ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ಕಾಯ್ತಿರ್ತೀರಿ. ಭಾನುವಾರ, ತ್ರಯೋದಶಿ ದಿನ, ಉತ್ತರಾ ಪಾಲ್ಗುಣಿ, ವ್ಯಾಗಟ ಯೋಗ, ಕೌಲವಕರಣ, ಹಾಗೆಯೇ ಮಹಾವೀರ ಜಯಂತಿ. ಬುದ್ಧ, ಮಹಾವೀರ, ಸಂತರುಗಳು ನಡೆದಾಡಿದಂಥ ದೇಶ ನಮ್ಮದು. ಬೇರೆ ಯಾವ ದೇಶದಲ್ಲಿಯೂ ಎಲ್ಲಿಯೂ ಇಲ್ಲ. ನಮ್ಮ ಭರತ ಖಂಡ ಇದೆಯಲ್ಲ, ಮಹಾಪುರುಷರುಗಳ ಸಂಗಮ. ನಮಗೊಂದು ಗೊತ್ತು, ಕಲಿಯುಗದಲ್ಲಿ ಈ ಭರತ ಖಂಡವನ್ನು ಉಳಿಸ್ಕೊಡ್ಬೇಕು. ಇಡೀ ಸಂಸ್ಕೃತಿಯ, ಇಡೀ ವಿಶ್ವದ ಸಂಸ್ಕೃತಿಯ ತೊಟ್ಟಿಲು ಅಂತಲೇ ದೇವಾನುದೇವತೆಗಳು ಈ ರೀತಿ ಅವತಾರವೆತ್ತಿದಂಥ ನಾಡು. ಇವತ್ತೆಲ್ಲ ನಾಳೆ ಇಡೀ ವಿಶ್ವಕ್ಕೆ ನಾವು ತೊಟ್ಟಿಲಾಗಬೇಕು, ನೆರಳಾಗಬೇಕು ಅಂತ. ಆದರೆ ನಾವೇನಾಗ್ಬಿಟ್ಟಿದೆ ಇವತ್ತು, ಮಹಾವೀರರ ಸಿದ್ಧಾಂತಗಳು ಬೇಡ, ಬುದ್ಧರ ಸಿದ್ಧಾಂತಗಳು ಬೇಡ, ಏನೋ ಪಾಶ್ಚಿಮಾತ್ಯ ಸಿದ್ಧಾಂತ, ಅವರ ತತ್ವ. ನಮ್ಮೂರಿನಲ್ಲಿ ಹುಟ್ಟಿದಾಗೆ ಎಲ್ಲಿಯಾದ್ರೂ ಇದೆಯ ಮಕ್ಕಳೇ? ನಾವು ತುಂಬಾ ನೆಮ್ಮದಿಯಾಗಿ, ಸಮಾಧಾನವಾಗಿ, ಒಗ್ಗಟ್ಟಾಗಿ, ಒಟ್ಟಾಗಿ ಇದ್ದಂಥ ನಾಡು ನಮ್ಮದು. ಇವತ್ತು ಯಾವುದೋ ಒಂದು ರೀತಿ ಭೀತಿಯ ಒಂದು ವಾತಾವರಣ. ಹೀಗೆ ಜಾತಕಗಳ ಪರಾಮರ್ಶೆ ಮಾಡ್ತಾ ಕೂತಿರ್ತೇವೆ. ಯಾಕೆ ಹೀಗಾಯ್ತು, ಏನಕ್ಕೆ ಹೀಗಾಯ್ತು, ಯಾವುದೇ ಕಾರಣ, ಮನುಷ್ಯನಲ್ಲಿರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ಯಾವುದೋ ಆಸೆಗಳ ಬೆನ್ನತ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಬೇಕು ನಮಗೆ, ಅದೇ ಬೇಕು, ಹೇಗಾದ್ರೂ ಸರಿ, ಕೆಡಿಸಾದರೂ ಸರಿ, ಹಾಳು ಮಾಡಾದ್ರೂ ಸರಿ, ಪ್ರಚೋದನೆ ಮಾಡಿ ಆದ್ರೂ ಸರಿ. ನೋಡಿ, ಒಂದು ಹುಡುಗ, ಪ್ರೀತಿ ನಿಜ, ಒಲವಿದ ನಿಜ, ಪ್ರೀತಿಯ ಇನ್ನೊಂದು ಮುಖದ ಹೆಸರೇ ತ್ಯಾಗ. ತಂದೆ ತಾಯಿಗಳಿಗಿಂತ ದೊಡ್ಡ ತ್ಯಾಗಮಯಿಗಳು ಜಗತ್ತಿನಲ್ಲಿದೆಯಾ? 9 ನವಮಾಸ ಹೊಟ್ಟೆಲಿ ಇಟ್ಟು ಭೂಮಿಗೆ ತಂದು ನಮ್ಮನ್ನ ಬೆಳೆಸಿ, ತನ್ನು ಮನ ಧನ ಎಲ್ಲ ತ್ಯಾಗ ಮಾಡಿ ನಿಲ್ಸಿ ನಮಗೊಂದು ಬದುಕು ಕಟ್ಟಿ, ಇನ್ನೊಬ್ಬರ ಕೈಗೆ ದಾರೆ ಎರೆದು ಮಗಳನ್ನ ಅಳಿಯನ್ ಕೈಗೆ, ಮಗನನ್ನ ಸೊಸೆ ಕೈಗೆ ನೋಡ್ಕೊಳ್ಳಿ ಬಿಟ್ಟು ಕೊಡುವಂತಹ ಪದ್ಧತಿ ನಮ್ಮೂರು. ಇವತ್ತು ಅದು ಯಾವುದೋ ಪಾಶ್ಚಾತ್ಯರ ಈ ಒಂದು ಪ್ರೀತಿ, ಪ್ರೇಮ, ಇನ್ನೊಂದು ನೋಡಿ, ಮಕ್ಕಳನ್ನ ಅವ್ರ ಕೈ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನೀವು ನೋಡ್ಕೊಳ್ಳಿ, ಇನ್ಮೇಲೆ ನಿಮಗೆ ಸೇರಿದ್ದು ಅನ್ನತಕ್ಕಂಥ ಭಾವ ಎಲ್ಲಿದೆ? ಪ್ರೀತಿಯ ಇನ್ನೊಂದು ರೂಪ ನೋಡಿ. ತಂದೆ ತಾಯಿಗಳು ಬೇಸರ ಪಡ್ಕೊಳ್ಳಲ್ಲ, ನಮ್ಮ ಮಗು ಚೆನ್ನಾಗಿದ್ರೆ ಸಾಕು. ನೋಡಿ, ಆ ಹುಡುಗ ನುಗ್ಗಿದಾನೆ, ಚುಚ್ಚಿ ಚುಚ್ಚಿ ಚುಚ್ಚಿ. ಇದುವ ಪ್ರೀತಿಯೇ? ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಲ್ಲ ಹತ್ಯೆ ಮಾಡ್ಕೊಳ್ಳೋದು, ಆತ್ಮಸ್ತುತಿ, ಪರನಿಂದ. ಇದು ನಮ್ಮ ಪ್ರೀತಿ ಅಂತಾರ ಮಕ್ಕಳೇ. ಆ ಹುಚ್ಚುತನ ಬೇಕಾ? ಆ ಉನ್ಮಾದ ಬೇಕಾ? ಇಲ್ಲೋ ಗೆಳತಿ, ಗೆಳೆಯ ಸಿಗಲಿಲ್ಲ, ಥ್ಯಾಂಕ್ ಯು ವೆರಿ ಮಚ್, ಅಷ್ಟೇ. ಏನೇನನ್ನೋ ಬಿಡ್ತೇವಂತೆ. ಅಷ್ಟು ಹುಚ್ಚ, ಅಷ್ಟು ಉನ್ಮಾದಕ್ಕೊಳಗಾಗ್ಬೇಕಾ? ಒಂದು ಹೆತ್ತವರ ನೋವು, ನಿಮ್ಮ ಹೆತ್ತವ್ರಿಗೂ ನೋವಾ? ಈಗ ನಿಮ್ಮನ್ನ ನಂಬ್ಕೊಂಡಿರೋರ್ಗು ನೋವಾ? ನಿಮ್ಮ ಬಂಧುಗಳು, ಸ್ನೇಹಿತರು ಯಾರಿಗಾದ್ರೂ ನಿಮ್ಮ ಹೆಸರು ಹೇಳಿದ್ರೆ ಕಂಪಿಸ್ಬಿಡ್ತಾರೆ. ಈಗ ನಮ್ಮವನಲ್ವೇ ಅಲ್ಲಪ್ಪ ಅವನು, ನಮಗ್ ಗೊತ್ತೇ ಇಲ್ಲಪ್ಪ ಅವನು. ಎಲ್ಲಿಗೆ ಬಂದ್ಬಿಟ್ಟಿದೆ? ಸ್ವರ್ಗ ನರಕ ಇಲ್ಲಿ ಬಂದ್ಬಿಟ್ಟಿದೆ. ನಾವೊಂದು ಭ್ರಮೆಯಲ್ಲಿ ತೇಲ್ತಿದ್ದೇವೆ. ಜೀನ್ ಆಗ್ತಿದೆ. ಆ ಉನ್ಮಾದ ಬೇಕಾ? ಆ ಹೆತ್ತವರ ಸಂಕಟ ನೋಡಿ. ಯಾರ ಮಗಳಾದ್ರು, ನನ್ನ ಮಗಳಾದ್ರೂ ಅಷ್ಟೇ. ಅಷ್ಟೇನಾ ನಿಮ್ ಪ್ರೀತಿಗೆ ನೀವು ಕೊಡೋ ಗೌರವ? ಯುವಜನತೆ, ಆಕೆ ಇಷ್ಟ ಇಲ್ಲ ಅಂದು ಕಾಯೋಣ, ಕಾಯೋಣ. ನಿಮ್ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ಬಿಡಿ. ಜಗತ್ತಲ್ಲಿ ಏನೇನೆಲ್ಲ ಬಿಟ್ಟಿದ್ದೇವೆ, ಯಾವುದನ್ನೆಲ್ಲ ಬಿಟ್ಟಿದ್ದೇವೆ. ಸಿಗಲಿಲ್ಲ ಅಂದ ತಕ್ಷಣ ಹತ್ಯೆ, ಸಾಯಿಸಿಬಿಡೋದು,
ಎಲ್ಲಿಗೆ ಬಂದ್ಬಿಟ್ಟಿದೆ ನಿಮ್ಮ ಆಲೋಚನೆ ಮಕ್ಕಳೇ? ಯಾವ ವ್ಯಗ್ರತೆಗೆ ಒಳಗಾಗ್ತಿದ್ದೀರಿ ಮಕ್ಕಳೇ? ಇಷ್ಟು ಪುಕ್ಕಳ್ರ ನೀವು? ನಿಮ್ ಶಕ್ತಿ ಗೊತ್ತಿದ್ಯಾ ನೀವು ಯಾರ ವಂಶಸ್ಥರು ಅಂತ? ಇಷ್ಟು ಭಯಾಂದೋಲನಗಳಿಗೆ ಒಳಗಾಗೋದ ಮಕ್ಕಳಾಗಿ ನೀವು? ನಮಗ್ ದಾರಿ ನೀವು, ನಮಗ್ ದೀಪ ನೀವು, ನಮಗ್ ಬೆಳಕು ನೀವು. ನಿಮ್ಮನ್ನ ನೋಡಿದ್ರೆ ನಮ್ಗೊಂಥರ ಆಶ್ಚರ್ಯ. ನಿಮ್ಮ ವೇಗ, ಆಲೋಚನೆ, ಆ ಫ್ರೆಂಚ್ ಬಿಯರ್ಡ್ ಅಂತೆ, ಏನೋ ಮಾಡೋದಂತೆ, ಅದೇನೋ ಬೆಂಕಿ ಹಾಕಿ ಕಟಿಂಗ್ ಮಾಡ್ಕೊಳ್ಳೋದಂತೆ, ಆ ಡ್ರೆಸ್ಗಳು, ಇನ್ನೊಂದು ನೀವೊಂದು ಅದ್ಭುತ ಗೊತ್ತಿದೆಯಾ? ನಿಮ್ಮ ಅದ್ಭುತ ಶಕ್ತಿಯನ್ನ ಈ ತರದ ಒಂದು ಸಣ್ಣ ಪ್ರಭಾವಕ್ಕೆ ಒಳಗಾಗಿ ಸಾಯಿಸಿ ನೀವು ಈಗ ನಿಮ್ ಹೆತ್ತವ್ರು ಎಷ್ಟು ಕಣ್ಣೀರು ಇಡ್ತಿದ್ದಾರೆ ಗೊತ್ತಾ? ಅವರನ್ನ ಸಮಾಜ ಯಾವ ರೀತಿ ನೋಡುತ್ತೆ ಗೊತ್ತಾ? ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಯಾರು ಗೊತ್ತಾ? ತಂದೆ ತಾಯಿಗೆ. ಎಂತ ಮಗನನ್ನ ಹೆತ್ಬಿಟ್ರಿ, ಎಂತ ಮಗಳನ್ನ ಹೆತ್ಬಿಟ್ರಿ. ಆ ಮಗು ಎದ್ದು ನಿಮ್ಗೇನೋ ಪ್ರೀತಿಯ ಉನ್ಮಾದ ಎದ್ದು ಹೋಗ್ಬಿಟ್ರಿ. ಸಮಾಜದ ಮುಂದ್ಗಡೆ ನಿಮ್ ತಂದೆ ತಾಯಿ ಹೇಗ್ ನಿಲ್ಬೇಕು ಅಂತ ತಲೆಬಾಗಿಸಿ ಬಂದು ಬಳಗ ಸ್ನೇಹಿತರು ಅಲ್ಲದ್ ನಿಮ್ ತಾಳ್ಮೆ ಇಲ್ವಾ ನಿಂತು ನಿಮ್ಮ ಪ್ರೀತಿಯನ್ನ ಜಯಿಸ್ಕೊಳ್ಳಿಕ್ಕೆ, ಗೆಲ್ಲಲಿಕ್ಕೆ? ಯೋಚನೆ ಮಾಡಿ ನೋಡಿ ಮಕ್ಕಳ, ಒಂಚೂರು ತಾಳ್ಮೆ ಇಲ್ವಾ? ನಿಮ್ದಲ್ವಾ ಅದು? ನಿಮ್ ಹೃದಯ ಅಷ್ಟು ವೀಕ್ನೆಸ್? ನೀವು ನನ್ನ ಒಂದು ಆತ್ಮೀಯ ಗುರುಗಳು, ಎಲ್ಲೋ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ, ಇಲ್ಲೂ ಮರೆಯಾಗ ಒಂದು ಪ್ರೀತಿ ನಡೆದ್ಬಿಡ್ತು. ಯಾವುದೋ ಒಂದು ಸಂದರ್ಭಕ್ಕೆ ಒಂದು ಕರೆ ಬರುತ್ತೆ. ಅವರು ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ರಾತ್ರಿ ಒಂದು 8-8:30 ಅಲ್ಲೊಂದು ಸಿಸ್ಟಮ್ ಇದೆ. ಯಾರು ಕರೆ ಎತ್ತಲಿಲ್ಲ ಅಂದ್ರೆ ಇಲ್ಲಿಂದಲ್ಲಿ ಅಲ್ಲಿಂದಲ್ಲಿ, ಇಲ್ಲಿಂದಲ್ಲಿ ಅಲ್ಲಿಂದಲ್ಲಿ, ಈ ತರದ್ ನಡೀತಾ ಇರುತ್ತೆ. ಕಾಲ್ಸ್ ಬರ್ತಾ ಇರುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಡಿಪಾರ್ಟ್ಮೆಂಟ್ಸ್. ಇವರು ಡಿಪಾರ್ಟ್ಮೆಂಟೇ ಅಲ್ಲ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದವ್ರು. ಸರಿ, ಫೋನ್ ಎತ್ತಾರೆ, ಒಬ್ರು ಆ ಕಡೆಯಿಂದ ಮಾತಾಡ್ತಾರೆ, ಸರ್ ಈ ತರ ಮಾತಾಡು. ಅಯ್ಯೋ ನಮ್ ಡಿಪಾರ್ಟ್ಮೆಂಟ್ ಅಲ್ಲ, ಪ್ಲೀಸ್ ಸರ್ ಹೆಲ್ಪ್ ಮಾಡಿ ಸರ್. ಅದೊಂದು ಕೊರಿಯರ್ ಸಂಸ್ಥೆ. ಡೆಲಿವರಿ ಮಾಡ್ಲಿಕ್ಕೆ ಒಂದು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಏನೋ ಕಳಿಸಿದ್ದಾರೆ. ಹುಡುಗ ಏನ್ ಮಾಡ್ಬಿಟ್ಟಿದ್ದಾನೆ, ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು ನೋಟ್ ಬರೆದು ಬಿಟ್ಟಿದ್ದಾನೆ. ಅದು ಡೆಲಿವರಿ ಆಗಿಲ್ಲ. ಅದು ಏನಾದ್ರೂ ಸಂಸ್ಥೆ ಗೊತ್ತಾಯ್ತು ಅಂದ್ರೆ ಕ್ಯಾನ್ಸಲ್ಲೇ. 16 ಜನ ಕೆಲಸ ಮಾಡ್ತಿದ್ದಾರೆ. ಎಲ್ಲಿ ತಗೊಂಡೋಗೋದು ಗೊತ್ತಿಲ್ಲ. ಈಗ ಚೆಕ್ ಮಾಡಿ ನೋಡಿದ್ರೆ ಈ ತರ ಆಗ್ಬಿಟ್ಟಿದೆ. ಕಸ್ಟಮರ್ಗೆ ಡೆಲಿವರಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಸಿಕ್ಕಾಕೊಂಡಿದ್ದಾನೆ. ದಯಮಾಡಿ ಈಗ ಏನಾದ್ರೂ ಅದು ಎಸ್ಕಲೇಷನ್ ಆಗೋಬಿಡುತ್ತೆ ಪ್ಲೀಸ್ ಅಂತ. ನಮ್ ಗುರುಗಳು, ಅಯ್ಯೋ ನಮಗೂ ಇದು ಗೊತ್ತೇ ಇಲ್ಲ, ನಾವು ಇರೋದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂತ. ಇಲ್ಲ ಪ್ಲೀಸ್ ಸರ್. ಸರಿ ಆಯ್ತು. ಸೀದಾ ಹೋಗ್ತಾರೆ, ಗೊತ್ತಿರೋ ಒಂದು ಮ್ಯಾನೇಜರ್ ಹತ್ರ ಮಾತಾಡ್ತಾರೆ, ಹಿಂಗಾಗಿದೆ. ಇದೆಲ್ಲ ಕೊಣೋ ಆ ಡಿಪಾರ್ಟ್ಮೆಂಟ್, ಇದೆಲ್ಲ ಕೊಣೋ ಆ ಡಿಪಾರ್ಟ್ಮೆಂಟ್, ರೈಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಹಿಂಗಾಗಿದೆ. ಎಸ್ಕಲೇಟ್ ಆಗೋಕ್ ಮೊದಲೇ ತಡೀತಾರೆ, ಆ ಸಮಸ್ಯೆನ ಸರಿಪಡಿಸ್ಕೊಡ್ತಾರೆ. ಸಂಬಂಧವೇ ಇಲ್ಲ, ಸಣ್ಣ ಒಂದು ಫೋನ್ ಕಾಲ್, ಅದು ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಿತ್ತು. ಅದೊಂದು ಕಸ್ಟಮರ್ ಸರ್ವಿಸ್ ನಂಬರ್ ಹೀಗೆ ಅಂತ ಬಂದು ಅಲ್ಲಿ ನಿಂತಿದೆ. ಈ ಸಹಾಯದಲ್ಲಿ ಸುಮಾರು 1 ವಾರ ತಗೊಂಡಿದೆ. ಆ ಲೆಟ್ರು ಎಲ್ಲ ಕ್ಲಿಯರ್ ಮಾಡಿ ತಗೊಂಡೋಗಿ ಅಂತ ಆ ಸಂಸ್ಥೆಯವ್ರು ಬಂದು ತಗೊಂಡು ಹೋಗಿದ್ದಾರೆ. ಆ ಕರ್ಟಸಿ ಕಾಲ್ ನೀವು ನಂಬೋಲ್ಲ, ಅಲ್ಲೊಂದು ಗೆಳತನದ ಮೀರಿದಂತ ಒಂದು ಪ್ರೀತಿ. ನೋಡೇ ಇಲ್ಲ ಇಬ್ಬರು ಸುಮಾರು 1.5 ವರ್ಷ. ನಾನ್ ನಗಾಡ್ತಿದ್ದೆ, ಏನ್ ಗುರುಗಳೇ, ಯಾರೋ ಹೇಗೋ ಹೆಂಗೋ ಯಾವ ತರದ್ದೋ, ಇದೊಳ್ಳೆ ರವಿಚಂದ್ರನ್ ಪಿಕ್ಚರ್ ತರ ಇದೆ ಕತೆ. ನಿಜ ಹೇಳ್ಬೇಕು ಅಂದ್ರೆ ತಮಾಷೆ ಏನಂದ್ರೆ, ಅಲ್ಲಿ ಲೆಟರು, ಇಲ್ಲಿ ಫೋನ್ ಕಾಲ್, ಟೆಲಿಫೋನ್ ಗೆಳತಿ ಅಂತ ಹಾಡು ಬರುತ್ತಲ್ಲ, ಆ ತರ ನಡೆದಿದೆ ಕತೆ. ಕಡೆಗೆ ಆ ಹುಡುಗಿ ಇವ್ರನ್ನ ನೋಡ್ಬೇಕು ಅಂತ, ಇವ್ರಿಲ್ಲ. ಸರಿ, ಹೇಗೋ ನೋಡಿದ್ದಾರೆ, ಭೇಟಿ ಆಗಿದ್ದಾರೆ, ಮತ್ತೊಂದು ಮಾತು ಮಧುರ ಡನ್. ಸುಮಾರು 3.5-4 ವರ್ಷ ಅಷ್ಟರಲ್ಲಿ ನಮ್ ಗುರುಗಳಿಗೆ ಅರ್ಥ ಆಗಿದೆ, ಅಯ್ಯೋ ನನ್ನ ಮನೆ ಬಡತನ, ಕೈ ತುಂಬ ಸಂಬಳ ಅವ್ರಿಗೆ. ಆದ್ರೂ ಆ ಮಗುನ್ ಕರ್ಕೊಂಡ್ ಬಂದ್ರೆ ಚೆನ್ನಾಗಿ, ಅವ್ರ ತಂದೆ ತಾಯಿ ಚೆನ್ನಾಗಿ ಸಾಕಿದ್ದಾರೆ, 3 ಜನ ಹೆಣ್ಮಕ್ಳು, ದೊಡ್ಡ ಮಗು. ನಾಳೆ ನಾನು ಹೋಗಿ ಆ ಮನೆ ಕೇಳ್ಬೇಕು ಅಂದ್ರೆ ನಾನು ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು, ಇನ್ನೊಂದಿರ್ಬೇಕು ಅಂತ ಆ ಒಂದು ಪ್ರೀತಿಯ ವಿಚಾರದಲ್ಲಿ ನೀವು ನಂಬೋಲ್ಲ. ಸುಮಾರು 5 ವರ್ಷದ ಪ್ರೀತಿಯಲ್ಲಿ 3 ಬಾರಿ ಭೇಟಿ ಆಗ್ತಾರೆ, 1 ಬಾರಿ ಮಾತ್ರ ಜೊತೆಲಿ ಕುಳಿತು ಟೀ ಕುಡಿತಾರೆ ಅಷ್ಟೇ. ಯಾವತ್ತಿಗೂ ಎದುರುಗಡೆ ಸುತ್ತೋದು ಇನ್ನೊಂದು ಇಲ್ವೇ ಇಲ್ಲ. ಅದೊಂಥರ ಮುಗ್ಧ ಪ್ರೇಮ ಅಂತಾನೆ ಹೇಳಬಹುದೇನೋ. ನಾನು ನನ್ನ ಪಾಡಿಗೆ ನನ್ನ ಕೆಲಸ, ಅವ್ರು ಆಗಾಗ ಬಂದು ಆ ಪ್ರೀತಿ ವಿಚಾರನ ಹೇಳ್ಕೊಂಡು ಇನ್ನೊಂದು ಕಡೆಗೆ ಅವ್ರ ತಾಯಿಗೆ ನಾನೇ ಹೇಳ್ತೇನೆ,
ಗುರುಗಳು ಈ ತರ ಇಷ್ಟಪಟ್ಟಿದ್ದಾರೆ ಅಂದ್ರೆ ಮನೇಲಿ ರಾಮಾಯಣ ಮಹಾಭಾರತ ಎಲ್ಲ, ನಮ್ಮ ಜಾತಿ ಅಲ್ಲ, ನಮ್ಮ ಕುಲ ಅಲ್ಲ, ಇನ್ನೊಂದು ಅದು ಒಂದಲ್ಲ, ಅವ್ರು ಬೇರೆನೆ, ಅವರು ಗೋವನ್ಸು ಕುಡಿತಾರೆ ಇನ್ನೊಂದು ಅಂತ. ನಾನು ಗುರುಗಳನ್ನ ಕೇಳಿದೆ, ಗುರುಗಳೇ ಗೋವನ್ಸ್ ಅಂತೆ ಏನ್ ಗುರುಗಳೇ ಇದು ಅಂತ. ಹ್ಞೂ ಕಣ, ಏನ್ ಕುಡಿತಾರ ಅಂತ. ಸ್ವಲ್ಪ ವೀಕೆಂಡು ಡ್ಯಾಡಿ ಜೊತೆಲಿ ಹೋಗಿ ಕುಡಿತಾಳೆ ಪಾರ್ಟಿಗೆ. ಗುರುಗಳೇ ಇದು ಏನು ಮಾತು, ನಮ್ಮದು ವೈದಿಕ ಕುಟುಂಬಗಳು ಇದಾಗೋ ಮಾತಾ, ಇದು ಎಲ್ಲಿಗೆ ಅಂತ. ಸ್ವರ್ಗ ನರಕ ನೋಡಿ ಎಲ್ಲಿದೆ ಅನ್ನೋ ಮಾತು. ಇವರು ಪೂರ್ತಿ ಪ್ರೀತಿ ಹುಚ್ಚಲ್ ಬಿದ್ದ್ಬಿಟ್ಟಿದ್ದಾರೆ. ಆ ಹುಡುಗಿ ನೋಡಿದ್ರೆ ಸ್ಟ್ಯಾಂಡರ್ಡು ಇದೆಲ್ಲ ಹೇಳಿದ ತಕ್ಷಣ ಇವ್ರು ಗಾಬರಿಯಾಗಿ ಯಾವುದೋ ಇನ್ನೊಂದು ಬೇರೆ ಕೆಲಸಕ್ಕೆ ಆ ಒತ್ತಡದಲ್ಲಿ ರಿಸೈನ್ ಮಾಡಿ, ಒಳ್ಳೆ ಕೆಲಸ ರಿಸೈನ್ ಮಾಡಿ ಏನೋ ಮಾಡ್ತೀನಿ ಅಂತ ಹೋಗಿ ಅದೊಂದು ರಾದ್ದಾಂತ ಆಗಿ, ಅಯ್ಯೋ ಅದೊಂದು ಚಿತ್ರ ಅನ್ನೋದ ಕತೆ. ಕಡೆಗೆ ಒಂದು ಒಳ್ಳೆ ಪೋಸ್ಟ್ ಬರ್ತಾರೆ, 3 ಪೆಟ್ಟು ಸಂಬಳ, 3 ಪೆಟ್ಟು ದುಡ್ಡು ಎಲ್ಲ ಒಂದ್ಸರಿ ಫೋನಲ್ಲಿ ಮಾತಾಡೋದು ಅಷ್ಟೇ. ನೀವು ನಂಬಲ್ಲ, ಫೋನಲ್ಲೇ ಮಾತಾಡ್ತಿದ್ದಾರೆ. ನಾನು ಈ ತರ ಬಂದಿದ್ದೇನೆ, ಈ ತರ ಸ್ಥಾನ ಪಡೆದಿದ್ದೇನೆ, ಆಗ್ತಿದೆ, ಬರ್ತಿದ್ದೇನೆ, ಬಂದಿದ ತಕ್ಷಣ ಮದುವೆ ಆಗ್ತಂತೆ. ಈ ಮಗುನು ಮಾತಾಡ್ತಿದೆ. ಈ ಮಗು ಮೇಲ್ಬಿದ್ದು ಆಗ ಕರೆಯೋದು, ಬನ್ರಿ ಎಲ್ಲಾದ್ರೂ ಹೋಗೋಣ. ಇವರು ಅಕ್ಕ ತಂಗಿರು 3 ಜನ ಅಕ್ಕ ತಂಗಿರಿರೋ ಹೆಣ್ಮಗು ಎಲ್ಲೋ ಯಾರೋ ಏನಾದ್ರೂ ನೋಡ್ಬಿಟ್ರೆ, ಅವ್ರ ತಂದೆಗೆ ಹೋಗಿ ಹೇಳಿದ್ರೆ, ಆಕೆ ಮೇಲೆ ಅಪಾರ್ಥ ಬಂದ್ಬಿಟ್ರೆ ಬೇಡ. ಎಷ್ಟು ಹೇಳಿದ್ರು, ತುಂಬಾ ಬೋಲ್ಡ್ ಹುಡುಗಿ, ಗೋವಾ ಕಡೆಯ ಹುಡುಗಿ. ಅವ್ರ ಮನೇಲಿ ದೊಡ್ಡ ಒಂದ್ ವ್ಯವಸ್ಥೆ, ವೀಕೆಂಡ್ ಪಾರ್ಟಿ ಅದು ಇದು ಎಲ್ಲ ಇದೆ. ಇಲ್ಲಿ ನೋಡಿದ್ರೆ ಹಾಲು ಕುಡಿಯೋ ಕುಟುಂಬ, ಅಲ್ಲಿ ನೋಡಿದ್ರೆ ಬೇರೆ ಪೂರ್ತಿ ಇಲ್ಲಿಗೂ ಅಲ್ಲಿಗೂ ಅಜಗಜ ಅಂತಾರ. ತಾಯಿಗೆ ಅನುಭವ, ಬೇಡ ಕಣೋ ಅಂದ್ರೆ ಇಲ್ಲಮ್ಮ ಅಂತ. ಕಡೆಗೆ ಒಂದು ದಿನ 3 ವರ್ಷ ಬೆಂಗಳೂರು ಬಿಟ್ಟು ಹೋದಂತ ವ್ಯಕ್ತಿ ನಮ್ಮ ಗುರುಗಳು ವಾಪಸ್ ಬರ್ತಾರೆ. ದೊಡ್ಡ ಸ್ಥಾನ, ಕೈ ತುಂಬ ಸಂಬಳ, ಎಲ್ಲ ಒಂದು ಮಟ್ಟ ಬದುಕು ಚೆನ್ನಾಗಿದೆ. ಅಮ್ಮನ್ಗೆ, ನೋಡಮ್ಮ ನಿನ್ ಸೊಸೆಗೆ ಒಡವೆ ತಂದಿದ್ದೇನೆ, ಮಾಂಗಲ್ಯ ತಂದಿದ್ದೇನೆ, ಓಲೆ ತಂದಿದ್ದೇನೆ, ಇದೆಲ್ಲ ರೆಡಿ ಇದೆ, ಮದುವೆ ಆಗೋಕ್ ನಾನು ಸಿದ್ಧ. ಸರಿ, ಸೊಸೆ ಯಾರು? ಅದಿಮ್ಮ. ಇನ್ನೂ ಇಟ್ಕೊಂಡಿದ್ಯಾ ಹುಡುಗಿನ ತಲೆಯಲ್ಲಿ? ಇದಾಗಲ್ಲ ಕಣೋ ನಮ್ಮ ಮನೆತನಕ್ಕೆ, ನನ್ ಮಾತು ಕೇಳೋ. ನೀನು ಏನೋ ಮಾಡ್ತೀಯ ಎಡವಟ್ಟು, ಅವ್ರ ಮನೇಲಿ ಬೆಂಕಿ ಇಡ್ತೀಯ, ಅದ್ರಲ್ಲಿ ಬೇರೆ ಬೇರೆ ಹೆಣ್ಮಕ್ಳಿದ್ದಾರೆ. ನಮ್ಮ ವೈದಿಕ ಕುಟುಂಬಕ್ಕೆ ಆಗೋಲ್ಲೋ. ಎದ್ರೆ ಪೂಜೆ, ಕೂತ್ರೆ ಪೂಜೆ, ನಿಯಮ ಇದ್ದು ಅದು ಅಂತಿರೋದು ಶಾಸ್ತ್ರೀಯ ಕುಟುಂಬ ಕಣೋ. ಭಾರಿ ಕಷ್ಟ. ಆ ಹುಡುಗಿಗಾಗುತ್ತೋ, ನಿನಗಾಗೋಲ್ಲ. ನಮ್ ನಿಯಮಗಳೇ ಬೇರೆ ಕಣೋ. ಮನೆ ಒಡೆದೋಗುತ್ತೆ. ತುಂಬ ಕುಟುಂಬ ಇವ್ರದ್ದು, 5 ಜನ ಗಂಡು ಮಕ್ಕಳು, 1 ತಂಗಿ. ತಗೊಳ್ಳಿ, ವಯಸ್ಸಾದ ತಂದೆ ತಾಯಿ ನೋಡ್ಕೋಬೇಕು, ಎಲ್ರ ಜವಾಬ್ದಾರಿ ಈತರಿಗೆ. ನಾನು ಏನು ಮಾತಾಡ್ತಿಲ್ಲ. ಸರಿ, ಕಡೆಗೆ ನೋಡಪ್ಪ ಈಗೇನೋ ಹೋಗ್ತೀನಿ ಅಂತಿದ್ದೀಯಾ, ನೀನ್ ಫೋನ್ ಮಾಡಿ ಮಾತಾಡು. ಸರಿ ತಗೋ, ಮನೆಯಿಂದಲೇ ಫೋನು, ನಾನು ಇದ್ದೇನೆ, ಈ ತರ ಬರ್ತಿದ್ದೇನೆ, ಬೆಂಗಳೂರು ಬಂದಿದ್ದೇನೆ, ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬೇಕು, ನಮ್ಮ ತಾಯಿ ತಂದೆ ಜೊತೆ ಬರ್ತೇನೆ, ಈ ಒಂದು ನಿಶ್ಚಾರ್ಥ ಮಾಡ್ಕೊಬಿಡೋಣ, ಹೂವು ಹಣ್ಣು ಎಲ್ಲ ತಗೊಂಡ್ ಬರ್ತಿದ್ದೇವೆ, ನಿಮ್ ತಂದೆ ತಾಯಿ ಹತ್ರ ಮಾತಾಡ್ತೇವೆ. ಅಲ್ಲಿವರೆಗೂ ಆ ಹುಡುಗಿ ಏನ್ ಗೊತ್ತಾ ಹೇಳಿಟ್ಟಿದೆ, ನಮ್ಮ ಮನೇಲಿ ಹೇಳಿಟ್ಟಿದ್ದೇನೆ, ಯೋಚನೆ ಮಾಡ್ಬಿಡಿ, ನೀವು ಸೆಟ್ಲ್ ಆಗಿ ಅಂತ. ತನ್ನ ಮನೆದೆಲ್ಲ ಹೇಳ್ಕೊತಿದ್ದಾರೆ. ಇರೋದೊಂದು ಪುಟ್ಟ ಬಾಡಿಗೆ ಮನೆ, 800 ರೂಪಾಯಿ ಬಾಡಿಗೆ ಮನೆ, ಸ್ವಂತ ಮನೆ ಇಲ್ಲ, ಒಂದ್ ಗಾಡಿ ಇಲ್ಲ, ಒಂದ್ ಸೈಕಲ್ ಇಲ್ಲ, ಏನೂ ಇಲ್ಲ. ಇರೋದು ಎಲ್ಲ ಚಿಕ್ಕ ತಮ್ಮಂದ್ರುಗಳು, ಒಂದ್ ಚಿಕ್ಕ ತಂಗಿ, ಏನ್ ಬದುಕು ಅಲ್ಲಿ. ಒಂದ್ ಅಕ್ಕನ ಮದುವೆ ಮಾಡಿ ಕೊಟ್ಬಿಟ್ಟಿದ್ದಾರೆ. ಫೋನ್ ಮಾಡಿದ್ದೆ ಆ ಕಡೆಯಿಂದ, ಮನೆಯಿಂದಲೇ ಫೋನು. ಅರೆ ಆ ಕೆಲಸ ಮಾಡ್ಬೇಡಿ, ತಾಯಿ ತಂದೆನ ಕರ್ಕೊಂಡ್ ಬರ್ಬೇಡಿ, ಒಂದ್ ಕೆಲಸ ಮಾಡಿ, ನಿಮ್ ಸ್ನೇಹಿತರನ್ನ ಕರ್ಕೊಂಡ್ ಬಂದ್ಬಿಡಿ, ನೀವು ಮಾತ್ರ ಬನ್ನಿ, ನೀವು ಹಣ್ಣು ಅದೇನು ಬೇಡ, ನೀವು ಹಾಗೆ ಬನ್ನಿ, ಮಾತಾಡೋಣ ಅಂತೆ. ಫಸ್ಟ್ ನಾನು ನಮ್ಮ ತಂದೆ ತಾಯಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ. ತಗೊಳ್ಳಿ. ನಮ್ಮ ತಾಯಿ ಆಗಲೇ ನಾನು ಅಮ್ಮ ಅಂತಾನೆ ಅಂತಿದ್ದೆ, ಅವರು ದೀಪ ಹಚ್ಬಿಟ್ಟು ಹೋಗಪ್ಪ ಒಳ್ಳೇದಾಗ್ಲಿ ಅಂತ ನನ್ನ ಕಡೆ ನೋಡ್ಬಿಟ್ಟು ನಗ್ತಿದ್ರು. ಯಾಕಮ್ಮ ಅಂದೆ. ಆ ಕಾರ್ಯ ಆಗಲ್ಲ, ಸುಮ್ಮನಿರೋ, ಅವ್ನು ಗಾಬರಿ ಪಡ್ತಾನೆ, ನಿನ್ ಜೊತೆಲಿ ಹೋಗೋ ಅಂತ. ಸರಿ, ಬಂಡ ಮನುಷ್ಯ, ಹೇಳಿದ್ರೆ ಕೇಳಲ್ಲ, ಏನ್ ಮನ್ಸಲ್ಲಿ ಹೂವು ಕಟ್ಕೊಂಡಿದ್ದಾನಂತ ಹೋದ್ರೆ, ಎಲ್ಲೋ ದೂರದ ಮನೆ, ಬೆಂಗಳೂರಿಂದ ಒಂದು 40 ಕಿಲೋಮೀಟ್ರು ಹೋಗಿ ಅವ್ರ ಮನೆ ತಲುಪಿದ್ವಿ. ಅವ್ರ ಅಣ್ಣ ಸಿಕ್ಕಿದ್ರು, ಮೊದಲು ಮಾತಾಡಿಸಿ, ಏನ್ರಿ ಹೇಗಿದ್ದೀರಾ, ಹಾಗೆ ಹೇಗೆ ಅಂತ ಮಾತಾಡ್ತಾ, ಅವ್ರ ತಂದೆ ಬಂದ್ರು, ತಾಯಿ ಬಂದ್ರು, ನಾನು ಇದ್ದೆ. ನೋಡಿದ ನೆನಪು ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ, ಈ ಪುಣ್ಯಾತ್ಮ ನನ್ನ ಸ್ನೇಹಿತ, ಆಯ್ತು ಗಣ ಅಂತ ಹೇಳಿ ಕುಳಿತು ಮಾತಾಡಿ, ಎಲ್ಲಿ ನಿಮ್ ಸಿಸ್ಟರು ಕರೆದಿದ್ರು, ಹೀಗೆ ಬಂದಿದ್ವಿ ಮಾತಾಡ್ಲಿಕ್ಕೆ ಅಂತ ಹೇಳಿ. ಇರೀ ಅಂದ್ರೆ ಅಷ್ಟರಲ್ಲಿ ಒಳಗಡೆಯಿಂದ ಒಂದು ಮಗು ಬರುತ್ತೆ, 2 ವರ್ಷದ ಮಗು ನಡ್ಕೊಂಡು ಹಿಂಗ್ ಬುಡು ಅಂತ ಬರುತ್ತೆ, ಬುಜ್ಜಿಯಾಗಿ. ಏನ್ರಿ ಯೋಗೇಶ್, ಮದುವೆ ಆಗ್ಬಿಡ್ತಾ? ಇದೇನಿದು, ಯಾರ ಮಗು ಇದು ಅಂತ. ನನಗೇಲ್ರಿ ಇಷ್ಟು ಬೇಗ, ತಂಗಿಗೆ ಮದುವೆ ಆಗಿ ಈಗ ತಾನೆ
ಅಂತ ಹೇಳ್ಬಿಟ್ಟು ನನ್ನ ತಂಗಿ ಮಗು ಅಂದೆ. ನನ್ನ ಸ್ನೇಹಿತ ನನ್ನ ಮುಖ, ನಾನು ಅವನ ಮುಖ. ಇರೋದು ಇದನ್ನು ಒಂದೇ ತಂಗಿ ಅಂತ ಹೇಳಿದ್ನಲ್ಲ, ಇನ್ನೊಂದು ತಂಗಿ ಯಾರು? ಇಲ್ಲಿ ನಾವು ಮಾತುಕತೆ ಮಾಡಕ್ ಬಂದಿರೋದು. ನೋಡಿದ್ರೆ ಒಳಗಡೆಯಿಂದ 6 ಅಡಿ ಕಟೌಟ್ ಒಬ್ರು ಹೊರಗಡೆ ಬರ್ತಾರೆ. ನಮ್ ಭಾವ ಇವ್ರು ಅಂತ. ನಾನು ನನ್ನ ಸ್ನೇಹಿತನಿಂದ, ಏನೋ ಇದು ಇರೋದು ಒಂದೇ ತಂಗಿ ಅಲ್ವೇನೋ ಈತನ್ಗೆ ಅಂತ ಹೇಳ್ಬಿಟ್ಟು ದಾಡ್ತಿದ್ದಾನೆ. ನೋಡ್ರಿ ಇನ್ನೊಂದು 2 ನಿಮಿಷದಲ್ಲಿ ಒಳಗಡೆಯಿಂದ ನೈಟಿ ಹಾಕೊಂಡು ಒಂದು ಸ್ತ್ರೀ ಹೊರಗಡೆ ಬರ್ತಾರೆ. ಗೊತ್ತಾಯ್ತು ಇವನು ಹೇಳಿದ ಆಕಾರ, ರೂಪ, ಅಂದ, ಚಂದ ಎಲ್ಲವೂ ದೈವ ಕೊಟ್ಟಿರ್ತಕ್ಕಂಥದ್ದು. ಈ ತರ ಕೂದ್ಲಿಂಗ್ ಹಾಕೊಂಡು ಹೊರಗಡೆ ನಮಸ್ತೆ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತ, ಗೊತ್ತಿದೆ ಫೋನಲ್ಲಿ ಮಾತಾಡಿದ್ದೀನಲ್ವಾ ಅಂತ ಕುತ್ಕೊಂಡು ಆ ಮಗನ ಬುಜ್ಜಿ ಬುಜ್ಜಿ ಅಂತ ಹಿಂಗೆ ಎತ್ಕೊಂಡು, ಇದೇನಿದು ಅಂದ್ರೆ ಮೀಟ್ ಮೈ ಹಸ್ಬೆಂಡ್ ಅಂದ್ರೆ ನಾನು ಅರ್ಥ ಆಗ್ತಿಲ್ಲ. ಈತ ನನ್ನ ನೋಡ್ತಾನೆ, ಅವ್ರ ಅಣ್ಣನ್ ನೋಡ್ತಾನೆ. ಆಕೆ ಹೇಳ್ತಿರೋದು ಆರ್ ಯು ಕಿಡ್ಡಿಂಗ್ ಅಂದ್ರೆ ಎಸ್ ನನ್ನ ಹಸ್ಬೆಂಡು ಭೇಟಿ ಮಾಡಿ ಅಂತ ಏನೋ ಒಂದು ಹೆಸರು ಹೇಳಿದ್ರು. ಎದ್ದು ಶೇಕ್ ಮಾಡ್ತಿದ್ದಾನೆ, ಅವನ ಕೈ ಕದಲ್ತಿದ್ದೆ. ತಮಾಷೆ ಮಾಡ್ತಿದ್ಯಾ ಅಂತ ಆಕೆನ್ ಕೇಳಿದೆ. ಏನ್ ತಮಾಷೆ, ನೀವು ಊರಲ್ಲಿ ಬೇರೆ ಇರ್ಲಿಲ್ವಲ್ಲ, ಸರಿ ಯಾಕೆ ಡಿಸ್ಟರ್ಬೆನ್ಸು ಅಂತ ಹೇಳ್ಬಿಟ್ಟು. ಯಾಕ್ರಿ ನಿಮ್ಗೆ ಹೇಳಿಲ್ಲ? ನಾನು ಅದನ್ನೇ ಕೇಳಿದೆ ನನ್ನ ತಂಗಿನ, ಯಾಕೆ ಮದುವೆಗೆ ಕರೆದಿಲ್ಲ ನಿನ್ನ ಬೆಸ್ಟ್ ಫ್ರೆಂಡ್ನ ಅಂತ. ಮನೇಲಿ ಅದನ್ನೇ ಹೇಳ್ಕೊಂಡಿರೋದು ಪುಣ್ಯಾತ್ ಕಿತ್ತಿ. ಒಂದು ಮಾತು ಪ್ರೀತಿಯ ವಿಚಾರ ಹೇಳಿಲ್ಲ, ಏನೂ ಹೇಳಿಲ್ಲ, ಯಾವುದೂ ಹೇಳಿಲ್ಲ. ಅದೇನು ಧಾವಂತವೋ, ಅದೇನು ಆಲೋಚನೆ ಮಾಡ್ಕೊಂಡ್ಲೋ, ಅದು ಏನು ಒಂದು ಭಾವವೋ. ಈ ವೈದಿಕ ಹುಡುಗನ ಮದುವೆ ಮಾಡ್ಕೊಂಡ್ರೆ ಮನೇಲಿ ಹಾಲು ತುಪ್ಪ ತಿನ್ನೋದು, ನಾವು ನೋಡಿದ್ರೆ ಏನೇನೋ ತಿನ್ನೋದು, ಕಡಿಯೋದು, ಕೊಡಿಯೋದು, ಅದು ಏನು ಆಲೋಚನೆ. ಇನ್ನೂ ಸೆಟ್ಲ್ ಆಗಿಲ್ಲ, ಮನೇಲಿ ಬೇರೆ ಚಿಕ್ಕ ಚಿಕ್ಕ ತಮ್ಮಂದ್ರುಗಳು, ವಯಸ್ಸಾದ ತಂದೆ ತಾಯಿ, ಸ್ವಂತ ಮನೆಯಲ್ಲ. ಅದ್ ಏನ್ ಬಂತೋ ಗೊತ್ತಿಲ್ಲ, ನಮಗೆ ಯಾವುದು ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮಿಬ್ಬರಿಗೂ ಹೇಳಿದ್ವಿ, ಅಲ್ಲಿ ಮದುವೆನೂ ಆಗೋಗಿದೆ, ಮಗುನೂ ಆಗೋಗಿದೆ. ಈಸ್ ಅನ್ ಇಂಜಿನಿಯರ್, ಶಿ ಈಸ್ ಆಲ್ಸೋ ಇಂಜಿನಿಯರ್. ಈ ಸ್ಟುಪಿಡ್ ಫೆಲೋ, ಪ್ಯೂಸಿ ಫೆಲೋ. ಆಮೇಲೆ ಕಟ್ಟಿ ಪಾಸ್ ಮಾಡ್ಕೊಂಡಿದ್ದಾನೆ, ನೋಡು ಪೋಸ್ಟ್ಗೆ ಹೋಗಿದ್ದಾನೆ, ಬೇರೆ ಕಂಪ್ನಿ ಚೇಂಜ್ ಮಾಡ್ಕೊಂಡಿದ್ದಾನೆ. ದಿನ ರಾತ್ರಿ ಏಕಾಗ್ರತೆಯಿಂದ ದೊಡ್ಡ ಸ್ಥಾನ, ಕೈ ತುಂಬಾ ಸಂಬಳ, ಅಂತಿಂತ ಸಂಬಳ ಅಲ್ಲ, ಎಲ್ಲ ಸೆಟ್ಲ್ ಆಗಿ ವಾಪಸ್ ಬರ್ತಾನೆ. ನೀವು ಬರ್ಬೇಕು, ನಾನು ಕಾಯ್ತಿರ್ತೀನಿ ಅಂದಂತ ಹೆಣ್ಣು ಮಗು ಮದುವೆ ಆಗ್ಬಿಟ್ಟಿದೆ. ನೀನು ಮಾತಾಡ್ಲಿಲ್ಲ. ಲಿಟ್ರಲಿ ಆತನ ಕಣ್ ತುಂಬಾ ನೀರು, ಸ್ವರ್ಗ ನರಕ. ನೋಡಿ, ಯಾರು ಪ್ರೀತಿಸಿದ್ನೋ ಒಂದು ಬಾರಿಯೂ ಹೊರಗಡೆ ಹೋಗಿಲ್ಲ. ಒಂಥರ ಮನಸ್ಸು ನನಗ್ ಗೊತ್ತಿದೆ. ಯಾವಾಗ್ಲೂ ಹೇಳ್ಕೊತಿದ್ದ ಹುಚ್ಚ. ಒಡೆದೋಯ್ತು, ಹೊರಗಡೆ ಬಂದ್ವಿ, ಕುಸಿದೋಗಿದ್ದ. ಸರಿ, ಜಸ್ಟ್ ಟುಕ್ ಎ ಲಾಂಗ್ ವಾಕ್. ಆಟೋ ಹಿಡಿಲಿಲ್ಲ, ನಡ್ಕೊಂಡು ಹಾಗೆ ಬರ್ತೀವಿ. ಏನು ಹಿಂಗಾಗ್ಬಿಟ್ಟಿದೆ. ನಾಗೊಂದು ಮಾತು ಹೇಳಿದೆ, ನಿನ್ನದೆಲ್ಲ ಪ್ರೀತಿ ಕಣೋ. ಏನ್ ಮಾಡೋದು ಅಂದ್ರೆ, ತುಂಬಾ ಅದ್ಭುತವಾದ ಮಾತು ಆತ ಹೇಳಿದ್ದು ಇವತ್ತಿಗೂ ನೆನಪಿದೆ. ಇರ್ಲಿ ಬಿಡ, ನಾನು ಹಣೆ ಬರದಲ್ಲಿ ಅದಿರ್ಲಿಲ್ಲ. ಎಲ್ಲೋ ಚೆನ್ನಾಗಿದ್ದಾಳು, ನನಗಿಂತ ಚೆನ್ನಾಗಿದ್ದಾನೆ, ಇಂಜಿನಿಯರು. ನಾನು ಬರೀ BA ಓದ್ಕೊಂಡಿರೋದು, ಆಮೇಲೆ MBA ಅಂತ ಏನೋ ಕಟ್ಕೊಂಡು ಇನ್ನೊಂದು ಈಗ ಹಂತಕ್ಕೆ ಬಂದಿದ್ದಾನೆ. ಆತನಿಗೆ ಲಕ್ಷದ ಸಂಬಳ ಇದೆ. ಇದು ಸುಮಾರು ಒಂದು 30 ವರ್ಷದ ಹಿಂದಿನ ಕತೆ ಮಕ್ಕಳು. ಅವತ್ತು ನಾನು ನೋಡಿದ್ದೇನೆ ಈ ತರದ ವ್ಯಕ್ತಿಗಳನ್ನ. ಪ್ರೀತಿ ಹೋಗಿದೆ ಅಂದಿದ ತಕ್ಷಣ ಅಲ್ಲಿ ಆ ರಿವೆಂಜು ಇನ್ನೊಂದು ನಾನು ನೋಡೇ ಇಲ್ಲ. ಆ ವ್ಯಕ್ತಿ ನನ್ನ ಗುರುಗಳು. ನಿಜವಾಗ್ಲೂ ಹಿ ವಾಸ್ ಮೈ ಇನ್ಸ್ಪಿರೇಷನ್. ಇಲ್ಲ, ಹಮಾರ ತಕ್ದೀರ್ ಮೇ ನೈ ಲಿಖಾ ಥಾ. ಅದೊಂದು ಸುಮ್ಮನೆ ಕಾರಣ ಇರ್ಬೋದು. ಏನಿತ್ತು ಆಕೆಗೆ, ಅವ್ರ ಮನೇಲಿ ಏನು ಒತ್ತಡ ಇತ್ತು, ಬಿಡಿಸಿ ಹೇಳಲಾರದ ಸಂಕಟ ಇತ್ತೋ ಏನೋ. ಒಳ್ಳೆ ಸಂಬಂಧ ಬಂದಿರ್ಬೋದು. ಈಸ್ ಅ ಬೆಟರ್ ಪರ್ಸನ್. ಅವ್ರದೇ ಕಾಸ್ಟು, ಅವ್ರದೇ ಥಾಟ್ಸು, ಅವ್ರದೇ ನಾಲೆಜ್ ಎಲ್ಲ ಇರ್ತಕ್ಕಂಥದ್ದು ಅಲ್ಲಿ ಬಂದು ನಿಂತಿದೆ. ಮೇ ಬಿ ನಾನು ವೈದಿಕ ಇರೋದ್ರಿಂದ ನನ್ನ ಮನೇಲಿ ಹೊಂದ್ಕೊಳಕ್ ಆಗೋಲ್ಲ, ನಾನು ಈ ಜವಾಬ್ದಾರಿಗಳಿಗೆ ಬರೋಕ್ಕಾಗಲ್ಲ, ಆ ಥರ ಫ್ರೀ ಇರ್ಲಿಕ್ಕಾಗಲ್ಲ, ಜೀನ್ಸ್ ಹಾಕೋಕ್ಕಾಗಲ್ಲ, T-ಶರ್ಟ್ ಹಾಕೊಳಕ್ ಆಗೋಲ್ಲ, ಬೇರೆ ಬೇರೆ ನಿಯಮಗಳು, ಬೆಳಿಗ್ಗೆ ಎದ್ದು ಪೂಜೆ ಸಂಸ್ಕಾರ ಈ ಥರದ್ದು ಕಷ್ಟ ಆಗ್ತಿತ್ತೇನೋ, ಅದನ್ನ ಹೇಳ್ಕೊಳ್ಳಾರ್ದೆ ಪ್ರೀತಿ ಆಗ್ಬಿಟ್ಟಿದೆ. ಎಷ್ಟು ಒದ್ದಾಡಿದ್ಲು ಆಕೆ, ಎಷ್ಟು ಕಣ್ಣೀರು ಇಟ್ಲು ಪಾಪ ಅಂತ ಹೇಳ್ತಿರೋ ನನ್ಗೆ ಆಶ್ಚರ್ಯ. ಒಂದ್ ಮಾತು, ಒಂದೇ ಒಂದು, ಆ ಮಗುವಿನ ಕಣ್ಣಲ್ಲಿ ನೋವಾಗ್ಲಿ, ಬೇಸರವಾಗ್ಲಿ, ಸಂಕಟವಾಗ್ಲಿ ನಾನು ನಿಜವಾಗ್ಲೂ ನೋಡಿರ್ಲಿಲ್ಲ. ಶಿ ವಾಸ್ ಅ ವೆರಿ ಪ್ರಾಕ್ಟಿಕಲ್ ಆಗಿ ಜಡ್ಜ್ಮೆಂಟ್ ಮಾಡಿ ತಗೊಂಡಿದೆ. ಆ ಹೆಣ್ಣು ತಪ್ಪಲ್ಲ, ಕರೆಕ್ಟ್ ಜಡ್ಜ್ಮೆಂಟೇ ಮಾಡಿದೆ. ಹಿ ವಾಸ್ ಎಕ್ಸ್ಪ್ಲೇನಿಂಗ್ ಮೀ. ನಾನು ಅವ್ರ ಧರ್ಮದವನಲ್ಲ ಕಣೋ, ಅವ್ರು ಬೇರೆನೇ ಕಣೋ. ಗೋವನ್ ಕ್ರಿಶ್ಚಿಯನ್, ಅವ್ರ ಪಾರ್ಟಿ ಫಂಕ್ಷನ್ ಇನ್ನೊಂದು. ನಿಜವೇ ಏನೋ ಪಾಪ, ಒಳ್ಳೆ ಮಗು ಬಿಡು, ನನ್ನ ಪಾಲಕ್ ಬಂದಿದ್ದಷ್ಟೇ. ಎಲ್ಲಿದ್ರು ಚೆನ್ನಾಗಿರ್ಲಿ. ಮನೆಗೆ ಬಂದ, ಉಳಿದ್ಕೊಂಡ, ಅಮ್ಮನಿಗೆ ಹೇಳ್ದ, ಹೊರಟೇ ಬಿಟ್ಟ. ನಮ್ಮ ತಾಯಿ ಹೇಳಿದ್ರು, ಅವರು ನಮ್ಮ ಹುಡುಗನ ಒಪ್ಪಲ್ಲ ಕಣೋ. ನಾನು ಅವತ್ತೇ ಹೇಳಿದೆ, ಅವ್ರು ಬೇರೆ ಆಲೋಚನೆಗಳಿದೆ, ಬೇರೆ ಒಂದು ಡಿಸಿಷನ್ ಇರುತ್ತೆ. ಅದೊಂದು ಹತ್ರಕ್ಕೆ ಬಂದರೂ ಕೂಡ ಭಾವನಾತ್ಮಕವಾಗಿ ಸ್ವಲ್ಪ ದಿನ
ಇಟ್ ವಿಲ್ ಮೂವ್ಸ್ ಆನ್ ಅಂತ. ಏನೋ ನಿಮ್ಮ ಮಗ ಕುಸಿದ್ ಬಿಟ್ಟಿದ್ದಾನೆ ನೋಡ್ಕೊಳ್ಳಿ ಅಂತ, ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡ್ಬಿಡೋಣ ಬಿಡೋ, ಗಾಯದ ಮೇಲೆ ಗಾಯ ಅಂತ ಅವ್ನಿಗೆ ಕುಳಿತುಕೊಳ್ಳೋದು ಬಿಡೋದು ಬೇಡ ಅಂತ ಮಾಡಿದ್ರು. ಈ ಮೂಡ್ ಆನ್ ಟು ಸಮ್ ಔಟ್ ಆಫ್ ಕಂಟ್ರಿ. ಆಗಾಗ ಬಂದಾಗ ಭೇಟಿ ಆಗ್ತಿರ್ತಾನೆ. ಏನೋ ಹುಡುಕ್ತಿರುತ್ತೆ ಅವನ ಕಣ್ಣುಗಳಲ್ಲಿ. ಈಗಲೂ ಆತನ ಪತ್ನಿ ಮಾತಾಡುತ್ತೆ, ಮೇರಿ ಈಸ್ ನಾಟ್ ಹ್ಯಾಪಿ ವಿತ್ ಮೀ ಅಂತ ಹೇಳ್ತಿರ್ತಾಳೆ. ಅವನ್ ಬಿಡು ಹುಚ್ಚ ಅಂತ ಹೇಳ್ತಿರ್ತಾನೆ. ಇವತ್ತಿಗೂ ಆಕೆಯ ಬಗ್ಗೆ ಆತ ತಪ್ಪಾಗಿ ಮಾತನಾಡಿದ್ದು ನಾನು ಕೇಳಿಲ್ಲ. ಆಕೆಯೂ ನನಗೆ ಆಗಾಗ ಯಾವಾಗಲಾದ್ರೂ, ಆಕೆ ಇನ್ನೊಂದು ದೇಶದಲ್ಲಿದ್ದಾರೆ, ಬಂದಾಗ ಎಲ್ಲೋ ಒಂದು ಈಗಲೂ ಟಚ್ ಇದೆ. ಈಗಲೂ ಆಕೆ ಬಂದಾಗ ಆತನ ಬಗ್ಗೆ ತಪ್ಪಾಗಿ ಅನ್ನೋದು, ಸುಮ್ಮನೆ ಒಂದೇ ಮಾತು ಕೇಳೋದು. ಇಬ್ರು ತಮಾಷೆ ಗೊತ್ತರ, ಇಬ್ಬರಿಗೂ ಈಗಲೂ ಈ ಪೂಜಾರಿ ನಿಂತಿದ್ದಾನೆ, ಭಕ್ತನಿಗೂ ಈ ಒಂದು ಭಗವಂತನ ಮಧ್ಯನಲ್ಲಿ ಹೇಗಿದ್ದಾರೆ, ಹೀಗೆ, ಓ ಗುಡ್ ಗುಡ್, ಈಸ್ ಅ ಕಂಟ್ರಿ ಎಡ್ಮಾ, ಈ ತರದ್ರಲ್ಲಿದ್ದಾರೆ. ವಾವ್, ಇಷ್ಟೇ. ಮಕ್ಳು ಎಷ್ಟಿದ್ದಾರೆ? ಇದಾರಮ್ಮ 3 ಮಕ್ಳು. 3 ಮಕ್ಳ? ಓಕೆ. ಆ 3 ಮಕ್ಳಲ್ಲಿ ಒಂದ್ ಮಗು ಹೆಸರು ಆಕೆ ಹೆಸರು ಇಟ್ಟಿದ್ದಾನೆ ಈ ಪುಣ್ಯಾತ್ಮ. ನಾನು ಆತನ ಧರ್ಮಪತ್ನಿ ಹತ್ರ ಇವತ್ತಿಗೂ ಬಾಯಿ ಬಿಚ್ಚಿಲ್ಲ. ಸ್ವರ್ಗ ನರಕ. ನಿಜವಾಗ್ಲೂ ಆ ಬ್ಯೂಟಿ ಆಫ್ ದಿ ಲವ್, ರೆಸ್ಪೆಕ್ಟ್, ಇಬ್ರು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಮತ್ತೆ ಭೇಟಿ ಆಗ್ಲಿಲ್ಲ, ಮತ್ತೆ ಅವತ್ತು ಕೆಟ್ಟದಾಗ ಮಾತಾಡಿದ್ನು, ನನ್ನನ್ನು ಬಿಟ್ಟೋದ, ಇನ್ನೊಂದು ಏನು ಒತ್ತಡ ಇತ್ತು, ಆಕೆ ನಾನು ಸೂಕ್ಷ್ಮವಾಗಿ ಕೇಳಿದೆ. ಸಿಕ್ಕಾಗೆಲ್ಲ ಆದ್ಮೇಲೆ ಈಗ ಅದು ಬೇಕಿತ್ತ ಅಂತ ಕೇಳಿದ್ದು. ಇಟ್ ವಾಸ್ ವೆರಿ ರೈಟ್. ಮುಗ್ದೋಗಿದೆ ಬಿಡಿ, ನೀನಿದೆ, ಕ್ಯಾನ್ ವಿ ಗೋ ಬ್ಯಾಕ್ ಅಂತ ಹೇಳ. ತುಂಬಾ ಎಜುಕೇಟೆಡ್ ಮಾತದು ಆ ತಾಯಿ ಜೀವ ಮಾತಾಡಿದ್ದು. ನಾಲೆಜಬಲ್ ಪರ್ಸನ್, ವೆರಿ ನಾಲೆಜಬಲ್. ಗಾಯ ಮಾಸಿ ಆಗಿದೆ, ಮೂಡ್. ಈಗ ನಾವೇನಂತೀವಿ, ಆಕೆ ಸ್ವಾರ್ಥಿ ಅಲ್ಲ, ಆತನಿಗೆ ಮೋಸ ಮಾಡಿದ್ರು ಅಲ್ಲ. ಇಲ್ಲ ಮಕ್ಕಳೇ, ನಮ್ಮಲ್ಲೊಂದು ತಪ್ಪಾದಂತ ಆಲೋಚನೆ. ನಮಗ್ ಸಿಗದಿದ್ರೆ ಅವ್ರು ತಪ್ಪು, ಅವ್ರು ಕೆಟ್ಟವ್ರು, ಅವ್ರು ಮೋಸ ಮಾಡಿಬಿಟ್ಟಿದ್ದಾರೆ. ಎಲ್ಲಿಗೆ ಬಂದ್ಬಿಟ್ಟಿದೆ ಇವತ್ತಿಗೆ. ನನ್ನ ಈ ಒಂದು ಇನ್ಸಿಡೆಂಟ್ ನೋಡಿದಾಗಿಂದ ಮನಸ್ಸು ಒಂಥರ ಆಗ್ಬಿಟ್ಟಿದೆ. ಅದನ್ನೇ ಕೆಲವೊಂದು ಪಕ್ಷಗಳು ತಗೊಂಡು, ಕೆಲವೊಂದು ದೊಡ್ಡ ವ್ಯಕ್ತಿಗಳು ತಗೊಂಡು ಇನ್ನಷ್ಟು ರಾಡಿ ಮಾಡ್ತಿದ್ದಾರೆ. ಈಗ ಅಲ್ಲಿ ಬೇಕಾಗಿರೋದು ಅಲ್ಲೊಂದು ಸಾಂತ್ವನ ಮನೆ ಮಂದಿಗೆ, ಆ ತಾಯಿ ಜೀವಕ್ಕೆ. ಆ ತಾಯಿ ಕರಡಿ ಎಷ್ಟು ಕಣ್ಣೀರು ಹಾಕಿರುತ್ತೋ. ಇಂಥ ಒಂದು ದುಡುಕು ಬುದ್ಧಿ ಮಾಡಿಬಿಟ್ಟ ಆಯ್ತಾ. ಯಾರಾದರೂ ತಪ್ಪೆ. ಬಿಟ್ಟು ಕೊಡುವುದರಲ್ಲಿರುವ ಸುಖ ಇನ್ಯಾವುದೂ ಇಲ್ಲ. ನೀವು ನಂಬಲ್ಲ, ಪ್ರಮಾಣವಾಗಿ ಹೇಳ್ತೇನೆ. ನಿಮ್ಮ ಮುಂದ್ಗಡೆ ನಾನು ಯಾವತ್ತೂ ಮುಚ್ಚಿಡೋ ಮಾತಿಲ್ಲ. ನೀವೇ ನನ್ನ ದೇವರು. ಪ್ರತಿನಿತ್ಯ ನಿಮ್ಮ ಹತ್ರನೇ ಮಾತಾಡೋದಲ್ವಾ. ಎಲ್ರಿಗೂ ಯಾರ್ಯಾರೋ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾರೆ ಅಂದ್ರೆ ನಾನು ನಿಮ್ಮನ್ನು ಹುಡುಕ್ತಿರ್ತೇನೆ, ನಿಮ್ಮಲ್ಲಿ ದೇವ್ರನ್ನ ಹುಡುಕ್ತಿರ್ತೇನೆ, ನನ್ನ ಗುರುಗಳನ್ನ ಹುಡುಕ್ತಿರ್ತೇನೆ. ಮೊನ್ನೆ ಗಂಗಮ್ಮ ದೇವಸ್ಥಾನಕ್ಕೆ ಬಂದಾಗ ನಿಮಗೆ ಗೊತ್ತಿಲ್ಲ, ಒಬ್ಬೊಬ್ಬರನ್ನು ಈ ತರ ಮುಡ್ತಾ ರಕ್ಷಾದಾರ ಕಟ್ಟುವಾಗ ನನ್ನ ತಾಯಿ ನೋಡಿ ಈ ರೂಪದಲ್ಲಿ ಕಳಿಸ್ಬಿಟ್ಟಿದೆ, ಈ ಮಕ್ಕಳ ರೂಪದಲ್ಲಿ ಅಂತ. ಒಬ್ಬೊಬ್ಬರು ಆ ಪ್ರೀತಿ, ಆ ವಿಶ್ವಾಸ, ಆ ಅನುಬಂಧ, ಯಾವ ಜನ್ಮದ ಪುಣ್ಯ ನನ್ನಮ್ಮ ಗಂಗಮ್ಮ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಲ್ಲೂ ನನ್ನ ಗಂಗಮ್ಮಳನ್ನ ನೋಡ್ತಿದ್ದೆ, ಒಬ್ಬೊಬ್ಬರಲ್ಲೂ ನನ್ನ ಗಣೇಶನನ್ನ ನೋಡ್ತಿದ್ದೆ. ನನ್ನ ಧರ್ಮಪತ್ನಿಗೆ ಹೇಳಿದ್ದೇನೆ, ನಿನಗೆ ಯಾವ ದಿನ ಪುಟ್ಟ, ಯಾವ ದಿನ ನನ್ನಿಂದ ತುಂಬಾ ನೋವು ಅನ್ನೋದಿದೆ, ಎಲ್ಲ ನಂದೆಲ್ಲನಿದೆ, ಜಸ್ಟ್ ವಾಕ್ ಅವೇ. ಎಲ್ಲ ನೆಮ್ಮದಿಯಾಗಿ ಹೋಗು. ನೊಂದುಕೊಂಡಿರ್ಬೇಡ, ಕಣ್ಣೀರ್ ಹಾಕೊಂಡಿರ್ಬೇಡ, ಸಂಕಟ ಪಟ್ಕೊಂಡಿರ್ಬೇಡ, ಬಾಧೆ ಪಟ್ಕೊಂಡಿರ್ಬೇಡ, ಸಂಕಟ ಪಟ್ಕೊಂಡಿರ್ಬೇಡ, ಹೊರೆ ಹೊತ್ಕೊಂಡಿರ್ಬೇಡ. ಇದನ್ನ ಹೇಳಿದ್ದಾನೆ. ನಾನ್ ನಿನಗೆ ಹೊರೆಯೇ. ಒಂಥರ ನೀನು ವಿಕ್ರಮು, ನಾನು ಬೇತಾಳವೇ. ನಿನಗೆ ಬೇಡ ಅಂದಿದ್ದಿನ ಮರದ ಮೇಲೆ ಹಾಕಿ ಹೋಗು, ಆದ್ರೂ ಓಡ್ ಬರ್ತೀನಿ. ಅದಕ್ಕೆ ಅವಳು ಹೇಳಿದ್ರು, ಇಲ್ಲ ಇಲ್ಲ, ಬೇತಾಳು ನೀವಲ್ಲ, ನಾನು ಬೇತಾಳು, ನೀವು ವಿಕ್ರಮ್, ನಾನು ಬಿಡೋಲ್ಲ. ಯಾಕೆ ಗೊತ್ತಾ, ಒಂದು ಪ್ರೀತಿಗೆ ಹೋಗ್ತಾ 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 ಅನುಬಂಧ ದೇಹದ ಮೇಲೆ ಹೊರಟೋಗುತ್ತೆ. ಬೇರೆ ಅಲ್ಲೊಂದು ಸಣ್ಣ ಜಗಳ ಇರುತ್ತೆ, ಮುನ್ಸಿರುತ್ತೆ, ಅಲ್ಲೊಂದು ಗೌರವ ಇರುತ್ತೆ. ಲೀವ್. ನಾವು ಬದುಕೋದಿಲ್ಲ. ಪ್ರೀತಿ ಅನ್ನೋದು ರೂಪ ಏನ್ ಗೊತ್ತಾ, ಅವ್ರನ್ನ ಬದುಕಿಸೋದು, ಅವ್ರಿಗೆ ನೆರಳು ಕೊಡೋದು. ನೀನ್ ಬದುಕು, ನಿನ್ಗೆ ಹೇಗ್ ಬೇಕೋ ಅದ್ ಬದುಕು. ಇವತ್ತು ನಾವು ಬದುಕ್ತಿಲ್ಲ ಆ ತರ ಮಕ್ಕಳೇ, ಕೊಡ್ತಿಲ್ಲ. ನಾವೊಂದು ಭ್ರಮೇಲಿ ಬದುಕ್ತಿದ್ದೇವೆ. ಈ ಸ್ವರ್ಗ ನರಕ ಅನ್ನೋದು ಇದ್ರೇನೆ ಸ್ವರ್ಗ, ಇಲ್ಲದಿದ್ರೇನೆ ನರಕ. ಹೌದು, ಈ ಹುಚ್ಚು ಉನ್ಮಾದ ಎಲ್ಲದ್ ಬದಲಾಗ್ಬಿಟ್ಟಿದ್ದೇವೆ. ದುಡ್ಡಿದ್ರೇನೆ, ಇನ್ನೊಂದಿದ್ರೇನೆ. ಚಿಕ್ಕ ಮಗು ಡಿಸಿಷನ್ ತಗೊಳ್ಳೋ ವಯಸ್ಸಲ್ಲ ಆಕೆ. ನಿಮಗೂ ಡಿಸಿಷನ್ ತಗೊಳಕ್ ಆಗ್ತಿಲ್ಲ ಅಂದ್ರೆ ವುಡ್ ಹ್ಯಾವ್ ಬೀನ್ ವೇಟೆಡ್. ಕಾದಿರ್ಬೋದಿತ್ತು ನಿಮ್ಮ ಮನೆಯವರನ್ನ, ಅವ್ರ ಮನೆಯವ್ರನ್ನ. ಯಾಕೆ ಯಾರು ಹಾಗೇ ಇಲ್ವಾ? ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹ ಮದುವೆ ಆಗಿದ್ದಾರೆ. ನಮ್ಮ ರಾಜ್ಯದ ಮಂತ್ರಿ ಮಂಡಲದಲ್ಲೇ ಒಬ್ಬರಿದ್ದಾರೆ. ಅಯ್ಯೋ, ಎಲ್ಲಾ ಕಡೆ ದೊಡ್ಡವ್ರ ಮನೇಲಿ ಎಲ್ಲ ಇದೆ, ನಿಮಗ್ ಗೊತ್ತಿಲ್ಲ.
ಆಯ್ತರ ಅದನ್ನ ರಾಡಿ ಮಾಡೋಕೆ ಇನ್ನು ಕೆಲವರು ವ್ಯಕ್ತಿಗಳು ಇದಕ್ಕೋಸ್ಕರ ಕಾಯ್ತಿರ್ತಾರೆ. ಇದೆ ರಾಡಿ ಮಾಡೋಕೆ, ಅದು ಈ ಎಲೆಕ್ಷನ್ ಟೈಮ್ನಲ್ಲಿ ಸಿಕ್ಕಿಬಿಟ್ಟಿದೆ ಅವ್ರಿಗೆ ಬ್ರಹ್ಮಾಸ್ತ್ರ. ಕೆಲವರುಗಳಿಗೆ ಇವರು ಅವರು ಅದು ಇದು. ರಾಮಚಂದ್ರ ಪ್ರಭು ಇದು ಬೇಕಿತ್ತ? ರಾಮರಾಜ್ಯ ಅನ್ನೋದು ಇದೇನಾ? ರಾಮರು ಯಾವತ್ತಾದ್ರೂ ಈ ತರ ಹೇಳ್ಕೊಟ್ಟಿದ್ರ? ಇದಾಗ್ತಿದೆ. ಈಗ ಆ ಮಗು ಮನೆಗೆ ಸಾಂತ್ವನ ನಮ್ಮೆಲ್ಲರ ಪರವಾಗಿ ಮಹಾವೀರ ಜಯಂತಿ ಆ ಮನೆಗೆ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ. ನನ್ನ ಮಗು ಹೋದಾಗೆ, ನನ್ನ ಮೊಮ್ಮಗು ಹೋದಾಗೆ, ಅಯ್ಯೋ ನನ್ನ ಮಕ್ಕಳನ್ನ ನಾನು ಎಷ್ಟು ಹೇಗ್ ನೋಡ್ತೀನಿ ನಿಮ್ಗೆ ಗೊತ್ತಿಲ್ಲ. ಮುಟ್ಟಿ ಕೂಡ ಮಾತಾಡೋಲ್ಲ ನಾನು ಮನೆ ಹೆಣ್ಮಕ್ಳನ್ನ, ಗಾಬರಿ. ನಿಮ್ಮನ್ನು ಅಷ್ಟೇ, ಅಕ್ಕಯ್ಯೋ ಇನ್ನೊಂದು ನೋಡ್ಬೇಕಾದ್ರೆ ನಿಮ್ಗಿಂತ ಗಾಬರಿ. ಮಕ್ಕಳು ನೀವು ಪುಟ್ಟು ಪಾಪಗಳು, ಗೊತ್ತಿಲ್ಲ. ಪ್ರೀತಿಯ ವಿಚಾರದಲ್ಲಿ ಇಷ್ಟು ರಭಸಕ್ಕೆ ಹೋಗ್ಬೇಡಿ, ನಿಧಾನ ಮಾಡಿ. ಆಗ್ಲಿಲ್ವ ಬಿಟ್ಕೊಡಿ. ಹೋಗ್ಬಿಟ್ಟ ನೀನು, ನಿನ್ನ ಅಮ್ಮ ಅಪ್ಪನನ್ನು ಪ್ರೀತಿಸಿದ್ಯೋ ಹೋಗು. ಎಲ್ಲಿದ್ದರೂ ನೀನ್ ಚೆನ್ನಾಗಿರು, ಅದುವೇ ಪ್ರೀತಿ ಅನ್ನೊಂದು ರೂಪ. ಆ ಮಗು ನಗನತ್ತೆ, ಸರಿ ನೀವು ಹೇಳ್ಕೊಂಡ್ ಬಂದು ಬಲವಂತವಾಗಿ ಕಟ್ಟಿಬಿಟ್ಟು ನಿಮ್ ಜೊತೆಲಿ ಇಟ್ಕೊಂಡು ಅವಳು ಒಂದು ತೊಟ್ಟು ಕಣ್ಣೀರು ಹಾಕಿದರೆ ನಿಮ್ ಪ್ರೀತಿ ಸೋತೋಯ್ತು, ಗೊತ್ತಾ? ನಿಮ್ ಪ್ರೀತಿ ಸೋತೋಯ್ತು. ಅವಳ ತಂದೆ ತರ ನೋಡ್ಕೋತೀರಾ, ಅವಳನ್ನ ಅಣ್ಣನ ತರ ರಕ್ಷಿಸ್ತೀರಾ, ಮಿತ್ರನಾಗಿ, ಬಂಧುವಾಗಿ, ಗುರುವಾಗಿ, ತಾಯಿಯಾಗಿ, ಅಕ್ಕನಾಗಿ, ತಂಗಿ, ಎಷ್ಟು ರೂಪ ನೀವು ತಗೋಬೇಕು ಗೊತ್ತಾ? ಅವಳು ಎಲ್ಲೋ ಅವಳು ಬಯಸ್ತಿರ್ತಾಳೆ ಒಂದ್ ಧೈರ್ಯಕ್ಕೆ. ಹೇಳ್ಕೊಂಡು ಬಂದು ತಾಳಿ ಕಟ್ಟಿಬಿಟ್ರೆ, ಭೋಗಿಸ್ಬಿಟ್ರೆ ಇಲ್ಲ ಮಕ್ಕಳೇ, ಕ್ಷಣಿಕ ಸುಖ ಮಕ್ಕಳೇ. ಅದು ಚಲಾಗಿಯ ನಾವು ಸತ್ತೋದ್ವಿ ಯಾವತ್ತು ನಮ್ಮ ಸಂಗಾತಿ ನಮ್ಮ ವಿಚಾರಕ್ಕೆ, ನಮ್ಮ ವಿಚಾರಕ್ಕೆ. ನಾನು ಇದನ್ನ ನನ್ನ ಹೆಂಡತಿಗೆ, ನನ್ನ ಧರ್ಮಪತ್ನಿಗೆ, ನನ್ನ ವಿಚಾರದಲ್ಲಿ ನೀನ್ ಯಾವತ್ತಾದ್ರೂ ಕಣ್ಣೀರ್ ಹಾಕಿದಿನ ಹೊರಟೋಗ್ಬಿಡ್ಬಿಟ್ಟ. ಯು ಫೀಲ್ ಐ ಹ್ಯಾವ್ ಚೀಟೆಡ್ ಯು, ಐ ಹ್ಯಾವ್ ಬಿಟ್ಬಿಡು, ನನ್ನ ಬಿಟ್ಬಿಡು. ಅಂದ್ರೆ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹೆಸರು ಇರುತ್ತೆ, ಹೋಗು ಬದುಕೋ, ಎಲ್ಲ ನಿಂದೆ. ನನ್ನ ಹೆಸರು, ನನ್ನ ಕುಟುಂಬ ಎಲ್ಲ ನಂದು. ನೀನು ಯಾವತ್ತು ನೀನು ಬದುಕಿರುವಷ್ಟು ಕಾಲವು ಕಣ್ಣೀರು ಹಾಕಿಸುವುದಿಲ್ಲ. ಹೌದು, ಒಂದು ಬಾರಿ ಅಷ್ಟೇ ಕಣ್ಣೀರು ಹಾಕೋ ಅಧಿಕಾರ ಇದೆ. ತಾಳಿ ಕಟ್ಟಿದ್ಮೇಲೆ ನಂಬ್ತೀರಾ? ನನ್ನ ಆಕೆಯ ಮಾವನವರು ತೀರಿಕೊಂಡಾಗ ಆಗ ಬಿಕ್ಕಿ ಬಿಕ್ಕಿ ಅಳೋ ಸಂದರ್ಭ ನಿಜವೇ. ಅಲ್ಲಿವರೆಗೂ ನನ್ನ ಮನೆಯಲ್ಲಿ ಆಕೆ ಕಣ್ಣೀರು ಹಾಕೋ ಅಧಿಕಾರ ಇಲ್ಲ. ಹಾಕಬಾರದು. ಅಲ್ಲಿ ಹಾಕ್ತಿದ್ದಾಳೆ ಅಂದ್ರೆ ಎಲ್ಲೋ ಒದ್ದಾಡಿಬಿಟ್ಟಿದ್ದಾಳೆ ಅಂತ. ಈ ರೀತಿ ಒದ್ದಾಟ ಮಾಡಿ ಚುಚ್ಚಿ ರಕ್ತ ಬಗದು ಸಿಕ್ಬಿಡ್ತಾ ನಿಮ್ ಪ್ರೀತಿ ಸಿಗ್ತಾ ಮಕ್ಕಳೇ? ಗಾಯ ಮಾಡಿ, ಘಾಸಿ ಮಾಡಿ, ಚುಚ್ಚಿ, ಬಾಧೆ ಕೊಟ್ಟು, ನೋವು ಕೊಟ್ಟು, ಹೊಡೆದು ಬಡಿದು, ಒತ್ತಡ ಹಾಕಿ, ದೈಹಿಕ ಮಾನಸಿಕ, ನನ್ನನ್ನೇ ಆಗು. ಎಲ್ಲಿದ್ದೀರಿ? ಇಷ್ಟೇನಾ ನೀವು ನಿಮ್ಮ ಆ ಹುಡುಗಿಯನ್ನ ಇಲ್ಲ ಆ ಹುಡುಗನನ್ನ ಅರ್ಥ ಮಾಡ್ಕೊಂಡಿದ್ದು? ಇಲ್ಲ ಅಂದ್ರೂ ನೋ ಮೀನ್ಸ್ ನೋ, ಅಷ್ಟೇ. ನೋ ಮೀನ್ಸ್ ನೋ. ಇಲ್ಲ ಅಂದ ಮೇಲೆ ಇಲ್ಲ, ಬಿಟ್ಟು ಬಿಡಬೇಕು, ಹೋಗಬಾರ್ದು. ನಾನು ಆಗಾಗ ಹೇಳ್ತಿರ್ತೇನೆ, ನಾ ದೌಲತ್ಗೆ ಪೀಚೆ, ನಾ ಔರತ್ಗೆ ಪೀಚೆ, ನಾ ಶೋಹರತ್ಗೆ ಪೀಚೆ, ನಾ ಮೊಹಬ್ಬತ್ಗೆ ಪೀಚೆ, ಕಭಿ ನೈ ಜಾನಾ ಹೈ. ಹೆಸರಿನಿಂದೆ, ದುಡ್ಡಿನಿಂದೆ, ಅಂದದ ಹಿಂದೆ. ಹೌದು, ನಮ್ಮನ್ನು ಹೊಡ್ಕೊಂಡು ಬರ್ಬೇಕು ಆ ಪ್ರೀತಿ. ನೀವು ನನ್ನನ್ನ ಪ್ರೀತಿಸ್ದಾಗೆ. ಹೌದು, ಒಂದು ಮಾತಿಗೆ ಗಂಗಮ್ಮ ಕ್ಷೇತ್ರಕ್ಕೆ ಬಂದಿದ್ರಲ್ವ, ಲಿಂಗರಾಜಪುರ ಮುಖ್ಯ ರಸ್ತೆ, ಬ್ಯಾಂಗ್ಳೂರ್ 84 ಪಿನ್ ಕೋಡ್ ಸಮೇತ ಹೇಳ್ತೇನೆ. ಆ ಅಮ್ಮನನ್ನ ನೋಡ್ತೇನೆ, ಕೇಳ್ತೇನೆ. ಏನಾದ್ರೂ ಶೂಟ್ ಮಾಡಿದ್ರೆ ಅದ್ರದ್ದು ತೆಗೆದು ನಿಮ್ಗೆ ಹಾಕ್ತೇನೆ. ವಿಶೇಷ ದಿನ ನನಗೆ ಆಸೆ, ನನ್ನಮ್ಮ ಪ್ರತಿ ಮನೆಗೂ ತಲುಪಬೇಕು, ನಿಮ್ಗೆ ಆ ಶಕ್ತಿ ಸಿಗಬೇಕು, ನಿಮ್ ಸೇವೆ ನಾನ್ ಮಾಡ್ಬೇಕು. ಪ್ರೀತಿಯ ಇನ್ನೊಂದು ಹೆಸರು ಏನ್ ಗೊತ್ತಾ? ಕೊಡ್ತಾ ಇರೋದು, ತಗೊಳ್ಳೋದಲ್ಲ. ಹೌದು, ಪ್ರೀತಿ ಅನ್ನೋದು ಕೊಡ್ತಲೇ ಇರೋದು, ತೆಗೆದುಕೊಳ್ಳುವುದಲ್ಲ. ಇದು ಗೊತ್ತೇ ಇಲ್ಲ ನೋಡಿ. ರಾಧಾ ಕೃಷ್ಣ ಅಂತ ಏನು ಕರೀತಾರೆ? ಕೃಷ್ಣ ರಾಧಾ ಅಂತ ಕರೆಯಲ್ಲ, ರಾಧಾ ಕೃಷ್ಣ ಅಂತ. ಯಾಕೆ ಗೊತ್ತಾ ಕರೀತಾರೆ? ರಾಧೆ ಪ್ರೀತಿಸ್ತಲೇ ಇದ್ಲೇ ವಿನ ಆ ಕಡೆಯಿಂದ ಬಂದಿಲ್ಲ ಅಂತ ಒಂದು ದಿನವೂ ಕೊರಗಲಿಲ್ಲ. ಸತ್ತ ಮೇಲೆ ಸ್ವರ್ಗದಲ್ಲಿ ಮೀಟಿ ಆದಾಗ ಏನು ದ್ವಾರಕಾಧಿಪತಿ ಅಂತಾಳೆ. ಅದು ತುಂಬಾ ಚೆನ್ನಾಗಿದೆ ಅದರ ಸಂವಾದ. ಅದು ಇನ್ನೊಂದು ದಿನ ಹೇಳ್ತೇನೆ. ಕೃಷ್ಣಾಷ್ಟಮಿಯ ದಿನದಂದು, ರಾಧಾಷ್ಟಮಿಯ ದಿನದಂದು ಬಂದಾಗ ನನ್ನ ರಾಧಮ್ಮನ ನೋವನ್ನ ಹೇಳ್ಕೊಡ್ತೇನೆ. ಅದಕ್ಕೆ ರಾಧಾ ಅನ್ನೋರ್ಗು ನೋವು ತಪ್ಪಿದ್ದಲ್ಲ ಅಂತ ಹೇಳ್ತಿರ್ತೇನೆ.
ನಿಮ್ ಪ್ರೀತಿ ನಿಮ್ಗೆ ಯಾವತ್ತೂ ಸಿಗಲ್ಲ, ಬಿಟ್ಬಿಡಿ, ತಲೆ ಕೆಡ್ಸ್ಕೋಬೇಡಿ ಅಂತ. ಹೌದು, ತುಲಾ ರಾಶಿ, ತುಲಾ ಲಗ್ನ, ನೀವು ಪ್ರೀತಿಲಿ ಬೀಳೋ ಅಷ್ಟು ಇನ್ಯಾರೂ ಇಲ್ಲ. ಅದಿದೆ ರಾಧಾ. ಅದಕ್ಕೆ ಕೃಷ್ಣನ ರಾಧೆಯ ನಂತರ ಸೇರಿಸಿರೋದು. ರಾಧಮ್ಮ ಕಿತ್ಕೊ ಬಂದ್ಬಿಡ್ಬೇಕು, ರುಕ್ಮಿಣಿಯಿಂದ ಕಿತ್ಕೊ ಬರ್ಬೇಕು, ಸತ್ಯಭಾಮೆಯಿಂದ ಕಿತ್ಕೊ ಬರ್ಬೇಕು, ನನ್ ಕೃಷ್ಣ ನನಗೇ ಇರ್ಬೇಕಿಲ್ಲ, ನನಗ್ ಪ್ರೀತಿಸೋದಷ್ಟೇ ಗೊತ್ತಿದೆ. ಆತ ಬರ್ತಾನ ಬರಲ್ವಾ, ನನ್ ಜೊತೆಗೆ ಇರ್ತಾನ ಇರಲ್ವಾ, ನನ್ನ ಒಳಗಡೆ ಇದ್ದಾನ ಹೊರಗಡೆ, ಏನೂ ಯೋಚಿಸಲಿಲ್ಲ. ಸದಾ ರಾಧಾ, ನನ್ನ ಕೃಷ್ಣ, ನನ್ನ ಕನ್ನಯ್ಯ ಇದೆಯಾ ನಿಮ್ಗೆ ನಿಮ್ ರಾಧಾ ಬಗ್ಗೆ? ಯೋಚನೆ ಮಾಡಿ ನೋಡಿ. ನನಗೆ ತುಂಬಾ ರಾಧೆಯರಿದ್ದಾರೆ. ನೀವೆಲ್ಲ ಅಮ್ಮಂದ್ರು ನನ್ನನ್ನು ಪ್ರೀತಿಸೋಷ್ಟು ಜಗತ್ತಲ್ಲಿ. ಅಪ್ಪೋ, ನಿಮ್ಮ ಹುಚ್ಚು ಪ್ರೀತಿ ಮುಂದ್ಗಡೆ ನಾನೇನು ಇಲ್ಲ, ನಿಮಗ್ ಗೊತ್ತಿಲ್ಲ. ನನ್ನ ಧರ್ಮಪತ್ನಿ ಹತ್ರನೂ ನಿಮ್ ಜೊತೆ ಕುಳಿತು ಮಾತನಾಡಿದಷ್ಟು, ಕುಳಿತುಕೊಂಡಷ್ಟು ಜೀವನದಲ್ಲಿ ಒಮ್ಮೆಯೂ ಕುಳಿತಿಲ್ಲ ಪಾಪ. ನನ್ನ ಕುಟುಂಬದವರ ಜೊತೆ, ನನ್ನ ಮಕ್ಕಳ ಜೊತೆ, ಕುಟುಂಬದವರ ಜೊತೆ ಇಲ್ಲ, ಅಮ್ಮನ ಜೊತೆ ಕೂತಿದ್ದೇನೆ. ಗೊತ್ತಾಗ್ಬಿಡ್ತು ಅಮ್ಮ ಏನಿರೋಲ್ಲ ಅಂತ. ತುಂಬಾ ಸಮಯ ಕಳೀತಿದ್ದೆ. ಅದು ಬಿಟ್ರೆ ನೀವೇ. ಅದನ್ನ ಇನ್ಮೇಲೆ ನಾನು ಹೇಳ್ತೇನೆ, ಸ್ವರ್ಗ ನರಕ ಎಲ್ಲೋ ಇಲ್ಲ ಮಕ್ಕಳೇ. ಪ್ಲೀಸ್ ಜೀವನದಲ್ಲಿ ರಾಧಾಕೃಷ್ಣ ಅನ್ನಿಸ್ಕೊಳ್ಳಿ. ಈ ತರ ಹುಚ್ಚುತನ, ಆಮೇಲೆ ಇನ್ನೊಂದೇನೋ ಡ್ರಗ್ಸ್ ತಗೊಂಡು, ಇನ್ನೊಂದು ಡ್ರಿಂಕ್ಸ್ ತಗೊಂಡು ನೀವು ದೇವದಾಸ ಆಗೋದು, ಉನ್ಮಾದಕ್ಕೊಳಗಾಗೋದು, ಡಿಪ್ರೆಷನ್ ಒಳಗಾಗೋದು, ಸಾಯಿಸೋಷ್ಟು ಮಟ್ಟಕ್ಕೆ ಹೋಗೋದು, ಸತ್ತೋಗೋಷ್ಟು ಮಟ್ಟಕ್ಕೆ ಹೋಗೋದು, ಆತ್ಮಹತ್ಯೆ ಮಟ್ಟಕ್ಕೆ. ಇಷ್ಟಿನ ನೀವು ನಿಮ್ಮವನ್ನ ಪ್ರೀತಿಸಿದ್ದು. ಏನೋ ಒಂದು ದುಡ್ಡಿನ ಸಮಸ್ಯೆ ಬಂತು, ಯಾರೋ ಮೊನ್ನೆ ಆತ್ಮಹತ್ಯೆ. ಅರೆ, ಎಲ್ಲಿ ಪ್ರೀತಿ ಇರುತ್ತೋ ಅಂತದೊಂದು ಮಾಡಲ್ಲ, ನಿಂತ್ಕೋತೀರಿ. ದುಡ್ಡು ತಾನೆ ಹೋದ್ರೆ ಹೋಗ್ಲಿ. ಆದ್ರೆ ಇದ್ದವನು ಮಾತಾಡ್ತಾರೆ, ಇಲ್ದಿದ್ದವನು ಮಾತಾಡ್ತಾರೆ. ಅದಕ್ಕೆಲ್ಲ ಆ ಭಾವನೆಗಳಿಗೆ ಒಳಗಾಗಬೇಡಿ. ಅಷ್ಟು ಪುಕ್ಕಲ್ತನ್ರಿ ಆ ಮನುಷ್ಯನಿಗಿರೋ ಅಷ್ಟು ಪುಕ್ಕಲ್ತನ ಇನ್ಯಾರಿಗೂ ಇಲ್ಲ. ಅದೇ ನಿಮಗ್ ಗೊತ್ತಿಲ್ಲ ನಾನು ಎಷ್ಟು ಸೋತಿದ್ದೇನೆ, ಎಷ್ಟು ಕಳ್ಕೊಂಡಿದ್ದೇನೆ. ನನಗ್ ನನ್ನ ಅಮ್ಮನೇ ಸ್ಫೂರ್ತಿ. ನೀವು ಕೂಡ ಅಮ್ಮಂದ್ರ ಸ್ಫೂರ್ತಿ. ಎಷ್ಟು ಜನ ಕಳ್ಕೊಂಡಿರೋರ ಹತ್ರ ಮಾತಾಡಿದಾನೆ ಗೊತ್ತಾ, ನಿಂತಿರೋರ್ನ. ಮೊನ್ನೆ ಕೂಡ ಒಂದು ಕನಕಪುರದಿಂದ ವಿಶಾಖ ನಕ್ಷತ್ರ, ಇಷ್ಟೇ ಹೇಳಬಲ್ಲೆ. ತಾಯಿ ಜೀವ ಬಾ ಆಗತ್ತು. ಆ ತೂಕ ಪಡೆದ ಪೆಟ್ಟು ಹೇಗಿತ್ತು ಗೊತ್ತಾ? ನಾನಮ್ಮ ನಿನ್ನ ಈ ಮಚ್ಚೆ ಇದೆಯಲ್ಲ ಅಂದ್ರೆ ಬಿದ್ದು ಹೌದು ಗುರುಜಿ, ಕಾಲಿಗೆ ನಮಸ್ಕಾರ ಹಾಕ್ಬೇಕು. ವೀಣೆ ಕೊಟ್ರೆ ಸರಸ್ವತಿ, ಶಕ್ತಿ ಕೊಟ್ರೆ ದುರ್ಗಿ, ಕಮಲ ಕೊಟ್ರೆ ಲಕ್ಷ್ಮಿ, ಎಲ್ಲ ಇದಾವೆ. ನೀವೇ ಅಮ್ಮಂದ್ರು, ನೀವೇ ದೇವಿ. ಅದು ನಿಮ್ಗೆ ಗೊತ್ತಿಲ್ಲ, ನಿಮ್ ಶಕ್ತಿ ಗೊತ್ತಿಲ್ಲ, ಆ ಪರಿಚಯಗಳು ಗೊತ್ತಿಲ್ಲ. ಅದರಿಂದಲೇ ನಾನ್ ಧೈರ್ಯಸ್ಥನಾಗಿರೋದು. ನಾನು ಕಳ್ಕೊಂಡಿದ್ದಕ್ಕಿಂತ ಪಡ್ಕೊಂಡಿರೋದು ಜಾಸ್ತಿ. ಜಗಳ ಆಡಿದ್ದೇನೆ, ಮುನಿಸ್ಕೊಂಡಿದ್ದಾನೆ, ಮಾತಾಡಿದ್ದಾನೆ, ಮಗು ಆಗಿದ್ದಾನೆ. ಎಸ್, ಎವ್ರಿಥಿಂಗ್. ಅದಕ್ಕೆ ಹೇಳ್ತೇನೆ, ಪ್ರೀತಿ ಇನ್ನೊಂದು ಮುಖ ಏನ್ ಕೊಡೋ ಗೊತ್ತಾ? ಬಿಟ್ಟು ಕೊಡೋದು. ನಮ್ಮ ಮಕ್ಕಳನ್ನ ಬಿಟ್ಕೊಟ್ಟಾಗೆ. ಇವತ್ತೆಲ್ಲ ನಾಳೆ ಮದುವೆ ಮಾಡಿ ಇನ್ನೊಬ್ರ ಕೈಗೆ ಜವಾಬ್ದಾರಿ ಕೊಟ್ಬಿಡ್ತಾರೆ. ಇದಮ್ಮ ಸೊಸೆ ಇನ್ಮೇಲೆ ನಿಂದಮ್ಮ. ಇಷ್ಟು ದಿನ ಮಗುವಾಗ ಅವನನ್ನ ಬೆನ್ನುಜ್ಜಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸ್ತಿದೆ. ಈಗ ಆಗೋಲ್ಲ, ಬೆನ್ನುಜ್ಜಕ್ಕಾಗಲ್ಲ. ಒಳಗಡೆ ಹೋಗಿ ಅವ್ನ್ ಬಾತ್ರೂಮಲ್ಲಿ ಇದ್ದಾನೆ, ನೀನ್ ಮಾತ್ರ ಹೋಗ್ಬಲ್ಲೆ. ಹೌದು, ಒಂದ್ ತಾಯಿ ವಯಸ್ಸಿಗೆ ಬಂದ ಮಗನನ್ನ ಹೋಗಿ ಸ್ನಾನ ಮಾಡ್ಸೋಕ್ಕಾಗಲ್ಲ. ತಂದೆ ಹೋಗ್ಬೋದೇನೋ ಗಂಡು ಮಗುವಿಗೆ, ಹೆಣ್ಮಗುಗ್ ತಾಯಿ ಹೋಗ್ಬೋದು. ಆದ್ರೆ ಗಂಡು ಮಗುವಿಗೆ 10 ವರ್ಷ ದಾಟಿದ ಮಗುವಿಗೆ, ಗಂಡು ಮಗುಗೆ ಹೋಗಿ ತಾಯಿ ಒಳಗಡೆ ಸ್ನಾನ ಮಾಡಿಸೋ ಆಗಿಲ್ಲ. ದಟ್ ಇಸ್ ದಿ ಫ್ಯಾಕ್ಟ್. ನಮ್ ವೈದಿಕ ಅಷ್ಟು ಅದ್ಭುತ. ಇನ್ನಾಗಲ್ಲಮ್ಮ, ನನಗೂ ಕೈ ಸೋತೋಗ್ಬಿಟ್ಟಿದೆ. ನೀನೊಂದು ಬೆನ್ನುಜ್ಜಿ ಸ್ನಾನ ಮಾಡಿಸು, ಅವನಿಗೆ ತುತ್ತು ತಿನ್ಸು. ನನ್ ತುತ್ತು ತಿನ್ನೋಲ್ಲ ಅಂತಾನೆ ಈಗೀಗ ರಭಸ. ನೀನ್ ತಿವಿಬಲ್ಲೆ, ನನ್ ಬಲ ಕಮ್ಮಿ ಆಗಿದೆ ಅಲ್ವಾ, ಎದುರಾಡ್ತಾನೆ. ನೀನು ತಿನ್ರಿ ಅಂತ ಹಾಕಿ. ಅದಕ್ಕೆ ಹೆಂಡತಿಗೆ ಕೋಪ ಜಾಸ್ತಿ. ಕೋಪದ ಇನ್ನೊಂದು ರೂಪವೇ ಪ್ರೀತಿ ಜಾಸ್ತಿ. ಅದಕ್ಕೆ ದ್ವಾರಕೀಶ್ ಅವ್ರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಅವ್ರ ಜಾತಕ ನೋಡ್ತಿದ್ದೆ, ಹಾಗೇ ಕೂತು ಬಿಟ್ಟೆ. ಪರಾಮರ್ಶೆ ಮಾಡ್ತಾ ಬದುಕು ಹಾಗೆ. ತುಂಬಾ ಗಂಡನ ಮೇಲೆ ಪ್ರೀತಿ ಇದ್ರೆ ಹೆಂಡತಿಗೆ ಹುಟ್ಟೋದೇ ಗಂಡು ಮಕ್ಕಳಂತೆ. ಹೆಂಡತಿ ಮೇಲೆ ಗಂಡನಿಗೆ ತುಂಬಾ ಪ್ರೀತಿ ಇದ್ರೆ ಹುಟ್ಟೋದೆಲ್ಲ ಹೆಣ್ಮಕ್ಳಂತೆ. ಅವ್ರಿಗೆ 5 ಜನ ಗಂಡು ಮಕ್ಕಳಲ್ವಾ. ಇಬ್ಬರಿಗೂ ಪರಸ್ಪರ ತುಂಬಾ ಪ್ರೀತಿ ಇದ್ರೆ, ನಮ್ ಗುರುಗಳು ಹೇಳ್ತಾ ಇದ್ದಿತ್ತು, ಮಕ್ಕಳೇ ಇರಲ್ವಂತೆ. ವಾಟ್ ಎ ಬ್ಯೂಟಿ ನೋಡಿ. ದ್ವಾರಕೀಶ್ ಅವ್ರು ಹೇಳ್ತಾರೆ, ಗಂಡನ ಮೇಲೆ ಹೆಂಡತಿಗೆ ತುಂಬಾ ಪ್ರೀತಿ ಇದ್ರೆ ಗಂಡು ಮಕ್ಕಳೇ ಹುಟ್ಟೋದು. ಹೆಂಡತಿ ಮೇಲೆ ಗಂಡನಿಗೆ ತುಂಬಾ ಪ್ರೀತಿ ಇದ್ರೆ ಹೆಣ್ಮಕ್ಳು ಹುಟ್ಟೋದು.
ಆದ್ರೆ ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡನಿಗೆ ತುಂಬಾ ಆ ಒಂದು ಪ್ರೀತಿ ಅದ್ಭುತ ಪರಾಕಾಷ್ಠತೆ ಜಾಸ್ತಿ ಇದ್ರೆ ನಡುವೆ ಯಾರು ಬರಬಾರ್ದು ಅಂತ ಮಕ್ಕಳೇ ಕೊಡಲ್ವಂತೆ ಭಗವಂತ. ಬಾ ಹ್ಯಾಟ್ಸ್ ಆಫ್ ಟು ಹಿಮ್. ಆ ಮಾತು ನನ್ನ ಗುರುಗಳು ಹೇಳೋದು ಕೇಳಿ. ಅದಾಗೆ ಮಕ್ಕಳೇ, ಮಾತಾಡೋಣ. ಇನ್ನೊಂದಷ್ಟು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, 19ನೇ ತಾರೀಕು ಆಗಸ್ಟ್ 1942 ಅವರಿಗೆ ಒಂದು ಗುರುದಶೆ ನಡೆಯುತ್ತೆ ಮಕ್ಕಳೇ. ಗುರು ಕೊಡುವಷ್ಟು ಗೌರವ, ಗುರು ಕೊಡುವಷ್ಟು ಹೆಸರು, ಕೀರ್ತಿ, ಪ್ರತಿಷ್ಠೆ ಅಂಥದ್ದೊಂದು ಅದ್ಭುತ ಇನ್ಯಾರೂ ಕೊಡಲಾರರು. ಗುರು ಅಂದ್ರೇನೆ ಡೈರೆಕ್ಟರ್. 1970ರಿಂದ 1985-86 ಮುಟ್ಟಿದ್ದೆಲ್ಲ ಬಂಗಾರ. ಗುರು ಕೊಟ್ಟಷ್ಟು ಹೆಸರು. ಆ ಗುರು ಜೊತೆನಲ್ಲಿ ಬೇರೆ ಗುರುಚಂದ್ರ ಯೋಗ, ಗುರುಚಾಂಡಾಳ ದೋಷ ಬೇರೆ. 0 to ಹೀರೋ ಆಗೋದೇ ಗುರುಚಾಂಡಾಳ ದೋಷ ಬಂದವರು. ಹೀರೋ ಟು 0 ಆಗೋದು ಕೂಡ ಗುರುಚಾಂಡಾಳ ದೋಷ ಇರೋರು. ಪುನರ್ಪು ದೋಷಂ ಇರಬಾರದು ಅಂತೇನೆ, ಅಷ್ಟಮ ಶನಿ ಇರಬಾರದು ಅಂತ ಹೇಳ್ತಿರ್ತಾನೆ. ಹೌದು, ಅಷ್ಟಮ ಶನಿ ಇರಬಾರದು. ಎಲ್ಲ ಕಳ್ಕೊಂಡು ಬರ್ಬಾದಾಗ್ಬಿಡ್ತಾರೆ. ಪುನರ್ಪು ದೋಷ ಇದ್ದವರು ಕೂಡ ಬೀದಿಗೆ ಬಂದ್ಬಿಡ್ತಾರೆ. ಇರೋದೆಲ್ಲ ಸಾಲ ಸೋಲ ಅಂತೆಲ್ಲ ವಿಪರೀತ ರಾಜಯೋಗ ಗುರು ಕೊಟ್ಟಷ್ಟು. ಯಾಕಂದ್ರೆ 3ನೇ ಮನೆ 6ನೇ ಮನೆ 8ನೇ ಮನೇಲಿ ಇದ್ದಿತ್ತು. ಅಪ್ಪ 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 ಅಪ್ಪ, ಇಟ್ ವಾಸ್ ಅ ಗೋಲ್ಡನ್ ಪೀರಿಯಡ್ ಅವರದು. 1978 ಇಂದ 86 ಆ 8 ವರ್ಷ ಇತ್ತಲ್ಲ, ನಾಗಾಲೋಟ. ಬೇರೆ ಅವ್ರು ನೋಡಿದಷ್ಟು ದುಡ್ಡು, ಹೆಸರು ಎಲ್ಲ ತೆಗೆದುಕೊಟ್ಟ. ಶನಿ ದಶೆ ಬಂತು 86ರ ಮೇಲೆ. 88ರ ಮೇಲೆ ಒಂದೊಂದೇ ಶುರುವಾಗಿತ್ತು. ಅಷ್ಟಮ ಶನಿ 2004-05 ನಡೆದಿರ್ತಕ್ಕಂಥ ಅಷ್ಟಮ ಶನಿ ಎಲ್ಲ ತೆಗೆದು ಬಿಸಾಕ್ಬಿಡ್ತು. ಹೋಗ್ತಾ ಹೋಗ್ತಾ ಶನಿ ಏನಾದ್ರೂ ಒಂದು ಒಳ್ಳೇದು ಮಾಡೋಗ್ತಾನೆ ಅಂತ ಹೇಳ್ತೇವಲ್ಲ, ಹೌದು, ಬ್ಯೂಟಿಫುಲ್ಲಿ ಆಪ್ತ ಮಿತ್ರ ಆ ಸಂದರ್ಭದಲ್ಲಿ ಬಂದಿತ್ತು ನೋಡಿ. ರಾಹು ಇವ್ರಿಗೆ 11ನೇ ಮನೆ, ರಾಹು 11ನೇ ಮನೆ, ಶನಿ ದಶ. ರಾಹು ಲಾಭದಲ್ಲಿ ತೆಗೆದು ಒದ್ದು ಇರೋದೆಲ್ಲ ಕಳಿಸಿ ಕೊಟ್ಟೋಯ್ತು. ಆದ್ರೆ ಮತ್ತೆ ಬುಧ ಬುದ್ಧಿಯಂ ಕೆಡಪ್ಪ ಅಂತೀವಲ್ವ, ಬಾಧಕ ದಶ, ಬಾಧಕ ಸ್ಥಾನ, ವ್ಯಯಾಧಿಪತಿ ಸಪ್ತಮದಲ್ಲಿ ಎಲ್ಲ ತೆಗೆದು ಬಿಸಾಕ್ಬಿಟ್ಟ. ಮತ್ತೆ ವಾನಪ್ರಸ್ಥಂ ಮಾಡ್ತಾ ಏನೋ ಒಂದು 2005ರಿಂದ ಒಂದು 8 ವರ್ಷ, 9 ವರ್ಷ, 2014 2015 ಮತ್ತೆ ಮರಳಿ ಬಡದಾಕ್ಬಿಡ್ತು. ಹೌದು, ಈ ಬುಧ ದಶೆ ತನ್ನ ಪ್ರಭಾವ 2022 ಮುಗಿಸಿದೆ. ಕೇತು ದಶ ಆರಂಭ ಆಯಿತು. ಆ ಮಹಾ ಗುರುವನ್ನ ಏನ್ ಮಾಡಿದಾರ ಗೊತ್ತು, ಸುಮ್ಮನೆ ಅಲ್ಲ. ಇದನ್ನೇ ಜಾತಕದ ತುಲನೆ ನಾವು ರಿಸರ್ಚ್ ಮಾಡೋದೈತನೆ. ಏನ್ ದಶಾ ಬಂತು, ಯಾಕೆ ಹೀಗಾಯ್ತು, ನಿಮಗೂ ಇದೇ ತರ ದಶಾಭುಕ್ತಿಗಳು ಬಂದಾಗ ಈ ಶಕ್ತಿಗಳು ಬರ್ತಾವ, ಇದನ್ನೇ ನೋಡ್ತಿರ್ತೇವೆ. ಲಗ್ನ, ದಶಾ, ಭುಕ್ತಿ, ತಿಥಿ, ವಾರ, ಯೋಗ, ಕರ್ಣ, ಕುರುಚಾಂಡಲ, ಪುನರ್ಪು ದೋಷಂ. ಹೌದು, ಶನಿ ಚಂದ್ರ ಜಾತಕದಲ್ಲಿ ಸೇರಿದಾಗ ಅಷ್ಟಮವೋ ಬಾಧಕವೋ ಮಾರಕವೋ ಇದ್ದು ಆ ದಶೆ ಬಂದಾಗ ನಡು ರೋಡ್ಗೆ ಇಡಿಸ್ಬಿಡ್ತಾನೆ. ನಾನು ತುಂಬಾ ಜನ ನೋಡಿದ್ದೇನೆ. ಇಲ್ಲದ್ದೆಲ್ಲ ತಂದಿಡ್ತಾನೆ. ಅದ್ರ ಮೇಲೆ ಗುರು ಅಷ್ಟಮ, ವಿಪರೀತ ರಾಜಯೋಗದ ಆ ಗುರು ಎಷ್ಟು ಮನೆಗಳು ಮಾಡ್ಕೊಂಡ್ರು. ಗುರು ಕುಜನ್ಸಾರ ಮೃಗಶಿರ, ಅಷ್ಟು ಮನೆಗಳನ್ನೆಲ್ಲ ಮಾಡ್ಕೊಳಕ್ ಮಾಡ್ಬಿಡ್ತು ಎಲ್ಲ. ಆದ್ರೂ ನೋಡಿ ಅದೇ ಗೌರವವಾಗಿ ನಿಂತ್ಕೊಂಡ್ರು.
ಅದೇ ನಾ ಹೇಳ್ತಿರ್ತೇನಲ್ವಾ, ತುಲಾ ಲಗ್ನದವರಷ್ಟು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಖ್ಯಾತಿ ವ್ಯಕ್ತಿಗಳು ಇನ್ಯಾರೂ ಇಲ್ಲ, ಅವರಷ್ಟು ಕಳೆದುಕೊಂಡವರು ಇನ್ಯಾರೂ ಇಲ್ಲ ಅಂತಾನು ಹೇಳಿದ್ದೇನೆ, ಪಡೆದುಕೊಂಡವರು ಇನ್ಯಾರೂ ಇಲ್ಲ. ನಾವ್ ಏನೇ ಮಾತಾಡ್ಬೋದು ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಏನ್ ಹೇಳ್ತಾನೆ, ತಪ್ಪು ತಿಳ್ಕೊಬೇಡಿ. ನಮ್ಮ ಕಾರ್ಯಕ್ರಮ ನೋಡ್ತಕ್ಕಂಥವ್ರು ಎಲ್ರಿಗೂ ಕೈ ಮುಗಿದು ಹೇಳ್ತಾನೆ, ತಪ್ಪಾಗಿ ಮಾತಾಡಬೇಡಿ. ಅದ್ರ ಹಿಂದ್ಗಡೆ ಏನ್ ನಡೆದಿದ್ಯೋ ಅವರ ಪರ್ಸನಲ್ ಲೈಫು, ಇನ್ನೊಂದು ಮಿತ್ರತ್ವ, ಗೆಳತನ, ವಾಟ್ ಎವರ್, ಬೇಡ ಮಕ್ಕಳೇ. ಅವ್ರಿಗೆ ಇವ್ರಿಗೆ ಮೋಸ ಮಾಡದಂತೆ ಹಾಕ್ಬಿಡೋದು. ನಾವು ನೋಡಿಲ್ಲ, ನಾವು ಅಲ್ಲಿ ಇರ್ಲಿಲ್ಲ, ನಮಗ್ ಗೊತ್ತಿಲ್ಲ, ಈ ಕಾಗಕ್ಕ ಗೋಬಕ್ಕ ಗೊತ್ತಿಲ್ಲ. ನಾನು ನನ್ನ ಗೆಳೆಯ ಮಾತ್ರ ಸಾಕ್ಷಿ ಆ ಪ್ರೀತಿಗೆ. ಇವತ್ತಿಗೂ ಅಲ್ಲೊಂದು ಗೌರವ ಇದೆ. ಒಬ್ರು ಜರ್ಮನಿಲಿದ್ದಾರೆ, ಒಬ್ರು US ಅಲ್ಲಿದ್ದಾರೆ, ಎಲ್ಲೋ. ಬಟ್ ಅಲ್ಲಿ ನಡೆದಿದ್ದು ಇವತ್ತಿಗೂ ಆ ಮಗನೂ ಹೇಳಿಲ್ಲ. ಅದಾದ್ಮೇಲೆ ಆತ ಪಟ್ಟ ನೋವು ಒಂಚೂರು ಮಾತ್ರ ನನಗೆ ಗೊತ್ತು. ಬಟ್ ಜಾತಕ ನೋಡಿ ನನಗೆ ಗೊತ್ತು, ಆತ ಇನ್ನಷ್ಟು ನೋವು ತಿಂದಿದ್ದಾನೆ. ಅಷ್ಟಮ ಶನಿ ಕರ್ಕೊಂಡು ಹೊರಟೋಗ್ಬಿಡ್ತಾತ ನನ್ನ. ಯಾರು ಬೇಡ ಕಾಣೋ ಅಂತ ವಾನಪ್ರಸ್ಥ ಬಂಗಾರದಂತ ನನ್ನ ತಂಗಿ ಬಂದಿದೆ ಅವ್ರ ಜೀವನದಲ್ಲಿ. ಅಯ್ಯೋ, ಇದ ಕೇಳಿದ್ ಒಂದ್ ಲೋಟ ನೀರು ಇಲ್ಲಿ ನಂಬಲ್ಲ, ಅಮೃತದ ಕಣಜವನ್ನೇ ಹಾಕಿ ಕೊಟ್ಟು ಬಿಟ್ಟಿದ್ದಾಳೆ ನಮ್ಮ ತಂಗಿ, ನನ್ನ ಸ್ನೇಹಿತನ, ಗೆಳೆಯನ, ಆ ಗುರುವಿನ ಜಾತಕದಲ್ಲಿ. ಏನ್ ನಡೆದಿದೆ ಒಂದಿಷ್ಟಷ್ಟೇ ನನಗೆ ಗೊತ್ತಿದೆ. ಅಲ್ಲಿ ಏನ್ ನಡೆದಿರ್ಬೋದು ಆಕೆ ಮನೆಯಲ್ಲಿ, ಅಲ್ಲಿ ಏನ್ ಒತ್ತಡ ಆಗಿತ್ತು, ಆಕೆ ಹೇಳ್ಕೊಂಡ್ಲಾ ಇಲ್ವಾ? ನಾವು ಮಾತ್ರ ಇಲ್ಲ ಇಲ್ಲ, ಗೋವನ್ ಬುದ್ಧಿ, ಬೇರೆ ಕಾಸ್ಟು, ಈ ತರದ ಬುದ್ಧಿ ಮಾತಾಡ್ಲಿಕ್ಕೆ ತುಂಬಾ ಸುಲಭ. ಏನು ಬೇಕಾದ್ರು ಇವತ್ತಿಗೂ ಆ ಒಂದು ವಿಶ್ವಾಸದಿಂದ, ಅದಕ್ಕೆ ಹೇಳ್ತಾನೆ. ಸೊ ಕಮೆಂಟ್ಸ್ ಆಗ್ಬೇಕಾದ್ರೆ ಆ ಹಿರಿಯ ಚೇತನ ನಮ್ ಜೊತೆಲಿ ಇಲ್ಲ ಇದ್ದಾಗ ನಾವ್ ಯಾರು ಹೋಗಿ ಕೇಳಲಿಲ್ಲ. ಪರ್ಸನಲ್ ಆಗಿ ಅವ್ರಿಗೆ ಗೊತ್ತಿದೆ, ಇಬ್ರು ನಮ್ ಜೊತೆಲಿಲ್ಲ. ವಿಷ್ಣು ಸಾರು ಇಲ್ಲ, ದ್ವಾರಕೀಶ್ ಸಾರು ಇಲ್ಲ. ದೊಡ್ಡವರು, ತುಂಬಾ ದೊಡ್ಡ ಸಾಧಕರು, ಸಾಧನೆ ಮಾಡ ಅಂತ ಜನ ಆ ತರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರ ಸಾಧನೆ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. 50 ಮೂವೀಸ್ ಪ್ರೊಡಕ್ಷನ್ ಹೌಸ್ ಮಾಡ್ಲಿಕ್ಕೆ ಇಂಪಾಸಿಬಲ್ ಐಸೆ. ವೆರಿ ಕ್ಯಾಲ್ಕುಲೇಟಿವ್ ಅವರು. ಯಾಕೆಂದ್ರೆ ಸೂರ್ಯ ಬುಧ ಬ್ಯೂಟಿಫುಲ್, ಆತ್ಮಕಾರಕ ಸೂರ್ಯ ಪ್ರಬಲ ಉಚ್ಚಂಗತ ಇದ್ದಿದ್ದಾಗ ಹೇಳ್ತಿದ್ದಂತ ವ್ಯಕ್ತಿ ಅವರು. ಏನ್ ಮಾಡೋಣ? ಸೊ ನೋ ಮೋರ್ ಟಾಕ್ಸ್. ಆ ತರ ಮಾತಾಡೋದು ಬೇಡ. ಏನಾದ್ರೂ ಒಳ್ಳೇದಿದ್ರೆ ಅವ್ರ ಬಗ್ಗೆ ಹಾಕಿ, ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ಬನ್ನಿ ಈ ವಾರದ ಭವಿಷ್ಯ ನೋಡ್ಬಿಡೋಣ. ಮುಖ್ಯವಾಗಿ ಮೇಷರಾಶಿ, ಶನಿ ಕುಜ ನೋಡ್ಕೊಂಡು ಮಕ್ಕಳೇ, ಎಲ್ಲಾ ಕಡೆ ಏನೇನೋ ಎತ್ತರದ್ದು ಒಂದೊಂದು ಒದ್ದಾಟ, ತೊಳಲಾಟಗಳು, ಈ ದೊಂಬಿ ಕಲಹ ಇದೆಲ್ಲ ನಡೀತಿದೆ. ಮುಖ್ಯವಾಗಿ ಮೇಷರಾಶಿಯವ್ರ ಮೇಲೆ ಇದ್ರ ಪ್ರಭಾವ ವಿಪರೀತ ಇರತಕ್ಕಂಥ ಶನಿ ಕುಜನನ್ನ ಹೇಳ್ಕೊಂಡು ಮೇಷನೂ ನೋಡ್ತಾನೆ, ಆಮೇಲೆ ನಿಮ್ಮ ಪಂಚಮ ಸ್ಥಾನ ನೋಡ್ತಾನೆ, ಆಮೇಲೆ ನಿಮ್ಮ ಅಷ್ಟಮ ಸ್ಥಾನ ನೋಡ್ತಾನೆ, ನಿಮ್ಮ ಧನಸ್ಥಾನವನ್ನ ಕುಜ ನೋಡ್ತಾನೆ, ಆಮೇಲೆ ನಿಮ್ಮ ಷಷ್ಠ ಸ್ಥಾನವನ್ನ ಕುಜ ನೋಡ್ತಾನೆ, ರಾಹು ಬೇರೆ ನಿಮ್ಮ ವಾಕ್ಸ್ಥಾನ ನೋಡ್ತಾನೆ, ರಾಹು ಬೇರೆ ನಿಮ್ಮ ಭಾಗ್ಯ. ಹೆಂಗೆಲ್ಲ ಲಾಕ್ ಆಗಿದೆ ಅಂದ್ರೆ ಮೇಷರಾಶಿಗೆ ವೆರಿ ಕೇರ್ಫುಲ್. ಒಂಥರ ಉಗ್ರಗ್ರಹಗಳು, ರಾಹು, ಕೇತು, ಸೂರ್ಯ, ಶನಿ, ಕುಜ, ಗುರು ಒಬ್ಬನ್ ಸುಮ್ಮನಿದ್ದಾನೆ. ಸೊ ಒಬ್ಬನ ಕೈಯಲ್ಲಿ ಎಲ್ಲಿ ಕೈ ಹಿಡ್ಕೊಳಕ್ಕಾಗುತ್ತೆ? ಒಂದಿಷ್ಟು ಸ್ವೀಟ್ ಕೊಟ್ಬಿಟ್ಟು ಇಲ್ಲಿ ಹುಳಿ, ಇಲ್ಲಿ ಖಾರ, ಇಲ್ಲಿ ಉಪ್ಪು ಎಲ್ಲ ಕಲ್ಸಿದ್ರೆ ಆ ಸ್ವೀಟ್ ಎಲ್ಲಿ ಕಾಣಿಸುತ್ತೆ? ಆ ರೀತಿ ಇರುತ್ತೆ. ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಈ ವಾರ ನೋಡಿಕೊಳ್ಳಿ. ದುಡುಕಿನ ನಿರ್ಧಾರ, ಇನ್ನೊಂದು ಎಲೆಕ್ಷನ್ಗಳ ಭರಾಟೆ, ಆ ಮಾತು ಈ ಮಾತು, ಅಕ್ಕ ಪಕ್ಕ, ದುಡ್ಡು, ರೈಡಿಂಗು, ಇವೆಲ್ಲವೂ ಇರ್ತಕ್ಕಂಥದ್ದುಂಟು. ವೆರಿ ಕೇರ್ಫುಲ್. ಮಾತು ಜಾರಬೇಡಿ, ಜಗಳಕ್ಕೆ ಹೋಗಬೇಡಿ. ವಿಪರೀತ ನೋಡಿ, ಆಲ್ರೆಡಿ ಆಗಿರೋ ಅನಾಹುತ ಈ ಒಂದು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆಲ್ರೆಡಿ 4% ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಭಯ ಆಗ್ತಿದೆ. ಹೇಳ್ತಲೇ ಇದ್ದೆ, ಇವ್ರು ರಿವರ್ಸ್ ಅಟ್ಯಾಕ್ ಹೋಗೋದಕ್ಕೆ ಕುತ್ಕೊಳ್ಳಲ್ಲ, ಅವ್ರು ಮಾಡದೆ ಬಿಡೋಲ್ಲ. ಹೌದು, ಇಬ್ಬರು ಕದನದೋಳ್ ಕಲಿಪಾರ್ಥ ನಮ್ ಕೆಣಕಿದವರುಂಟೆ. ಇವನು ಅರ್ಜುನ, ಅವನು ಬಬ್ರುವಾಹನ. ಅಯ್ಯೋ, ಇಬ್ರಲ್ಲೊಬ್ರು ತಲೆ ಹೋಗ್ಬೇಕು, ಇಲ್ಲ ಇಬ್ಬರು ತಲೆಗಳು ಹೋಗ್ಬೇಕು. ಹೋಗುತ್ತೆ, ಇಡೀ ವಿಶ್ವದ ಬೆಂಕಿ ಹಚ್ಚೋಗ್ತಾರೆ. ರಾಮಚಂದ್ರ, ನಾನ್ 4 ಜನ ಇದ್ರು ಸರಿ, ನೀನ್ 400 ಜನ ತೆಗಿತೀನಿ ಅಂತಕ್ಕಂಥ ಇಬ್ಬರ ಒಂದು ಉನ್ಮಾದ ಭೀಭತ್ಸ ಪ್ರಭಾವ. ಹಿಂದೆನೂ ಒಮ್ಮೆ ನೆತಾನ್ಯಹುದು ಜಾತಕದ ಪರಾಮರ್ಶೆ ಮಾಡಿ ಹೇಳಿದ್ದೆ, ಅವನೊಬ್ಬ ಹುಚ್ಚು ಉನ್ಮಾದಿ ಅಂತ, ಅವ್ನು ಕುತ್ಕೊಳ್ಳಲ್ಲ ಅವನು ಅಂತ. ಎಸ್, ನೀವು ನೋಡಿ, ನೆತಾನ್ಯಹು ಈಸ್
ಅವನು ಬಂದು ಒಂದು ಮಿಲಿಟರಿ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡಿದವನು ಅವನು. ಮೊಸಾದಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ನಂಬರ್ 1 ಈ CBI-ಗಿಂತ ದೊಡ್ಡದು, CIA-ಗಿಂತ ದೊಡ್ಡದು ಅನ್ನೋ ಒಂದು ಮಾತಿದೆ. ಅಂತ ಒಂದು ಎಲ್ಲಿ ದ್ಯಾರ್ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ನನ್ನನ್ನು ಬೇಕಾದ್ರೆ ಅಲ್ಲಿಂದ ನೋಡಬಲ್ರು. ದ ಬ್ಯೂಟಿ ನನ್ನನ್ನು ಬೇಕಾದ್ರೆ ಕ್ಷಣ ಮಾತ್ರದಲ್ಲಿ ಹೊಡೆದು ಬಿಸಾಕು. ಅಂಥದ್ರಲ್ಲಿ ಅವನು ಹೆಡ್ ಆಗಿದ್ದು ಆಮೇಲೆ ಮೂವ್ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲಿ ಹೆಂಗ್ ಟ್ರೈನ್ ಮಾಡಿರ್ತಂದ್ರೆ ಎದುರುಗಡೆ ಅವ್ನು ಸಾಯಿಸ್ಬಿಡ್ಬೇಕು ಫಸ್ಟು. ಅವ್ನು ಏನಾದ್ರೂ ಸರಿ, ನಾನು ಸಾಯ್ತೀನೋ ಬಿಡ್ತೀನೋ ಬದುಕ್ತೀನೋ, ಆಮೇಲೆ ಎದುರುಗಡೆ ಒಂದು ಬದುಕಬಾರ್ದು, ವಾಟ್ ಎವರ್ ದ ಕಾಸ್ಟ್ ಅಂತ. ನಾನು ಹೋಗ್ತೀನಿ, ಒಂದು 100 ಜನ ತಗೊಂಡೋಗ್ಬೇಕು ಅನ್ನೋವಂಥ ಒಂದು ವಿಪರೀತವಾದಂಥ ರಾಷ್ಟ್ರೀಯತೆಯ ಹುಚ್ಚು ಉನ್ಮಾದ ತುಂಬಿಸಿರತಕ್ಕಂಥದ್ದು. ಅಂತಹನು ಅಲ್ಲಿ ಆಗಿ ಕುಳಿತಿದ್ದಾನೆ. ಕೇಳ್ತಾನ ಮಕ್ಕಳೇ, ಅಲ್ಲಿ ಕುಳಿತಿರೋನು ಆಯತುಲ್ಲಾ ಏನ್ ಸಾಮಾನ್ಯ ಅಲ್ಲ. ಅವ್ರ ಬ್ಲಡ್ ಕೂಡ ಅದೇ ತರದ್ರಿಂದಲೇ ಬಂದಿರೋದು. ಇಬ್ಬರು ಒಂದು ರೀತಿ ಅಣ್ಣ ತಮ್ಮಂದ್ರೆ, ನೆನಪಿಟ್ಕೊಳ್ಳಿ. ಸುನ್ನಿ, ಆಮೇಲೆ ಈ ಒಂದು ಹುಚ್ಚು ಉನ್ಮಾದಿಯ ನೆತಾನ್ಯಹು, ಅವರೆಲ್ಲ ಹಾಗೆ. ಆ ಬಾರ್ಡರ್ ಪ್ಲೇಸ್ ಅಲ್ಲಿ ಇರೋರೇ ಹಾಗೆ ಕಚ 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 ಅಂತ ಇರ್ತಾರೆ. ದಟ್ ಈಸ್ ದಿ ಟೆರಿಟರಿ, ಬೆಂಕಿ ಉಗುಳುವ ಊರುಗಳು ಅಂತ ಹೇಳ್ತಿರ್ತೇನೆ ನಾನು. ಸೊ ವೆರಿ ಕೇರ್ಫುಲ್. ನೋಡಿ ಆಗಿರೋ ಫ್ಲಡ್ಗಳು ನೋಡಿ, ಸ್ಕೂಲೇ ರಜಾ ಕೊಟ್ಬಿಟ್ಟಿದ್ದಾರೆ ಅಲ್ಲಿ. ಇದನ್ನಾದರೂ ಅವರು ಪ್ರಕೃತಿಯ ವಿಕೋಪವನ್ನ ಅರ್ಥ ಮಾಡಿಕೊಂಡರೆ ನೋಡಿ, ಅವರ ಧರ್ಮ ದೇವತೆನ ತುಂಬಾ ಪ್ರೀತಿಸ್ತಾರೆ. ಹಬ್ಬ ಆಗ್ತಿದ್ದಾಗೆ ನಡೆದಿರ್ತಕ್ಕಂಥದ್ದು ಇದು. ಪ್ರಕೃತಿ ತೋರಿಸಿದೆ ಅಲ್ವಾ, ಏನೋ ಆಗೋ ಅನಾಹುತ, ಎಲ್ಲರೂ ಕುಳಿತುಕೊಂಡು ಮಾತಾಡೇ ಬಿಡ, ಆಗಿದ್ದಾಗೋಯ್ತು, ನಮ್ ಕಡೆನೂ ಆಗ್ಬಿಟ್ಟಿದೆ, ನಿನ್ ಕಡೆ ಬಿಟ್ಬಿಡು, ಇನ್ ಮಾತಾಡೋಣ ಅಂತ ಇವರೆಲ್ಲ ಕುಳಿತುಕೊಂಡು ಚರ್ಚೆ ಮಾಡ್ಕೊಂಡು ನಿಲ್ಲಿಸ್ಕೊಂಡ್ರೆ ಆಯ್ತು. ಪ್ರಕೃತಿ ಮಾತನಾಡುತ್ತದೆ ಅಂತ ನಾವು ಕೇಳಲ್ಲ, ಅಲ್ಲಿ ತೋರಿಸ್ಕೊಟ್ಬಿಟ್ಟಿದೆ. ಮನುಷ್ಯ ವಿಕೃತ ಆಗ್ತಾನೆ ನೋಡಿ. ಯಾರ್ದೋ ಮನೆಗೆ ನುಗ್ಗಿ ಕೊಂದಾಕ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ರಾಮ ಹೇಳೋಕ್ ಆಗ್ತಿಲ್ಲ, ಸಾಯಿಸುವಷ್ಟು ಮಟ್ಟಕ್ಕೆ. ಇಲ್ಲೊಂದು ಪಾಪು ಹೋಗಿದೆ, ಅಲ್ಲೊಂದು 5 ಜನನ ಭೀಭತ್ಸವಾಗಿ ಏನಾಗ್ತಿದೆ. ಇದನ್ನ ಯಾವ ಸರ್ಕಾರನು ಕಂಟ್ರೋಲ್ ಮಾಡಕ್ ಆಗೋಲ್ಲ. ಯಾರಿಗೂ ಉನ್ಮಾದ ಹುಚ್ಚು ಹತ್ತಿ ಅವನು ಹೋಗಿ ನುಗ್ಗಿ ಹೊಡೆದ ಹಾಕಿದ್ರೆ ಸರ್ಕಾರ ನಮ್ಮನ್ನು ಕಾಪಾಡೋಕೆ ಇರೋದು. ಯಾವ ಸರ್ಕಾರ ಪ್ರತಿ ಮನೆಗೆ ಕಾವಲು ಕೊಡ್ಲಿಕ್ಕೆ ಆಗುತ್ತೆ ಹೇಳಿ? ಇದ್ರಲ್ಲಿ ಧರ್ಮದ ಮಾತೆಲ್ಲಿ ಬಂತು, ಜಾತಿಯ ಮಾತೆಲ್ಲಿ ಬಂತು? ಶನಿ, ಕುಜ, ರಾಹು ಈ ತರದ್ದು ಸೇರಿದಾಗ ಬೀಭತ್ಸವ ಆಗುತ್ತದೆ. ನೆನಪಿಟ್ಟುಕೊಳ್ಳಿ. ಶನಿ ಜೊತೆ ಕುಜ ಎಳ್ಕೊಂಡು ಸಿಂಹ, ವೃಷಭ, ಹಾಗೆಯೇ ಕನ್ಯಾನ್ ನೋಡ್ತಿದ್ದಾನೆ. ಅಲ್ಲಿರೋ ಕೇತುನ್ ನೋಡ್ತಿದ್ದಾನೆ. ಕೇತು ಯಾವ ಭಾವದಲ್ಲಿದ್ದಾನೆ? ಚಂದ್ರನ್ ಭಾವದಲ್ಲಿದ್ದಾನೆ. ರಾಹು ಯಾವ ಭಾವದಲ್ಲಿದ್ದಾನೆ? ಬುಧನ್ ಭಾವದಲ್ಲಿದ್ದಾನೆ. ಎಲ್ಲಿ ಕೇಳ್ತಾರ್ರಿ? ಕೇಳೋಲ್ಲ. ತರಾ ಇರುತ್ತೆ ಕೆಂಡವಾಗಿ. ತುಂಬಾ ಜಾಗರೂಕತೆ ಮಕ್ಕಳೇ. ದಯಮಾಡಿ ಹೇಳ್ತಾನೆ, ನರಸಿಂಹ ಅಷ್ಟಕ ಕೇಳೋದು, ಸ್ಕಂದ ಕವಚ ಸ್ತೋತ್ರ ಪಠಿಸೋದು, ಓದೋದು, ಹತ್ತಿರದಲ್ಲ ಹನುಮೋಪಾಸನ, ನರಸಿಂಹೋಪಾಸನ, ಸುಬ್ರಹ್ಮಣ್ಯ ಉಪಾಸನ, ದೇವಿ ಉಪಾಸನ ದಯಮಾಡಿ ಎಲ್ಲರೂ ಮಾಡ್ಕೊಳ್ಳಿ. ಜಗತ್ತಿಗೆ ಕಂಟಕ ಕಾಡೋದಿದೆ. ಅತಿ ಮುಖ್ಯವಾಗಿ ಹೊಡೆಯೋದೇ ನಮ್ಮ ಭಾರತಕ್ಕೆ. ನಾವ್ ಯಾಕೆ ಗೊತ್ತಾ ನಮ್ಮ ಭಾರತಕ್ಕೆ ಹೊಡೆಯುತ್ತೆ ಅಂದ್ರೆ, ನಾವು ಬಾಯಿ ಮುಚ್ಕೊಂಡಿರೋರೆ ಭಾರತದವ್ರು. ಎಲ್ಲಾನು ಸಹಿಸ್ಕೊಂಡು ಎಲ್ಲಾ ಬಾಧೆ ಅಯ್ಯ ಅಮ್ಮ ಅಪ್ಪ, ನೀನ್ ಹೊಡೆಯೋವರೆಗೂ ನಾನು ಹೊಡಿಯಲ್ಲ, ಅವನು ಹಾಕ್ಬಿಟ್ಟ. ನಾವ್ ಹಾಕಿದ್ರೆ ಸುಮ್ನೆ ಇರ್ತಾರ? ನೆನಪಿಟ್ಟುಕೊಳ್ಳಿ, ಬರೆದಿಟ್ಕೊಳ್ಳಿ. ಪಾಕಿಸ್ತಾನ್ ಇಸ್ ಅನ್ ಹೆವಿ ರೇಂಜ್ ಅಲ್ಲಿ ಅಣುಬಾಂಬುಗಳನ್ನ ಜಾಸ್ತಿ ಮಾಡ್ತಿದೆ. ಅಲ್ಲಿರೋದು ಕೂಡ ಹುಚ್ಚು ಉನ್ಮಾದದ ಒಂದು ದೊರೆಗಳೇ. ಹಾಕೇ ಬಿಡ್ತಾರೆ ಅವರು. 150-200 ಅಣುಬಾಂಬುಗಳನ್ನ ಬಿಟ್ರು ಬಂದ್ ಬಿತ್ತು, ಹೋಯ್ತು. ಆಗ ನಾವು ಸುಮ್ನೆ ಇರ್ತೀವ? ನಾವು ಹಾಕ್ಲೇಬೇಕು. ಹಾಕ್ತಿದ್ದಾಗೆ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥವರು ಎಲ್ರೂ ಒಂದಾಗ್ಬಿಡ್ತಾರೆ. ಮಧ್ಯಪ್ರಾಚ್ಯದವರು ನಾವ್ ಹೇಳ್ತೀವಿ ಇರಾನ್ ನಮ್ ಬೆಸ್ಟ್ ಫ್ರೆಂಡು, ಜೋರ್ಡನ್ ದೋರೆ ನಮ್ಮ ಬೆಸ್ಟ್ ಫ್ರೆಂಡು, ಸೌದಿ ದೋರೆ ಅಯ್ಯೋಯ್ಯೋ ನಮ್ಮ ಮೋದಿಜಿನ ನಮಸ್ತೆ ಜಿ ಅಂತಾನೆ. ಅವೆಲ್ಲ ಇಲ್ವೇ ಇಲ್ಲ, ಅವರೆಲ್ಲ ಒಂದಾಗ್ಬಿಡ್ತಾರೆ. ಕ್ಯೂ ಬೈ? ಅಷ್ಟೇ, ಅಟ್ಟಾಕೆ. ಬರೆದಿಟ್ಕೊಳ್ಳಿ. ನಾವು ಇವ್ರನ್ನ ಮುಟ್ಟಿದ್ರೆ, ಇವ್ರು ಹಾಕಿದ್ರೆ ಅದ್ ಲೆಕ್ಕಕ್ಕಿಲ್ಲ. ನಾವು ಹಾಕಿದ ತಕ್ಷಣ ನಮ್ಮಲ್ಲಿ ಒಂದು ಸಿದ್ಧಾಂತ, ಅನ್ಲೆಸ್ ಫಸ್ಟ್ ಅಟ್ಯಾಕ್ ನಾವು ಮಾಡಲ್ಲ ಅಂತ ಅನ್ನೋದಿದೆ ನಮ್ಮ ಭಾರತಕ್ಕೆ. ಅವ್ನು ಅಟ್ಯಾಕ್ ಮಾಡಿದ್ಮೇಲೆ ನಾವು ಸುಮ್ಮನೆ ನಾವು ನುಗ್ಗಿದ್ದೆ ಇವರೆಲ್ಲ ಸೇರ್ಕೋತಾರೆ, ಫಸ್ಟ್ ಪೆಟ್ರೋಲ್ ನಾವು ಬ್ಲಾಕ್ ಮಾಡ್ತಾರೆ.
ನಾವೊಂದು 15-20 ವರ್ಷ ಈ ವಿಸು ಇನ್ನೊಂದು ಈ ತರದೊಂದು 30 ವರ್ಷ ತಾಳ್ಮೆಯಿಂದ ಇದ್ದು ಟೆಕ್ನಾಲಜಿ ಇನ್ನೊಂದು ರೈಲ್ವೆ ಕ್ರಾಂತಿ, ವಿಮಾನ ಕ್ರಾಂತಿ, ಇವಿ ಕ್ರಾಂತಿ, ಎಲೆಕ್ಟ್ರಿಸಿಟಿ ಕ್ರಾಂತಿ, ಆಮಿನೇಷನ್ ಕ್ರಾಂತಿ, ಈ ತರದ್ದು ಮಾಡಿಕೊಳ್ಳತಕ್ಕಂಥ ಒಂದು ಅತ್ಯುನ್ನತ ಮಟ್ಟದ ಬಜೆಟ್, ಖರ್ಚು, ಟೆಕ್ನಾಲಜಿ ಈ ಮಟ್ಟಕ್ಕೆ ಹೋಗ್ಬೇಕು. ಕಡಿಮೆ ಅಂದ್ರೂ 30 ವರ್ಷ ಬಾಯಿ ಮುಚ್ಕೊಂಡಿರ್ಬೇಕು. ನಾವು ಭಾರತೀಯರು ಮಕ್ಕಳೇ, ಸತ್ಯ ಹೇಳ್ತಿದ್ದೇನೆ, ಶನಿ ಮತ್ತೆ ಕುಂಭಕ್ಕೆ ಬರುವವರೆಗೂ ನಾವು ಭಾರತೀಯರು ಬಾಯಿ ಮುಚ್ಚಿಕೊಂಡಿರಬೇಕು. ಈ ಒಂದು ಪ್ರಗತಿಯತ್ತ ಹೆಜ್ಜೆ ಇಡಬೇಕು. ನಾವು ಸಾಧಕರಾಗಬೇಕು. ನಾವು ನಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು. ವಿದ್ಯೆಯಲ್ಲಿ, ಟೆಕ್ನಾಲಜಿಯಲ್ಲಿ, ಎಲ್ಲದರಲ್ಲೂ 500 ಕಿಲೋಮೀಟರ್ ಸರೌಂಡಿಂಗ್ ಇರೋ ಇಸ್ರೇಲ್ಗೆ ಅಷ್ಟೊಂದು ಟೆಕ್ನಾಲಜಿ ಇರಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಕಡಿಮೆ ಅಂದ್ರೆ 50,000 ಒಂದು ಬೌಂಡ್ರಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವು. 50,000 ಕಿಲೋಮೀಟರ್ ಬೌಂಡ್ರಿ ಸುತ್ತಾಕೊಂಡು ಬಂದ್ರೆ ಕಡಿಮೆ ಅಂದ್ರೂ ಒಂದು 7,000 ಈ ತರ ಬರುತ್ತೆ. ಒಂದು 14,000-15,000 ಕಿಲೋಮೀಟರ್ ಬೌಂಡ್ರಿಗಳು ಹಿಂಗ್ ಬರುತ್ತೆ, ಹಿಂಗ್ ಬರೋದು. ಆ ತರ ಬೌಂಡ್ರಿಗಳನ್ನ ಇಟ್ಕೊಂಡಿರೋರು ನಾವು ಏನು ಮಾಡಬಹುದು ಯೋಚನೆ ಮಾಡಿ ನೋಡಿ. ಸೊ ವಿ ಹ್ಯಾವ್ ಟು ಯೂಸ್. ಇವತ್ತು 142-145 ಕೋಟಿ ಇದನ್ನ ಸರಿಯಾಗಿ ಸದ್ಬಳಕೆ ಮಾಡತಕ್ಕಂಥ ಮಟ್ಟಕ್ಕಾಗಬೇಕು ಈ ಜನರೇಷನ್ ಅನ್ನ. ಅವ್ರಿಗೊಂದು ದಾರಿ. ಅದ್ರಲ್ಲಿ ಈ ತರದ ಒಂದು ಹುಚ್ಚು ಉನ್ಮಾದಗಳ ಒಂದು ಪ್ರಭಾವ, ಅದನ್ನ ಬೇರೆ ಇಂಟರ್ನಲ್ ನಾವು ಪ್ರೊಟೆಕ್ಷನ್ ಮಾಡ್ಕೊಂಡು ಹೆಜ್ಜೆ ಇಡಬೇಕು. ಇಲ್ಲಿ ನಡೀತಿದೆ, ನೆನ್ಪಿಟ್ಕೊಳ್ಳಿ, ಪಾಕಿಸ್ತಾನವನ್ನ ಯಾವತ್ತೂ ಹೊಡಿಬೋದಿತ್ತು, ಇಲ್ಲ ಅನ್ನೋದೇನಲ್ಲ. ಅವ್ನು ಮಾಡ್ತಿರೋ ಟೆರರಿಸಮು ಇನ್ನೊಂದು ಬಾರ್ಡ್ರು ಅಂತ ಯಾವತ್ತೂ ಹೊಡಿಬೋದಿತ್ತು. ಅವನನ್ನು ಟಚ್ ಮಾಡಿದ್ರೆ ಇವರೆಲ್ಲ ಎದ್ದೊಳ್ತಾರೆ, ಬಾಯಿ ಅಂತ ಎದ್ದೊಳ್ತಾರೆ. ಅವ್ರು ನೋಡೋದೇ ಇಲ್ಲ, ಅವ್ರು ಕಾಯೋದೇ ಇಲ್ಲ. ನೋಡಿ, ಬರೀ 3 ಜನರಲ್ ಹತ್ಯೆಗೆ ಸೀದಾ ಇಸ್ರೇಲ್ ಮೇಲೆ ಯುದ್ಧಕ್ಕೆ ಇಳಿದಿದ್ದಾನೆ ಅಂದ್ರೆ ಯಾವಾಗ ಇವ್ರು ಬದಲಾಗ್ತಾರಂತ ಗೊತ್ತಿಲ್ಲ. ವೆರಿ ಕೇರ್ಫುಲ್ ಮಕ್ಕಳೇ. ದಯಮಾಡಿ ಎಲ್ಲಾ ರಾಶಿಯವರ್ಗೆ ಹೇಳ್ತಿದ್ದಾನೆ, ಮತ್ತೆ ಹೇಳ್ತಿದ್ದಾನೆ, ಎಚ್ಚರಿಕೆ. ಇದು ಒಳ್ಳೆಯ ಲಕ್ಷಣವಲ್ಲ. ಕ್ರೋಧಿರ್ನಾಮ ಸಂವತ್ಸರ ಈಸ್ ಗೋಯಿಂಗ್ ಟು ಬಿ ಬ್ಲಾಸ್ಟ್ ಅಪ್. ವೆರಿ ಕೇರ್ಫುಲ್. ವೃಷಭ ರಾಶಿ, ಶುಕ್ರ ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್ ವಾರ. ಕಲಾವಿದರಿಗೆ ಟ್ರಾವೆಲ್ಸು, ಟೂರ್ಸು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಈ ಒಂದು ಅಲಂಕಾರ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರು, ಟೂರ್ಸು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಫುಡ್ ಇಂಡಸ್ಟ್ರಿ, ಈ ರೀತಿಯಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಮಿಥುನ ರಾಶಿಗೆ ಬುಧ ವಕ್ರ ನೀಚ, ಕೇತು ಬೇರೆ ಸುಖ ಸ್ಥಾನದಲ್ಲಿ, ಚಂದ್ರನ ಸ್ಥಾನ. ಸೊ ಮಾತು, ಇನ್ನೊಂದು ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ದೊಡ್ಡ ರಿಸ್ಕ್, ದೊಡ್ಡ ಜವಾಬ್ದಾರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಮಥಿಂಗ್ ಬೆಳ್ಳಿ ಕನ್ಸಲ್ಟೆಂಟ್, ಪ್ರಾಡಕ್ಟ್ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಬೋಟಿಕ್ಕು, ಆಮೇಲೆ ವಸ್ತ್ರಗಳು, ಗಾರ್ಮೆಂಟ್ಸು, ಹೂವು, ಹಣ್ಣು, ತರಕಾರಿ, ಅಲಂಕಾರ, ಮೇಕಪ್ಪು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ದೈವಿಕ, ಆಚಾರ್ಯ, ಪೌರೋಹಿತ್ಯ, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರೋರು, ಎಕ್ಸ್ಪೋರ್ಟು, ಇಂಪೋರ್ಟು, ಟ್ರಾವೆಲ್ಸು, ಟೂರ್ಸು, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ಈ ವಾರ ಅದ್ಭುತವಾಗಿರತಕ್ಕಂಥ ವಾರ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಜಾಗ್ರತೆ. ಶನಿ ಕುಜ ನಿಮ್ಮನ್ನ ಎಳ್ಕೊಂಡು ಬಂದು ನಿಮ್ಮ ಧನಸ್ಥಾನವನ್ನ, ನಿಮ್ಮ ಧೈರ್ಯ ಸ್ಥಾನವನ್ನ ನೋಡ್ತಿದೆ. ಅದರ ಜೊತೆಯಲ್ಲಿ ನಿಮ್ಮ ಪಂಚಮ ಸ್ಥಾನ, ಗರ್ಭಾವಸ್ಥೆಯಲ್ಲಿರುವ ಸ್ತ್ರೀಯರು ಎಚ್ಚರಿಕೆ. ದೊಡ್ಡ ಕೆಲಸ, ದೊಡ್ಡ ಮೈನಿಂಗು, ವೆಹಿಕಲ್ಲು, ಆಟೋಮೊಬೈಲ್ಸು, ಕನ್ಸ್ಟ್ರಕ್ಷನ್ ಲೈನು, ರಿಯಲ್ ಎಸ್ಟೇಟ್ ಲೈನ್ ಅಲ್ಲಿ ಇರೋರಿಗೆ ಸ್ವಲ್ಪ ಒತ್ತಡದ ವಾರ ಇರುತ್ತೆ, ಎಚ್ಚರಿಕೆ. ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ಸರ್ಕಾರಿ ಮಟ್ಟದಲ್ಲಿ ಕೆಲಸ ಕಾರ್ಯ, ದೊರಮಟ್ಟದ ಪದವಿ, ಪ್ರತಿಷ್ಠೆ, ಉದ್ಯೋಗ, ಸ್ಥಾನ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ವಾರ. ಬಟ್ ಸ್ವಯಂ ಕೃತ ಅಪರಾಧದಿಂದ ಸಿಕ್ಕಾಕೋತೀರಿ, ಅಂದ್ರೆ ವಿಪರೀತ ಬಲ, ವಿಪರೀತ ಆತುರ, ಈ ತರದ ಭಾವದಿಂದ ನಲಗತಕ್ಕಂಥದ್ದುಂಟು. ಈ ಎಚ್ಚರಿಕೆ. ತುಂಬಾ ಬಲ ಬಂದಾಗ ಎಡವಟ್ಟು ಮಾಡ್ಬಿಡ್ತು, ಒಂಥರ ಅಸುರ ಬಲ ಒಂದು ಕೆದಕುತ್ತದೆ. ಹುಷಾರ್. ದೂರ ಪ್ರಯಾಣ, ದೂರ ಕೆಲಸ, ದೂರದ ವ್ಯವಹಾರ, ದೊಡ್ಡ ರಿಸ್ಕಿನ ವ್ಯವಹಾರ ಇದನ್ನ ಮಾಡದೇ ಇದ್ರೇನೆ ಉತ್ತಮ. ಸಿಂಹರಾಶಿ ವಿಪರೀತ ಬಲವಿರುವಂತ ಬಲ ಜಾತಕ ನಿಮ್ಮದು ಈ ವಾರ. ಬಟ್ ಬುಧ ನೀಚ ವಕ್ರ, ಅವ್ರು ಸರಿಯಾ ಇವ್ರು ಸರಿಯಾ, ನನ್ನ ಆಲೋಚನೆ ಸರಿಯಾ ನಾನ್ ಮಾಡೋದು ಸರಿಯಾ, ಈ 4 ತಪ್ಪಾಗ್ಬಹುದು.
ಅವನು ಹೇಳೋದು ತಪ್ಪಾಗ್ಬೋದು, ಇವನು ಹೇಳೋದು ತಪ್ಪಾಗ್ಬೋದು, ಎರಡೂ ತಗೊಂಡು ನಾನು ತಗೊಳ್ಳೋ ಡಿಸಿಷನ್ ತಪ್ಪಾಗ್ಬೋದು. ಅದರಿಂದ ಸ್ವಯಂ ನಿರ್ಧಾರಗಳು ಮಾಡಬೇಡಿ. ಬೇರೆಯವರನ್ನ ತುಂಬಾ ಡಿಪೆಂಡ್ ಆಗತಕ್ಕಂಥದ್ದು ಬೇಡ. ನಿಧಾನ ಮಾಡಿ ಏನ್ ಮಾಡಿದ್ರು ಒಂದ್ 4 ದಿನ, ಒಂದ್ 4 ವಾರ. ಯಾಕಂದ್ರೆ ಬುಧನ ನೀಚತ್ವ ವಕ್ರತ್ವ ಇಟ್ಸ್ ಅ ಮೋಸ್ಟ್ ಡೇಂಜರಸ್. ಯಾಕಂದ್ರೆ ಏನೇ ಇರ್ಬೋದು, ನಮ್ಮ ಹತ್ರ ದುಡ್ಡಿದೆ, ವಿದ್ಯೆ ಇದೆ, ಜ್ಞಾನ ಇದೆ, ಜನಬಲ ಇದೆ, ಧನಬಲ ಇದೆ, ಗುರುಬಲ ಇದೆ, ಅಧಿಕಾರ ಬಲ ಇದೆ, ಬುದ್ಧಿ ಬಲವಿಲ್ಲ, ಎಲ್ಲ ಹೋಯ್ತೆ ಅಂತ ತಲೆಕೆಟ್ಟವನು ಏನೇನೋ ಡಿಸಿಷನ್ ಮಾಡ್ತಾನೆ ನೋಡು. ಬುದ್ಧಿ ಕೆಟ್ಟು. ಈಗ ನೋಡಿ, ಮೊನ್ನೆ ಯಾವುದೋ ಒಂದು ದೊಡ್ಡ ಸಿಂಹರಾಶಿ ಅಷ್ಟೊಂದಲ್ಲಿ ಶುಕ್ರರ ಬುಧ, ಶಿಲ್ಪಾ ಶೆಟ್ಟಿ ಇಡಿ ಎಲ್ಲ ಅಟ್ಯಾಚ್ ಮಾಡಿ ಸುಮಾರು 90 ರಿಂದ 100 ಕೋಟಿ ಆಸ್ತಿಗಳನ್ನ ಅಟ್ಯಾಚ್ ಮಾಡಿದ್ದಾರೆ. ಬುದ್ಧಿ ಕೆಟ್ಟವರ್ತಾನೆ ಅಂತ ಕೆಲ್ಸಗಳಿಗೆ ಹೋಗೋದು. ನಿಮ್ಗೆ ಹೆಸರು ಕೊಟ್ಟಿದ್ದಾನೆ ಭಗವಂತ, ವಿಪರೀತ ದುಡ್ಡು ಕೊಟ್ಟಿದ್ದಾನೆ, ಹೆಸರು ಕೊಟ್ಟಿದ್ದಾನೆ, ಗೌರವ ಕೊಟ್ಟಿದ್ದಾನೆ. ಬುದ್ಧಿಗೆ ಮಣ್ಣು ತಿನ್ನುವಂತ ಕೆಲಸ ಯಾಕೆ ಹೋಗ್ಬೇಕಿತ್ತು? ಶಾರ್ಟ್ ಕಟ್ ಮನಿ ಮಾಡಿದ್ದಾರೆ ಬಿಟ್ಕಾಯಿನ್ ಕೆಲ್ಸಗಳಲ್ಲಿ. ಸುಮ್ಮನೆ ಇಡಿ ಅವ್ರು ಅಟ್ಯಾಚ್ ಮಾಡೋಕೆ ತಲೆ ಕೆಟ್ಟವರಲ್ಲ, ಕೋರ್ಟ್ ಹಾಕೊಂಡು ಬಡ್ದಾಕ್ಬಿಡುತ್ತೆ. ಇರೋ ಬ್ಯಾಂಕು ಅಕೌಂಟ್ ಎಲ್ಲ ಸೀಸು. ಜೋ ಜೀತಾ ವಹಿ ಸಿಕಂದರ್ ಅಂತೀರಲ್ವಾ, ವಹಿ ಸಿಕಂದರ್ ನಯ್ಯೆ, ಗೆದ್ದೋಣೆ ರಾಜ. ಅವೆಲ್ಲ ಇಲ್ಲ, ಕಾದಿದ್ದು ಬಡಿಯುತ್ತೆ. ಧರ್ಮ ಮಿಸ್ ಆಗ್ಬೋದು, ಕರ್ಮ ಮಿಸ್ ಆಗಲ್ಲ. ಇದು ಯಾವುದೋ 2012-14 ಕೇಸ್ ಇದು, ಸುಮ್ಮನೆ ಅಲ್ಲ. ಸಿಂಹಂ ಬುದ್ಧಿ ಕೆಟ್ಟಿದೆ, ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ. ಎಲ್ಲ ಇದೆ. ನಿಮ್ಮ ಬುದ್ಧಿಯೇ ನಿಮಗೆ ಶಾಪವಾಗಿ ಬಿಡತಕ್ಕಂಥ ಪ್ರಭಾವ ಉಂಟು. ಎಚ್ಚರಿಕೆ. ವಿಪರೀತ ಬುದ್ಧಿ, ಇಲ್ಲ ನೀಚ ಬುದ್ಧಿ, ತಲೆಕೆಟ್ಟು ಬುದ್ಧಿ, ಈ ತರದ್ದು ಕೆಲವೊಂದುಂಟು, ಹುಷಾರು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ನೀವೇ ನೀಚತ್ವ. ನಿಮ್ಮ ಆಲೋಚನೆ ನೀಚ, ನಿಮ್ಮ ಮಾತು ನೀಚ, ನಿಮ್ಮ ಬುದ್ಧಿ ನೀಚ, ನಿಮ್ಮ ಚಿಂತನೆ ನೀಚ. ಏನೋ ಒಂಥರ ಹಂಗೆ. ಈ ಪೊಲೀಸ್ ಅವರು ಒಂದು ಮಿಸ್ಟೇಕ್ ನಾವು ಸಿಕ್ಕಾಕೋಬಿಟ್ರೆ, ಈ ಟ್ಯಾಕ್ಸ್ ಅವರು ಒಂದು ಮಿಸ್ಟೇಕ್ ನಾವು ಸಿಕ್ಕಾಕೋಬಿಟ್ರೆ, ನಾವು ರಾಜದ್ರೋಹಿಗಳು, ಸಂಘದ್ರೋಹಿಗಳು. 50 ನೋಟಿಸ್ ಬಂದಿದೆಯೇನೋ ನನಗೆ, ಯಾವ್ಯಾವ್ದ್ರಿಂದೆಲ್ಲ ಬಂದಿದೆ. ಈಗ ಇನ್ಕಮ್ ಟ್ಯಾಕ್ಸ್ದು ಬಂದ್ ಕೂತಿದೆ, GSTದು ಬಂದ್ ಕೂತಿದೆ, ಸರ್ವಿಸ್ ಟ್ಯಾಕ್ಸ್ದು ಬಂದ್ ಕೂತಿದೆ. ಯಪ್ಪ, ಅವ್ರು ಕೇಳೋ ಪ್ರಶ್ನೆಗಳಿಗೆ ಇನ್ನೊಂದಕ್ಕೆ ಪ್ರತಿ ಬಾರಿ ನಮ್ಮ ಆಡಿಟರ್ ಸರಿ ಇಲ್ವಾ, ಅವನು ಚೋರ್ ಗುರು, ಚಂಡಾಳ ಶಿಷ್ಯ, ಅವನ ಹೆಸರೇ ಗುರು. ಅವನಂತ ಫ್ರಾಡನ್ನ ನನ್ನ ಲೈಫ್ನಲ್ಲಿ ನೋಡಿಲ್ಲ. ನೇರ ಹೇಳ್ತಿದ್ದಾನೆ, ಪಕ್ಕ ಚೋರ್ ಗುರುವೆ. ಇವತ್ತು ತುಂಬಾ ಜನ ಬುದ್ಧಿವಂತರೇ ಮಾಡೋದು ಎಡವಟ್ಟು ಅಂತ ಹೇಳ್ತಿರ್ತೀನಲ್ವಾ. ಈ ತರ ಕದಿಯೋದು, ಮಾಡೋದು, ಮೇಲೊಂದು ಕೆಳಗಡೆ ಬಂದು ದಿಢೀಲ್ ಅಂತ ಒಂದ್ ಸುಳ್ಳು. ಯಪ್ಪ, ನನ್ನ ಜೀವಮಾನದಲ್ಲಿ ನೋಡಿಲ್ಲ. ಬದುಕಲಿಕ್ಕೆ ನಿಜವಾಗ್ಲೂ ಬೇಕು, ಇಷ್ಟು ಸುಳ್ಳು ಹೇಳಿ ಬದುಕಬೇಕಾ ಅನ್ನತಕ್ಕಂಥದ್ದು. ಸರಿ, ಅದನ್ನಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಅಂದ್ರೆ ಈಗ ನೋಟಿಸ್ಗಳು ಬಂದು ಕೂತಿದ್ದಾವೆ, ಲೈಕ್ ದ್ಯಾಟ್ ಇರುತ್ತೆ. ಸೊ ಈ ತರ ಏನೋ ಒಂದು ನೀಚ ಬುದ್ಧಿಯಿಂದ ಎಲ್ಲ ಎಡವಟ್ ಮಾಡ್ಕೋತೀರಿ, ಹುಷಾರು. ವೆರಿ ಕೇರ್ಫುಲ್. ಅಟ್ಲೀಸ್ಟ್ ಮೇ 1ನೇ ತಾರೀಕುವರೆಗೂ ಸುಮ್ಮನಿರಿ. ಕೇತು ಬೇರೆ ಚಂದ್ರನ್ ಸಾರದಲ್ಲಿ ಮನಸ್ಸು ಗೊಂದಲ, ಗೊಂದಲ, ಏನೋ ಆರೋಗ್ಯ ಗೊಂದಲ, ಬುದ್ಧಿ ಗೊಂದಲ, ಮಾತು ಗೊಂದಲ, ಆಲೋಚನೆ, ಏನೆಲ್ಲ ಒಂಥರ ಕಿಚಿ 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 ನಡೀತಿದೆ. ಗುರು ಮೂವ್ಮೆಂಟ್ ಆಗೋಷ್ಟರಲ್ಲಿ ಸುಮ್ಮನೆ ಇದ್ದು ಬಿಡಿ. ಬುಧನ ನೀಚ ವಕ್ರತ್ವ, ಯಾರು ನಂಬಲ್ಲ. ತಾನ್ ಕಳ್ಳ ಪರ ನಂಬ, ಆತ್ಮಸ್ತುತಿ ಪರನಿಂದನ. ನಮ್ಮನ್ನು ಕೊಚ್ಕೊಳ್ಳೋದ್ರಲ್ಲಿ ತುಂಬಾ ಇಷ್ಟ. ನೋಡಿ, ಒಂದ್ ಮಾತಿದೆ, ವೈದಿಕವಾಗಿ ಅನುಭವಿಸ್ತರು ಒಂದ್ ಮಾತಿದೆ, ಪಾಪ ಹೇಳಿದ್ರೆ ಕಡಿಮೆ ಆಗುತ್ತಂತೆ. ತಮಾಷೆ ಗೊತ್ತಾ? ಪುಣ್ಯ ಹೇಳ್ಕೊಂಡು ಕಡಿಮೆ ಆಗುತ್ತೆ. ನಾವು ಮಾಡಿದ ಪುಣ್ಯನೂ ಹೇಳ್ಕೊಳ್ಳಾಗಿಲ್ಲ, ನೀನು ಕೊಟ್ಟದ್ದು ಭಗವಂತ ಅಂತ ಹೇಳ್ಬೇಕಂತೆ. ನಾನಿಷ್ಟು ಮಾಡಿದೆ ಹಾಕೋತಾರೆ ಕೆಲವರು. ನೋಡ್ಬೇಕು, ಪ್ರತಿಯೊಂದರಲ್ಲೂ ಪ್ರಸಾದದಿಂದ ಹಿಡಿದು, ಸ್ಕಿಪ್ಪಿಂದ ಹಿಡಿದು, ಪಿನ್ನಿಂದ ಹಿಡಿದು, ಎಲ್ಲದರಲ್ಲೂ ದಿಸ್ ಇಸ್ ಮೈ ಹುಚ್ಚ. ಅವ್ನು ಮಾಡಿದ ಪುಣ್ಯ ಎಲ್ಲ ಹೊರಟೋಯ್ತು. ಇಷ್ಟು ಜನಕ್ಕೆ ಅನ್ನದಾನ ಡೈಲಿ ಮಾಡಿಸಿದ್ದೀನಿ, ಎಲ್ಲ ಹೊರಟೋಯ್ತು. ಎಲ್ಲ ಹೊರಟೋಯ್ತು. ನಿಜ. ಪಾಪ ಆದ್ರೂ ಹೇಳಿದ್ರೆ ಕರಗ್ತು, ಪುಣ್ಯ ಕೂಡ ಹೇಳಿದ್ರೆ ಕರಗೋಗುತ್ತೆ. ಹೇಳಲೇಬಾರ್ದು. ಮಾಡಿದ ಪುಣ್ಯ ನಾನಿಲ್ಲಪ್ಪ ಅಂತ ದೊಡ್ಡವನಲ್ಲ, ನಂಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ, ನನ್ನ ಹತ್ರ ಏನೂ ಇಲ್ಲ, ಹೀಗೆ ಹೇಳ್ಬೇಕು. ಮಾಡಿದ ಪಾಪ ಮಾತ್ರ ಹೇಳ್ಕೋಬೇಕು. ಕನ್ಯಾ ರಾಶಿಗೆ ಆ ತರದ ಒಂದು ಕಿಟಿ ಉಂಟು, ಜಾಗ್ರತೆ. ಪುಣ್ಯನೂ ಕೆತ್ಕೋಕ್ ಹೋಗ್ಬೇಡಿ, ಪಾಪನೂ ಕೆತ್ಕೋಕ್ ಹೋಗ್ಬೇಡಿ. ಈ ವಾರ ಸುಮ್ಮನೆ ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಕ್ತಿ, ಎಲ್ಲೋ ಬಾಯಿ ಜಾರ್ತೀರಿ.
ಡೈರೆಕ್ಟ್ ನಿಮ್ ಗಂಡನ ಮೇಲೆನೆ ಬಾಯಿ ಜಾಡ್ತೀರಿ, ಇಲ್ಲ ಹೆಂಡತಿ ಮೇಲೆ ಬಾಯಿ ಜಾಡ್ತೀರಿ. ಸ್ನೇಹಿತರ ಹತ್ರ, ಆತ್ಮೀಯರ ಹತ್ರ, ಒಡ ಹುಟ್ಟಿದವ್ರ ಹತ್ರ, ಅಕ್ಕನ ಹತ್ರ, ತಂಗಿ ಹತ್ರ, ಸೋದರಿ, ಸೋದರ, ಗುರು, ಬಾಸು, ವರ್ಕರು, ಕೊಲಿ, ಏನೋ ಒಂದ್ ಕಿಚಿ ಪಿಚಿ ಮಾಡ್ಕೋತೀರಿ ನೀವು. ಕೋತಿ ಸುಮ್ನೆ ಇರೋಲ್ಲ. ಅದ್ರ ಕೈಗೆ ಮಾಣಿಕೆ ಕೊಟ್ರೆ ಏನ್ ಮಾಡುತ್ತೆ ಹೇಳಿ? ಯಾರಾದ್ರೂ ಕಮೆಂಟ್ ಅಲ್ಲಿ ಹಾಕ್ತೀರಿ. ಹಂಗ್ ಮಾಡಿ ಹಿಂಗ್ ಮಾಡಿ ಆ ತರದ್ದು ತಪ್ಪು ತಿಳ್ಕೋಬೇಡಿ. ಎಲ್ರಿಗೂ ಆ ತರದೊಂದು ಬರುತ್ತೆ. ಈಗ ಕನ್ಯಾ ರಾಶಿಯವರು ಆ ಹತ್ತಿರಕ್ಕೆ ಗುರು ಮೂವ್ಮೆಂಟ್ ಆಗ್ಬೇಕಲ್ವಾ, ವಿಸ್ಫೋಟ ನಡೆಯೋ ಸ್ಥಿತಿಲಿ ಇರುತ್ತೋ, ಹುಷಾರಾಗಿ ಹ್ಯಾಂಡಲ್ ಮಾಡಿ, ಜಾಗ್ರತೆ. ತುಲಾ ರಾಶಿ ವಿಶೇಷವಾಗಿರತಕ್ಕಂತ ಒಂದು ವಾರ. ಶುಕ್ರ ಚೆನ್ನಾಗಿದ್ದಾನೆ, ದುಡ್ದಿದ್ದೆಲ್ಲ ಖರ್ಚು ಅಷ್ಟೇ, ಅನಗತ್ಯ ಖರ್ಚು ಹೇಳ್ತಲೇ ಇದ್ದಾನೆ. ಬಂಗಾರ ಬೆಲೆ ಹತ್ತುತ್ತೆ, ಬೆಳ್ಳಿ ಬೆಲೆ ಹತ್ತುತ್ತೆ, ಸಿಮೆಂಟ್ ಬೆಲೆ, ಎಲ್ಲ ಬೆಲೆ ಹತ್ತುತ್ತೆ. ಶನಿ ಕುಜ ಅಲ್ಲಿ ಸೇರಿದಾನೆ. ಎಣ್ಣೆ ಬೆಲೆ, ಆಯಿಲು, ಪೆಟ್ರೋಲು, ಇವ್ರು ಎಲೆಕ್ಷನ್ಗೋಸ್ಕರ ಕಾಯ್ತಿದಾರೆ, ಬರ್ದಿಟ್ಕೊಳ್ಳಿ. ಈ ಫ್ರೀ ಬೀಸು ಇದೆಲ್ಲ ಡುಬಾಕೋ ಎಷ್ಟ್ ದಿನ ಕೊಡ್ತಾರೆ? ಇಲ್ಲ ನಮ್ದೆಲ್ಲ ದೋಚಿ ಕೊಟ್ಟು ಹಂಚಿ ಇನ್ನೊಂದು ಮಾಡಿ ಎಡವಟ್ಟಿದೆ. ನನ್ನ ಮಾತು ಕೇಳಿ, ಹುಷಾರು. ಇವ್ರನ್ನೆಲ್ಲ ನಂಬೇಡಿ. ಶನಿ ಕುಜ ನಮ್ಮನ್ನೊಂದು ಮಾಯ, ಬುಧ ಬೇರೆ ನೀಚ, ನಮ್ಮನ್ನ ಏನೋ ಭ್ರಾಂತಿ ಇಡ್ತಿದ್ದಾರೆ. ರಾಹು ಸೇರಿರೋದು ನಾವು ನಮ್ ಕಿವಿಗೆ ಹೂವು ಇಡ್ತಿಲ್ಲ, ಹೂವಿನ ಬುಟ್ಟಿನ ಇಡ್ತಿದ್ದಾರೆ. ಇವ್ರನ್ನ ಯಾರು ನಂಬೇಡಿ, ಯಾವ ಪಕ್ಷದವ್ರನ್ನೂ ನಂಬೇಡಿ. ಯಾರು ಕೆಲಸಗಾರನ ಅವ್ನು ಓಟ್ ಹಾಕಿ. ಹೌದು, ನೋಟ ಒತ್ತಬೇಡಿ. ಕೆಲಸಗಾರನ ಅದನ್ನ ನೋಡಿ. ಈಗ ಏನಾಗ್ಬಿಡಿದೋ ಗೊತ್ತಿಲ್ಲ, ತಪ್ಪು ಮಾಡಿದವನ್ನೆಲ್ಲ, ಸ್ವಲ್ಪ ಕಡಿಮೆ ತಪ್ಪು ಮಾಡಿದವನನ್ನ ಹುಡುಕಿ ನಾವು ಓಟ್ ಹಾಕ್ಬೇಕಷ್ಟೆ. ಆ ಥರದ್ದೊಂದು ಭಾವ. ಅದರಿಂದ ತಪ್ಪು ತಿಳ್ಕೊಬೇಡಿ. ತುಲಾ ರಾಶಿ ಅನಗತ್ಯ ಖರ್ಚು, ಅನಗತ್ಯ ಇನ್ವೆಸ್ಟ್ಮೆಂಟು, ಇದೇನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಾಗ್ರತೆ. ಗುರು ಬೇರೆ ಬದಲಾಗ್ತಿದ್ದಾನೆ. ಹೌದು, ನಿಮ್ಗೊಂದಿದೆ, ಮುಸಲಮ್ಮ ಪಂಡಗ ಬೇರೆ ಇದೆ, ಜಾಗ್ರತೆ. ಪಂಚಮ ಶನಿ. ಹೌದು, ಗುರು ಬೇರೆ ಮೂವ್ಮೆಂಟ್ ಆಗ್ತಿದ್ದಾನೆ. 12ನೇ ಮನೇಲಿ ಬೇರೆ ಕೇತು ಚಂದ್ರ ನಕ್ಷತ್ರಕ್ಕೆ ಬೇರೆ ಬಂದಿದ್ದಾನೆ. ತಲೆ, ಬುದ್ಧಿ, ಮಾತು, ಆಲೋಚನೆ, ಗುರುಬಲ ಹೊರಟೋಗುತ್ತೆ. ಈ 12 ರಾಶಿಗಳಲ್ಲಿಯೇ ಗುರುಬಲ ಹೋಗುವಂತಹ ಒಂದು ಮೊಟ್ಟ ಮೊದಲ ದೊಡ್ಡ ಎಡವಟ್ಟು ಎಳೆದಾಟ ನಡೆಯತಕ್ಕಂಥ ರಾಶಿ ತುಲಾ ರಾಶಿ ಉಂಟು. ವಿಚಿತ್ರವಾದಂತ ಫೋರ್ಸು ನಡೀತಕ್ಕಂಥದ್ದುಂಟು. ಅದನ್ನ ನಾನು ಮುಂದಿನ ದಿನಗಳೆಲ್ಲ ಹೇಳ್ತೇನೆ. ಗುರುಬಲ, ಗುರು ಗೋಚಾರ ಫಲ. ಅದರಿಂದ ಎಚ್ಚರಿಕೆಯಿಂದ ನಿಮ್ಮ ಖರ್ಚು ವೆಚ್ಚಗಳನ್ನ ನಿಭಾಯಿಸಿ. ವೃಶ್ಚಿಕ ರಾಶಿ ಅಷ್ಟಮಾಧಿಪತಿ ನೀಚನಾಗಿರುವುದರಿಂದ ಈ ವಾರ ಅಂದುಕೊಂಡಿದ್ದಕ್ಕಿಂತಲೂ ವೇಗವಾಗಿ ದುಡ್ಡು, ಕಾಸು, ವ್ಯವಹಾರ, ಓಡಾಟ, ಸುತ್ತಾಟ ಇವೆಲ್ಲವೂ ನಡೆಯತಕ್ಕಂಥದ್ದಾಗುತ್ತೆ. ಸಂಗಾತಿಯ ಸಹಕಾರ. ಆದರೆ ಅಷ್ಟಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಮಕ್ಕಳಿಂದ, ಮನೆಯವರಿಂದ, ಕುಟುಂಬದವರಿಂದ ನಿಮ್ ಗೌರವ ಕೊದ್ದಾಡ್ತಾರೆ. ನನ್ ಮರ್ಯಾದೆ ಹಿಂಗಾಗ್ಬಿಟ್ರೆ, ಅವ್ರ ಹಿಂಗ್ ಅಂದ್ಬಿಟ್ರೆ, ಇವ್ರ ಹಿಂಗ್ ಅಂದ್ಬಿಟ್ರೆ, ಅದಿಂಗಾಗ್ಬಿಟ್ರೆ, ಇದಿಂಗಾಗ್ಬಿಟ್ರೆ ಏನೂ ಆಗೋಲ್ಲ. ಸುಮ್ಮನಿರಿ. ಅವ್ರನ್ನ ಅವ್ರ ಪಾಡಕ್ ಬಿಡಿ. ಅವ್ರವ್ರ ನಿರ್ದೇಶನ ಅವ್ರು ತಗೊಳ್ಳಿಕ್ ಬಿಡಿ. ಅವ್ರವ್ರ ಜವಾಬ್ದಾರಿ ಅವ್ರಿಗೆ ತಗೊಳಕ್ ಬಿಡಿ. ಒಡ ಹುಟ್ಟಿದವರು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಬಿಡಿ. ಏನೂ ಆಗೋಲ್ಲ. ನಿಮಗ್ ನೀವೇ ಗಲಿಬಿಲಿ ಆಗ್ತಕ್ಕಂಥದ್ದು ಬೇಡ. ಲೇವಾದೇವಿ, ಕಮಿಷನ್ ಏಜೆಂಟ್ಸ್ ವ್ಯವಹಾರಗಳಲ್ಲಿ ವಾಟ್ ಎವರ್ ಸಮ್ ಪರ್ಸೆಂಟೇಜ್ಗೋಸ್ಕರ ಮಾಡುತ್ತಿರುವ ಯಾವುದೇ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಕನ್ಸಲ್ಟೆನ್ಸಿ ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಧನುಸು ರಾಶಿ ಚೆನ್ನಾಗಿದೆ. ಗುರು ಚೆನ್ನಾಗಿದ್ದಾನೆ. ಆದ್ರೆ ಸಪ್ತಮಾಧಿಪತಿ ನೀಚನಾಗಿರೋದ್ರಿಂದ ಹುಷಾರು. ಒಂದು ರೀತಿ ಅನೈತಿಕ ಸಂಬಂಧ, ಅನೈತಿಕ ವ್ಯವಹಾರ, ಅನೈತಿಕ ವ್ಯಾಪಾರ, ಅನೈತಿಕ ಲೆಕ್ಕಾಚಾರ, ಒಂಥರ ನೀತಿ ನಿಜಾಯಿತಿ ಬಿಟ್ಟು ದುಡಿಬೇಕು, ನೀತಿ ನಿಜಾಯಿತಿ ಬಿಟ್ಟು ಬದುಕಬೇಕು, ನೀತಿ ನಿಜಾಯಿತಿ ಬಿಟ್ಟು ಜೀವನ ಕಟ್ಟಬೇಕು. ಈ ತರದ ಭಾವಾರ್ಥಗಳಿಗೆ ಒಳಗಾಗತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಸಪ್ತಮಾಧಿಪತಿ ನೀಚ, 7ನೇ ಮನೆಯವನು. ಅಲ್ಲಿ ಬಂದಿರೋನು ಏನೋ ವಕ್ರಭಾವ, ವಕ್ರ ಬುದ್ಧಿ, ವಕ್ರ ಚಿಂತನೆ ಮಾಡಿಸ್ತಕ್ಕಂಥದ್ದು ಮಾಡ್ತೇನೆ. ಬೇಗ ಮಾಡೋದು ಸಾರ್ ನಿಮ್ಗೆ ಗೊತ್ತಿದೆ ನೋಡಿ, ಮೊನ್ನೆ ಈ ಚೊಂಬಿನಲ್ಲಿ ಮ್ಯಾಜಿಕ್ ನಡೆಯುತ್ತೆ ಅಂತ ಎಷ್ಟೋ ಕೋಟ್ಯಾಂತರ ರೂಪಾಯಿ ನಾನು ಹೇಳ್ತಲೇ ಇದ್ದೇನೆ 20-25 ವರ್ಷದಿಂದ. ಇದೆಲ್ಲ ನಂಬೇಡ್ರಪ್ಪ ಅಂತ. ಆದ್ರೂ ಹೋಗಿ ಸಿಕ್ಕಾಕೋತಾರೆ.
ಚೀಟಿ ವ್ಯವಹಾರಗಳಲ್ಲಿ ಮೋಸ ಆಗುತ್ತೆ. ಚೀಟಿ ವ್ಯವಹಾರ, ಚೀಟಿ, ಬುಧ ನೀಚ, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಚೀಟಿ, ಬುಧ ನೀಚ. ನೋಡಿ ಮೊನ್ನೆ ಸಾವಿರಾರು ಜನ ದುಡ್ಡು ತಗೊಂಡು ನಿಂತಿರ್ತಕ್ಕಂಥ ಭಾವ. ಅವರ ಫೌಂಡೇಶನ್ ಎಷ್ಟು, ಅವ್ರ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಎಷ್ಟು ಸೇಫ್ಟಿ ಇಟ್ಟಿದ್ದಾರೆ, ಬ್ಯಾಂಕಲ್ಲಿ ಎಷ್ಟು. ನೋಡಿ, 1 ಕೋಟಿ ಚೀಟಿ ನಡೆಸ್ತಾರೆ ಅಂದ್ರೆ ಅವರ ವ್ಯಾಲ್ಯೂಯೇಷನ್ ಕಡಿಮೆ ಅಂದ್ರೂ 3 ಇಂದ 5 ಕೋಟಿ ಇರಬೇಕು. ಬ್ಯಾಂಕಲ್ಲಿ ಅಷ್ಟು ಡೆಪಾಸಿಟ್ ಇರಬೇಕು. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದನ್ನ ತೆಗೆದು ಕೊಡುತ್ತೆ. ಆ ಕೆಪಾಸಿಟಿ ಇರತಕ್ಕ, ಅದಕ್ಕೆ ತುಂಬಾ ದೊಡ್ಡ MSIL ಇದೆ. ನಮ್ಮ ಸರ್ಕಾರದ ರೀತಿಯ ಒಂದು MSIL ಚೀಟಿ ಸಂಸ್ಥೆಗಳು ಅಂಥದ್ರಲ್ಲಿ ಹಾಕೋದ್ ಬಿಟ್ಟು ಇವ್ರ ಹತ್ರ ಯಾಕೆ ಹಾಕ್ಬೇಕು? ಚೀಟಿ ಹಾಕ್ತಿದ್ದೀರಲ್ವಾ, ಈ ತರದ್ ನೋಡಿ ಮಾಡಿ. ಒಂದು 10 ವರ್ಷ 20 ವರ್ಷದಿಂದ ಅವರೊಂದು ಸೇಫ್ಟಿ ಅದನ್ನ ನೋಡಿ, ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ, ಪ್ರಾಫಿಟ್ ಅಂಡ್ ಲಾಸ್ ಚೆಕ್ ಮಾಡಿ, ಎಷ್ಟು ಭದ್ರವಾಗಿದ್ದಾರೆ, ಸುಭದ್ರವಾಗಿದ್ದಾರೆ, ನಮ್ ಸೇಫ್ ಏನು ಕೇಳಿಲ್ಲ, ಗೊತ್ತಿದ್ದಾರೆ, ಹೇಳಿದ್ರು 4 ಜನ ಸೇರಿಸಿದ್ರೆ 1 ಚೀಟಿ ಫ್ರೀ. ಈ ತರದೆಲ್ಲ ಮಾಡ್ಕೊಂಡೇ ಆಗೋದು. ಧನಸ್ಸು ಈ ತರದ್ರಲ್ಲಿ ಬೇಗ ಬೀಳ್ತೀರಿ. ಉದ್ಯೋಗಸ್ಥ, ದಶಮಾಧಿಪತಿ ಕೂಡ ನೀಚ, ಹುಷಾರು. ಗುರು ಬೇರೆ ಮೂವ್ ಆಗ್ತಿದ್ದಾರೆ ನಿಮಗೆ. ಎಲ್ರು ಹೇಳ್ತಿರ್ತಾರೆ ಧನುಸು ರಾಶಿಗೆ ಉಂಟು ಆಪತ್ತು ಅಂತ. ಖಂಡಿತ ಇಲ್ಲ. ಒಂದು ಮ್ಯಾಜಿಕ್ ನಡೆಯುತ್ತೆ ಈ ಬಾರಿಯ ಗುರು ಗೋಚಾರ ಫಲದಲ್ಲಿ. ಧನುಸು ರಾಶಿಗೆ ಒಂದ್ ರೀತಿ ಮ್ಯಾಜಿಕ್ ಉಂಟು. ಅದನ್ನ ಗುರು ಗೋಚಾರ ಫಲ ಬಂದಾಗ ಹೇಳ್ತೇನೆ. ಖಂಡಿತ ತೀರಾ ಕೆಟ್ಟದಾಗೋದಿಲ್ಲ. ಗುರು ಕಳ್ಕೊತಾನೆ, ಗುರುಬಲ ಹೊರಟೋಗುತ್ತೆ ಅಂತ ಎಲ್ರು ಅನ್ಕೋತಾರೆ. 6ನೇ ಮನೆಗೆ ಬಂದ್ರು ಕೂಡ ತುಂಬಾ ಒಳ್ಳೇದ್ ಮಾಡ್ತಾನೆ ಧನುಸು ರಾಶಿಗೆ. ಕಾಯ್ತಾ ಇರಿ, ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಮ್ಯಾಜಿಕ್. ಯಾಕಂದ್ರೆ ಗುರು ಯಾವ್ದ್ರ ಮೇಲೆ ಹೋಗ್ತಿದ್ದಾನೆ, ಎಷ್ಟು ಡಿಗ್ರಿನಲ್ಲಿ ನೋಡ್ತಿದ್ದಾನೆ, ಇದು ಯಾವ್ದು ಜಡ್ಜ್ಮೆಂಟ್ ಇಲ್ಲದೆ ಕೆಲವ್ರೆ ವೃಷಭ ರಾಶಿಗೆ ಮದುವೆ ಆಗುತ್ತೆ ಗೊತ್ತಾ, ಮಗು ಆಗುತ್ತೆ ಗೊತ್ತಾ, ತುಂಬಾ ಒಳ್ಳೇದಿದೆ ವೃಷಭ ರಾಶಿಗೆ. ಗುರು ಬಂದ್ಬಿಟ್ಟ ಇಡ್ತಾನೆ ಆಪತ್ತು. ಖಂಡಿತ ಇಲ್ಲ, ತುಂಬಾ ಒಂದು ಒಳ್ಳೇದೆಲ್ಲ ಮಾಡ್ತಾನೆ ಗುರು. ಬರೀ ಕೆಟ್ಟದ್ದನ್ನ ಯಾಕೆ? ಗುರು ಕೆಟ್ಟದ್ ಮಾಡೋದೇ ಇಲ್ಲ. ನಮ್ಗೆ ಬೇರೆಯವ್ರ ಮೂಲಕ ನಿಜವಾದ ನಂಬಿಕೆ ದ್ರೋಹನೆಲ್ಲ ತೋರಿಸ್ತಾನೆ ಅವನು. ನಂಬಿಸ್ದವ್ರು ಮೋಸ ಮಾಡಿ ಓಡೋಗೋದನ್ನೆಲ್ಲ ತೋರಿಸ್ತಾನೆ. ಅಪ್ಪಾ, ಮೊನ್ನೆ ಒಬ್ರಿಗೆ ಒಂದು ತುಂಬಾ ದೊಡ್ಡದಾದಂತ ವ್ಯವಹಾರ, 1000 ಕೋಟಿಯ ವ್ಯವಹಾರ, ಜಾತಕ ಹೇಳಿದೆ, ನೀವೇನೋ ಒಂದು ಇನ್ವೆಸ್ಟ್ಮೆಂಟ್ ಹೋಗ್ತಿದ್ರಿ ಸರ್, ಮುಳುಗ್ ಬಿಡ್ತೀರಿ, ಒಂದ್ಸಲ ಜಾತಕ ಕಳಿಸಿ ಅಂತ ಕಳಿಸ್ಕೊಟ್ಟು ಚೆಕ್ ಮಾಡಿ ಹೇಳಿದೆ. ಫಸ್ಟ್ ಸ್ಟಾಪ್ ಮಾಡಿ ಅಂತ. ಎಲ್ಲ ಗುರುಗಳೇ ಒಂದು 20-22 ಕೋಟಿ ಹಾಕ್ಬಿಟ್ಟಿದೀವಿ, ಸುಮಾರು 800 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ. ಸ್ಟಾಪ್ ಇಟ್ ಇಮಿಡಿಯೇಟ್ಲಿ ಸರ್, ಅಟ್ಲೀಸ್ಟ್ 3 ತಿಂಗಳು ಸುಮ್ಮನಿರಿ, ಆಮೇಲೆ ಮಾತಾಡೋಣ ಅಂತ ಹೇಳಿದೆ. ಯಾಕೆ? ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಅಂತ. ಸರ್, ನೋ ಮೋರ್ ಇನ್ವೆಸ್ಟ್ಮೆಂಟ್, ಸ್ಟಾಪ್ ಇಟ್, ಅದ್ರ ಮೇಲೆ ನಿಮ್ ಇಷ್ಟ. ಇದಿದ್ ನಡೆದಿದೆ, ಪ್ರಕೃತಿ ತೋರಿಸ್ಕೊಟ್ಟಿದೆ ಅಂದ್ರೆ ಹೌದು ಅಂದ್ರು. ನೀವು ನಂಬಲ್ಲ, 3 ತಿಂಗಳಾದ್ಮೇಲೆ ಫೋನ್ ಮಾಡ್ತಾರೆ, 800 ಕೋಟಿಯ ಪ್ರಾಜೆಕ್ಟ್ಗಳು ಕ್ಯಾನ್ಸಲ್ ಆಗಿದೆ, 20 ಕೋಟಿ ಹೋದ್ರೂ ಚಿಂತೆ ಇಲ್ಲ ಗುರುಗಳೇ, 800 ಕೋಟಿ ಕಳ್ಕೊಬಿಡ್ತಿದ್ವಿ, ಬಚಾವಾದ್ವಿ ಅಂತ. ದಟ್ಸ್ ದ ನೇಚರ್ ಲಾ. ಪ್ರಕೃತಿ ಮಾತನಾಡುತ್ತದೆ, ನಾವು ಕೇಳಲ್ಲ. ಧನುಸು ರಾಶಿ ಇದೊಂಚೂರು ನೋಡ್ಕೊಳ್ಳಿ. ಏನು ಮಕರ ರಾಶಿ, ಬ್ಯೂಟಿಫುಲ್ ವಾರ. ಶನಿ ಚೆನ್ನಾಗಿದ್ದಾನೆ. ಮೈನಿಂಗು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಟ್ರೇಡಿಂಗು, ಡಿಗ್ಗಿಂಗು, ಈ ಬೆಂಕಿ, ಎಲೆಕ್ಟ್ರಿಕಲ್ ಧ್ವಂಸಕಾರಕ, ವಿಧ್ವಂಸಕಾರಕ. ನೋಡಿ, ಮೊನ್ನೆ ಸುಮಾರು 20 ಜನಕ್ಕೂ ಮೇಲ್ಪಟ್ಟಂತಹ ನಕ್ಸಲೈಟ್ಗಳನ್ನ ಡಮಿಲ್ ಆಗಿದೆ. ನಾ ಹೇಳ್ತಿದ್ದೆ, ಎಷ್ಟು ಉಗ್ರರಾಗ್ತಿರೋ ಉಗ್ರರನ್ನು ಮಟ್ಟವಾಕುವಂತ ಒಂದು ಪ್ರತಿರೋಧಕ ಶಕ್ತಿಯು ಸೃಷ್ಟಿಯಾಗುತ್ತದೆ. ಇದೆ, ನೀನು ಸೇರು, ನಾನು ಸವ್ವಾಸಿರು, ಆ ರೀತಿದೊಂದುಂಟು. ಮಕರ ಜಾಗ್ರತೆ, ದೊಡ್ಡ ಕಾರ್ಯವೊಂದು ನಡೆಯತಕ್ಕಂಥದ್ದುಂಟು. ತಮಾಷೆ ಗೊತ್ತಾ, ಮಕರ ರಾಶಿಗೆ ಗುರು ಗೋಚಾರ ಫಲ ಸೂಪರ್ ಅಂತಿದ್ದಾರೆ. ನಾನು ಹೇಳ್ತಿದ್ದೇನೆ ಅದೊಂದು 25%. ಯಾಕಂದ್ರೆ ನಿಮ್ ನೀಚವನ್ನು ನೋಡ್ತಾನೆ ಗುರು. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಗುರು ನೀಚನ್ ನೋಡ್ತಾನೆ, ನೀಚ ಸ್ಥಾನವನ್ನು ನೋಡುತ್ತಾನೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ನೀಚವಾದ ವ್ಯಕ್ತಿಗಳು ನಿಮ್ಮನ್ನು ತಳ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಯಾವ್ದೋ ಒಂದು ವ್ಯವಹಾರಕ್ಕೆ. ಕನ್ಫರ್ಮ್ ಗುರು ಗೋಚಾರ ಫಲದಲ್ಲಿ ಹೇಳ್ತಾನೆ, ಕಾಯ್ತೀರಿ. ಸೊ ಅದರಿಂದ ಮಕರ ರಾಶಿ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ. ಕಾಂಟ್ರವರ್ಸಿ ವ್ಯಕ್ತಿಗಳು, ತಲೆ ಕೆಡಿಸೋ ವ್ಯಕ್ತಿಗಳು, ಒಡ ಹುಟ್ಟಿದವ್ರ ಕಡೆ ಒಂದ್ ಸ್ವಲ್ಪ ಗಮನ ಇರಲಿ. ಅವರ ಮಾತು ಕೇಳಿ. ಯಾರ ಮಾತು ಕೇಳಿಲ್ಲ ಅಂದ್ರೆ ನಿಮ್ ಸಂಗಾತಿ, ಒಡ ಹುಟ್ಟಿದವರು, ನಿಮ್ ಮಕ್ಕಳು, ಈ 4 ಜನ ಮಾತು ಕೇಳಿ. ನೀವು ಹೊರಗಡೆಯವ್ರ ಮಾತು ಕೇಳ್ಬೇಡಿ ಮಕರ ರಾಶಿಯವರೇ. ದಯಮಾಡಿ ಹೇಳ್ತೇನೆ, ಸ್ವಲ್ಪ ನಿಧಾನ ಮಾಡಿ. ನಿಮ್ ಸಂಗಾತಿ, ನಿಮ್ ಮಕ್ಕಳು, ತುಂಬಾ ಆತ್ಮೀಯ, ಯಾರಾದ್ರೂ ತುಂಬಾ ವರ್ಷಗಟ್ಲೆಯಿಂದ ನಿಮ್ ಜೊತೆಲಿ ಯಾರೋ ಒಬ್ರು ಇದ್ದಾರೆ ಅಂದ್ರೆ, ಇದು ಬೇಡ ಕಣೆಯ, ಇದು ಮಾಡ್ಬೇಡ ಕಣೆ, ಇದು ಸುಮ್ಮನಿರಿ ಅಂತ ಹೇಳಿದಂದ್ರೆ ಇದ್ದು ಬಿಡಿ. ಅದೊಂದು ಮಾಡ್ಕೊಳ್ಳಿ ದಯಮಾಡಿ. ಮಕರ ರಾಶಿ ಎಚ್ಚರಿಕೆ. ಇನ್ನು ಕುಂಭ ರಾಶಿ, ಬ್ಯೂಟಿಫುಲ್ ವಾರ, ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಮಾತು ಜಾಗ್ರತೆ. ಮಾತು
ವಾಣಿಕಾರಕ, ಏನೋ ಮಾತು, ಎಲ್ಲೋ ಮಾತು, ಬಾಯಿ ಜಾರಿದ ಮಾತು, ಬರಲ್ಲೋ ನೋಡ್ಕೋತೀನಿ ಅನ್ನೋದು ಮಾತು, ಅಲ್ಲೊಂದು ತಗಾದೆ, ಕಿರಿಕಿರಿ, ಇನ್ನೊಂದು. ನೋಡಿ ಮೊನ್ನೆ ಗಾಡಿ ನಿಲ್ಲಿಸ್ಬಿಟ್ಟು ಇವ್ರೇನೋ ಒಂದ್ ಹೇಳಿದ್ರೆ ಅವ್ರೇನೋ ಒಂದ್ ಹೇಳಿದ್ರೆ ದೊಡ್ಡ ಕೇಸ್ ಮಾಡಿ, ಇವ್ರು ಜೈ ಶ್ರೀರಾಮ್ ಅಂದ್ರಂತೆ, ಅವ್ರ ಅಲ್ಲ ಅಕ್ಬರ್ ಅಂದಂತೆ, ಇವ್ರ ಅಲ್ಲ ಅಕ್ಬರ್ ಅಂದ್ರಂತೆ, ಇವ್ರು ಜೈ ಶ್ರೀರಾಮ್ ಅಂತೆ. ನಮಸ್ತೆ ಅಣ್ಣ, ನಡಿಯಣ್ಣ ಮಾಡೋಕ್ ತುಂಬಾ ಕೆಲ್ಸ ಇದೆ. ನೀನ್ ಅಲ್ಲ ಅಕ್ಬರ್ ಅಂತ ಹೇಳ್ದಲ್ಲ, ಎಷ್ಟ್ ಜನಕ್ಕೆ ಅನ್ನ ಹಾಕಿದೆ, ಎಷ್ಟ್ ಜನ ಅಮ್ಮಂದ್ರಿಗೆ ನೆರಳು ಕೊಟ್ಟಿದೆ, ಎಷ್ಟ್ ಜನ ಮಕ್ಕಳಿಗೆ ಓದ್ಸಿದ್ಯಾ ನಿಲ್ಸಿದ್ಯಾ ಅಂತ ಕೇಳಿ. ಜೈ ಶ್ರೀರಾಮ್ ಅಂದಿದ್ಯಲ್ಲ, ನಿಮ್ಮ ಅಪ್ಪನಿಗೆ ನೀನ್ ಮರ್ಯಾದೆ ಕೊಟ್ಟಿದ್ಯಾ? ಫಸ್ಟ್ ನಿಮ್ಮ ಅಪ್ಪ ಅಮ್ಮನ್ಗೆ ಎಷ್ಟು ಊಟ, ಎಷ್ಟು ಬಂಗಾರ ತಂದಿಟ್ಟಿದೆ, ನಿಮ್ಮ ಅಪ್ಪನ್ಗೆ ಒಂದ್ ಜೊತೆ ಚಪ್ಪಲಿ ತಂದು ಕೊಟ್ಟಿದ್ಯಾನಂತ ಹಿಡ್ಕೊಂಡ್ ಬಾರಿಸ್ಬೇಕಿಂತ ಅವ್ರಿಗೆ ಇಬ್ಬರನ್ನು ಕರೆಸಿ ಬಾರಿಸ್ಬೇಕು. ಜೈ ಶ್ರೀರಾಮ್ ಅಂತೆ, ಜೈ ಅಲ್ಲ ಅಂತೆ. ಅಮ್ಮ ಅಪ್ಪನಿಗೆ ಊಟ ಹಾಕ್ಲಿಕ್ಕಾಗಲ್ಲ, ಇವ್ರಿಗೆ ಹೊರಗಡೆ ಬಂದು ಧರ್ಮ ಪ್ರಚಾರ. ಧರ್ಮ ಮನೆಯಲ್ಲಿ ಇರ್ಬೇಕು, ಸಾಮಾಜಿಕ ಧರ್ಮ ಹೊರಗಡೆ ಇರಬೇಕು. ಧರ್ಮವನ್ನ ಹೊರಗಡೆ ತಗೊಬಂದು ತೋರ್ಸೋದಲ್ಲ. ನಮ್ಮ ಧರ್ಮವನ್ನ ಮೊಟ್ಟ ಮೊದಲು ಮಾಡ್ಬೇಕಾಗಿರೋದು ನಮ್ಮ ಮನೇಲಿ. ಮಕ್ಳು ಬೇಜಾರು ಮಾಡ್ಕೋಬೇಡಿ. ನಮ್ಮ ತಂದೆ ತಾಯಿಗೆ ಒಳ್ಳೆ ಊಟ ಕೊಟ್ಟಿಲ್ಲ, ನಾವು ಬಟ್ಟೆ ಕೊಟ್ಟಿಲ್ಲ, ಅಕ್ಕ ತಂಗಿನ ಚೆನ್ನಾಗಿ ನೋಡಿಲ್ಲ, ಅವ್ರಿಗೊಂದು ಕಾಲ್ಗೆಜ್ಜೆ ಕೊಡ್ಸಿಲ್ಲ, ಅವ್ರಿಗೊಂದು ಚೂಡಿದಾರ್ ಕೊಡ್ಸಿಲ್ಲ, ಅವ್ರಿಗೊಂದು ಡೈಪರ್ ತಂದು ಕೊಟ್ಟಿಲ್ಲ. ಮಕ್ಕಳಿಗೆ ಸೊಂಟ ನೋವೇನೆ, ಯಾಕೆ ಏನಾಯ್ತೆ ತಾಯಿ ನಡಿಯೇ ಅಂತ ಹೇಳ್ಬಿಟ್ಟು ತಂಗಿನ ಅಕ್ಕನ ಕರ್ಕೊಂಡೋಗಿರೋದು, ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡೋಗಿರೋದು, ಒಂದ್ ದೇವಸ್ಥಾನದ ಪ್ರಸಾದ ತಂದು ಕೊಟ್ಟಿರೋದು, ಅವ್ರ ಕಾಲು ಒತ್ತಿರೋದು, ಬಸವಳ್ದು ಬಿಟ್ಟಿದ್ರೆ ಒಂದ್ ಎಣ್ಣೆ ಹಾಕಿ ಮಸಾಜ್, ಇದೇನು ಮಾಡಿಲ್ಲ. ಹೊರಗಡೆ ಬಂದು ಪುಂಡಾಟಗಾರಿಕೆ ಇದು. ಸರಿಯಾದ ಪೊಲೀಸ್ ಅಧಿಕಾರಿ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಮಾತ್ರ ಇಬ್ಬರಿಗೂ ಬಡಿಬೇಕು. ಜೈ ಶ್ರೀರಾಮ್ ಅನ್ನೋದ್ರಲ್ಲಿ ತಪ್ಪಿಲ್ಲ, ಅಲ್ಲಾಹು ಅಕ್ಬರ್ ಅನ್ನೋದ್ರಲ್ಲೂ ತಪ್ಪಿಲ್ಲ. ಯಾವಾಗ ಎಲ್ಲಿ ನಿಮ್ ಧರ್ಮ, ನಿಮ್ ಪ್ರಾರ್ಥನೆ, ನಿಮ್ ಪೂಜೆ, ಅವ್ನು ಯಾರೋ ಏನೋ ಪ್ರಚೋದನೆ, ಉನ್ಮತ್ತ, ಉದ್ವಿಗ್ನ ಮಾಡ್ತಿದ್ದಾನೆ ಅಂದ್ರೆ ಆಯ್ತು ಹೋಗಪ್ಪ ಅಂತ ಹೋಗ್ಬೇಕು. ಮಾಡ್ಕೊಂಡು ಅದನ್ನೊಂದು ಇದಕ್ಕೆ ಕಾಯ್ತಿರ್ತಲ್ಲ ಎಲೆಕ್ಷನ್ ಟೈಮ್ ನಲ್ಲಿ. ಇದು ನಾ ಹೇಳಿದ್ನಲ್ಲ, ಶನಿ ಕುಜ ಧರ್ಮದ ಹೆಸರಿನಲ್ಲಿ ತುಂಬಾ ತಗಾದೆಗಳಾಗ್ತವೆ. ಬುಧ ಬೇರೆ ನೀಚ, ಏನೇನೋ ಮಾತುಗಳು, ಇನ್ನೊಂದು ಅನ್ನತಕ್ಕಂಥದ್ದು. ನೋಡಿ ಮೊನ್ನೆ ಅಣ್ಣಾಮಲೈ ಹೇಳ್ತಾರೆ 1,000 ಕೋಟಿವರೆಗೂ ಖರ್ಚು ಮಾಡ್ತಿದ್ದಾರೆ ಅಂತ. ನೀವು ಕಂಡು ಹಿಡಿದು ತೋರಿಸಿ ಸ್ವಾಮಿ. ನೀವು ಒಂದು ಸ್ಕ್ವಾಡ್ ಇಟ್ಟಿರ್ಬೇಕಿತ್ತು, ಒಂದು 10,000 ಜನ ಪ್ರತಿ ಗಲ್ಲಿನಲ್ಲೋ ನನ್ನನ್ನು ಸೋಲಿಸ್ಲಿಕ್ಕೆ 1,000 ಕೋಟಿ. ನೀವ್ಯಾಕೆ ತೋರಿಸಿಲ್ಲ, ನೀವ್ಯಾಕೆ ಅದನ್ನ ಹಿಡ್ದಿಲ್ಲ? ಪ್ರೂಫ್ ಇಲ್ಲ ಅಂದ್ರೆ ಮಾತಾಡಬಾರ್ದು. ಇಟ್ಕೊಂಡು ಮಾತಾಡಿ, ಸಾಕ್ಷಿ ಇಟ್ಕೊಂಡು ಹೀಗೆ ಯಾರಾದ್ರೂ ತಪ್ಪೆ ಮಕ್ಕಳೇ, ನಾನು ಮಾಡಿದರೂ ತಪ್ಪೆ. ಧರ್ಮವನ್ನ ತಗೋಬಂದು ಹೊರಗಡೆ ಎಲ್ಲೋ ಈ ತರವೇ ಬುಧ ನೀಚ, ರಾಹು ಸೇರಿದಾಗ ವಾಣಿ, ಮಾತು, ಆಲೋಚನೆ, ಚಿಂತನೆ. ಅಮ್ಮನಿಗೆ ಊಟ ಹಾಕಿಲ್ಲ, ಹೆಂಡತಿಗೆ ಊಟ ಹಾಕಿಲ್ಲ, ಅಣ್ಣ ತಮ್ಮನಿಗೆ ನೋಡಿಲ್ಲ, ಯಾರ್ದೋ ಮಾತು ಕೇಳ್ಬಿಟ್ಟು ಹೋಗ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ಜೈಲ್ಗೆ ಹೋಗೋದು, ಪೊಲೀಸ್ಗೆ ಹೋಗೋದು, ಅಮ್ಮ ಅಪ್ಪ ಕೋರ್ಟು ಪೊಲೀಸಿಗೆ ಸುತ್ತಾಡೋದು. ಜೈ ಶ್ರೀರಾಮ್ ಅಂದವನು ಸುತ್ತಾಡ್ಬೇಕು, ಅಲ್ಲಾಹು ಅಕ್ಬರ್ ಅಂದವನು ಸುತ್ತಾಡ್ಬೇಕು, ಜೈ ಜೀಸಸ್ ಅಂದವನು ಏನಿದು? ಎಲ್ಲಿದು ತಲುಪುತ್ತಿದ್ದೇವೆ? ಬುಧ ನೀಚ ಇದ್ರೆ ಹೀಗೆಯೇ. ಸಡನ್ ಆಗಿ ಇನ್ನೇನೋ ಫ್ರಸ್ಟ್ರೇಷನ್, ಇನ್ಯಾವುದೋ ರೂಪದಲ್ಲಿ ಧರ್ಮದ ಹೆಸರಿನಲ್ಲಿ, ಇಲ್ಲ ತಾಯಿ ಹೆಸರಿನಲ್ಲಿ ಬೆಳೆಸ್ತಾರೆ, ಇಲ್ಲ ಜಾತಿ ಹೆಸರಿನಲ್ಲಿ ಬೆಳೆಸ್ತಾರೆ. ಹೊಲಸಾದ ಭಾವ ಅದು. ಅಂತ ವ್ಯಕ್ತಿಗಳ ಜೊತೆ ಗುರುತಿಸ್ಕೋಬೇಡಿ, ಅಂತ ವ್ಯಕ್ತಿಗಳ ಜೊತೆ ನಿಂತ್ಕೋಬೇಡಿ ಮಕ್ಕಳೇ. ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದ್ಬಿಟ್ರು. ಬಂದ ಮೇಲೆ ಇನ್ನು ನೋಡಿ ಕೆಲವು ವ್ಯಕ್ತಿಗಳು, ನಮಗ್ ಗೊತ್ತಿಲ್ವಾ ಇವರು ದಾರಿ ತಪ್ಪಿದ್ದು, ಆ ದಾರಿ ಏನಕ್ ಬೇಕಿತ್ತು? ಅಷ್ಟು ದಿನ ಅಲ್ಲಿದ್ರಿ, ತಿಂದ್ರಿ, ಮೇಯ್ದ್ರಿ, ಎಲ್ಲ ಆಯ್ತು. ಈಗ ಈ ಪಕ್ಷಕ್ಕೆ ಬಂದಿದೆ, ಅದೇ ಪಕ್ಷದವ್ರನ್ನ ಬೈಯುತ್ತೆ. ಇದೆಲ್ಲ ನಡೀತಿದೆ. ಬುಧ ನೀಚ, ಕುಂಭ, ಎಚ್ಚರಿಕೆ. ಈ ತರದ ವ್ಯಕ್ತಿಗಳ ಪ್ರಚೋದನೆ, ವ್ಯವಹಾರ, ಕೆಲಸ, ಗೊತ್ತಿಲ್ಲದು, ನೀಚತ್ವ ಬೇಡ ಸ್ವಾಮಿ. ಖಂಡಿತ ಕುಂಭರಾಶಿ ಮೇಲೆ ತುಂಬಾ ಪ್ರಭಾವ ಇರುತ್ತೆ ಈ ತರದ ವ್ಯಕ್ತಿಗಳು. ಇನ್ನೊಂದು, ನೀನ್ ನಮ್ಮ ಅಲ್ಲ ಬಂದ್ಬಿಡು, ನೀನ್ ನಮ್ಮ ರಾಮ ಬಂದ್ಬಿಡು, ನೀನ್ ನಮ್ಮ ಜೀಸಸ್ ಯಾವ್ದು ಇಲ್ಲಪ್ಪ, ನನಗ್ ನಮ್ಮ ಅಮ್ಮನೇ ರಾಮ, ನಮ್ಮ ಅಪ್ಪನೇ ಜೀಸಸ್, ನನ್ನ ತಮ್ಮನೇ ಇದು ಅಂತ ಗಣಪತಿ ಹಿಂಗ್ ಹೇಳ್ಕೊಂಡಿದ್ಬಿಡಿ ಮಕ್ಳೇ. ದಯಮಾಡಿ ಈ ತರದ ವ್ಯಕ್ತಿಗಳ ಪ್ರಚೋದನೆ, ಇನ್ನೊಂದು ಉನ್ಮಾದ, ಹೊಡೆದಾಟ, ಬಡದಾಟ, ಗೋಲಿಬಾರು, ಶೂಟ್ ಔಟ್ ಇದೆಲ್ಲ ಯಾಕೆ ಬೇಕು? ಅಮ್ಮನಿಗೆ ಫಸ್ಟ್ ಊಟ ಹಾಕಿ, ಅಪ್ಪನಿಗೆ ಅಮ್ಮ ಅಪ್ಪನಿಗೆ ಸರಿಯಾದ ಮಕ್ಕಳಾಗಿ. ಹೌದು, ಅಮ್ಮ ಅಪ್ಪನಿಗೆ ನೀವು ನಿಮ್ ಧರ್ಮ ಏನ್ ಹೇಳ್ಕೊಡುತ್ತೆ ಗೊತ್ತಾ? ಫಸ್ಟ್ ಎಲ್ಲಾ ಧರ್ಮದಲ್ಲಿ ಹೇಳ್ಕೊಡೋದು ಫಸ್ಟ್ ಮೊದಲ ಮಾತು ಅಮ್ಮ ಅಪ್ಪನೇ ಮೊದಲ ದೇವರು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಜನ್ನತ್ ಪೇ ಜಾಯೇಗಾ ಅಂತ ಹೇಳುತ್ತೆ. ಅಂತ ಜೀಸಸ್ ಕೂಡ ಅಮ್ಮ ಅಮ್ಮ ಅಂತಿದ್ರು, ನನ್ನ ರಾಮ ಕೂಡ ಅಮ್ಮ ಅಮ್ಮ ಅಂತಿದ್ರು, ಮೊಹಮ್ಮದ್ ಪೈಗಂಬರ್ ಕೂಡ ಅಮ್ಮ ಅಂತಿದ್ರು. ಅಮ್ಮನಿಗೆ ಊಟ ಹಾಕಿಲ್ಲ, ಅಮ್ಮನಿಗೊಂದು ಕೀರ್ ತಿನ್ಸಿಲ್ಲ, ಅಮ್ಮನಿಗೊಂದು ಪಾಯಸ ಕೊಡ್ಸಿಲ್ಲ, ಅಮ್ಮನಿಗೊಂದು ಚಪ್ಪಲಿ ಕೊಡ್ಸಿಲ್ಲ, ಅಮ್ಮನಿಗೊಂದು ಬೆನ್ನುಜ್ಜಿಲ್ಲ, ಅಮ್ಮನಿಗೊಂದು ಒಳ್ಳೆ ಜಾಕೆಟ್ ತಂದು ಕೊಟ್ಟಿಲ್ಲ. ಎಷ್ಟು ತೂತುಗಳಾಗಿದೆ ಗೊತ್ತಿದ್ಯಾ ಅಮ್ಮನಿಗೆ? ಕಣ್ಕೆಳಗಡೆ ಸುಟ್ಟು ನೋಡಿದೀರಾ ನೀವುಗಳು? ನೋಡಿದೀರಾ ನೀವು? ನಿಮ್ಮ ಅಪ್ಪನ ಪ್ಯಾಂಟ್ ಎಷ್ಟು ತೂತಾಗಿದೆ ಗೊತ್ತಿದೆಯಾ? ಇದೆಲ್ಲ ಯಾರಾದ್ರೂ ದೊಡ್ಡವ್ರುಗಳು ಬಂದ್ ಮಾಡ್ತಾರಾ?
ನಿಮ್ಮಲ್ಲಿ ಅರ್ಧಂಬರ್ಧ ಪ್ರಜ್ಞಾವಸ್ಥೆ ನಿಮ್ಮಲ್ಲಿ ತುಂಬಿಸಿ ನಿಮ್ಮನ್ನ ಪ್ರಚೋದನೆ. ಎಚ್ಚರಿಕೆ ಕುಂಭ, ಈ ತರದ ಅರ್ಧಂಬರ್ಧ ಪ್ರಜ್ಞಾವಸ್ಥೆಯ ವ್ಯವಹಾರ ಕೆಲಸ ಕಾರ್ಯಗಳಿಗೆ ಹೋಗ್ಬಿಟ್ಟು ಎಡವಟ್ಟು ಮಾಡಿಕೊಳ್ಳುವಿರಿ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮೀನರಾಶಿ, ಗುರು ಚೆನ್ನಾಗಿದೆ. ತಮಾಷೆ ಗೊತ್ತಾ, ಮೀನರಾಶಿಗೆ ಗುರುಬಲ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಖಂಡಿತ ಮೀನರಾಶಿಗೂ ಕೂಡ ಮೇ 1ನೇ ತಾರೀಕು ಮೇಲೆ ಒಂದು ವಿಚಿತ್ರ ನಡೆಯುತ್ತೆ. ಧನುಸು ರಾಶಿಗೆ ಹೇಗ್ ನಡೆಯುತ್ತೋ ಮೀನರಾಶಿಗೂ ಒಂದು ಕೆಲವರು ಈ ರಾಶಿ ಗುರುಬಲ ಹೊರಟೋಯ್ತು ಕಣೋ ಏನಿಲ್ಲ, ಖಂಡಿತ ಇಲ್ಲ. ತಮಾಷೆ ಉಂಟು. ಭಾಗ್ಯಸ್ಥಾನ ನೋಡ್ತಾನೆ, ನಿಮ್ಮ ಲಾಭಸ್ಥಾನ ನೋಡ್ತಾನೆ ಗುರು. ಅದು ಯಾರ ಸಾರದಲ್ಲಿ ನೋಡ್ತಾನೆ, ಏನ್ ನೋಡ್ತಾನೆ ಅದನ್ನ ಗುರುಗೋಚಾರ ಫಲ ಬಂದಾಗ ಹೇಳ್ತಾನೆ. ಸೊ ದಟ್ ಇಸ್ ಬ್ಯೂಟಿ ಈಸ್ ಹ್ಯಾಪನಿಂಗ್ ನೌ. ಎಂತ ಕಷ್ಟಕರ ಕೆಲಸವಾದರೂ ನಿಭಾಯಿಸ್ತಕ್ಕಂಥ ತಾಕತ್ತಿದೆ. ಬಟ್ ಎದುರುಗಡೆಯ ವ್ಯಕ್ತಿಗಳನ್ನ ನಂಬಬೇಡಿ. ಸುಖಾಧಿಪತಿ ನೀಚ, ಸಪ್ತಮಾಧಿಪತಿ ನೀಚ. ಹಾಗಂತ ನಿಮ್ ಗಂಡನ್ ನಂಬದೇ ಇರೋದು, ನಿಮ್ ಹೆಂಡತಿನ ನಂಬದೇ ಇರೋದು, ಹತ್ತಿರದವ್ನ ನಂಬದೇ ಇರೋದು, ಬಂಧುಗಳನ್ನ ನಂಬದೇ ಇರೋದು, ಅಮ್ಮನನ್ನ ನಂಬದೇ ಇರೋದು, ಅಪ್ಪನನ್ನ ನಂಬದೇ ಇರೋದು ಅಲ್ಲ. ಇದೆ, ವ್ಯವಹಾರ ಮಾಡ್ತಿದ್ರೆ ನಂಬಲೇಬೇಡಿ. ಅಯ್ಯೋಯ್ಯೋ, ವ್ಯವಹಾರದಲ್ಲಿ ತುಂಬಾ ಮೋಸ ಹೋಗ್ತೀರಿ. ಸಂಬಡಿ ಇಸ್ ಗೋಯಿಂಗ್ ಟು ಮಿಸ್ ಯೂಸ್ ಯು. ಜಾಗ್ರತೆ. ಅದ್ರಲ್ಲಿ ಸ್ವಂತ ಬಿಸ್ನೆಸ್, ಸ್ವಂತ ಬೇಕ್ರಿ, ತಿಂಡಿ, ಹೋಟೆಲ್, ಟ್ರಾವೆಲ್ಸ್, ಟೂರ್ಸ್, ಸ್ವಂತ ಒಂದು ಕನ್ಸಲ್ಟೆನ್ಸಿ, ಈ ತರದ್ದು ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ಈ ತರ 4 ಜನ ಸೇರಿಸ್ಕೊಂಡು ಏನಾದ್ರು ಮಾಡ್ತಿದ್ರೆ ಪ್ರತಿ ಹೆಜ್ಜೆ ಕೇಳಿ ನೋಡಿ, ಒಂದು 10 ಎಕ್ಸ್ಪರ್ಟ್ಸ್ ಅನ್ನ ಕೇಳಿ ಹೆಜ್ಜೆ ಹೇಳಿ. ಏನೋ ಅಲ್ಲೊಂದು ತಪ್ಪಾದಂತ ಲೆಕ್ಕಾಚಾರ ಉಂಟು, ಹುಷಾರು. ಸ್ವಂತ ವ್ಯವಹಾರ, ಸ್ವಂತ ಬಿಸ್ನೆಸ್, ಒಂದು ಬೇಕರಿ ಇಟ್ಕೊಂಡಿದ್ದೀರಾ, ಒಂದು ಹಣ್ಣಂಗಡಿ, ಈ ತರದ್ದು ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಗಾಡಿ ಮಾರೋದು, ಜಮೀನು, 4 ಜನ ದುಡ್ಡು ಹಾಕಿ ರಿಯಲ್ ಎಸ್ಟೇಟ್ ಮಾಡ್ತಿರೋದು, ಈ ತರದ್ದು ಏನೋ ಒಂದು ಉಂಟು. ನೀಚತ್ವ, ಜಾಗ ತಗೊಳ್ಳೋವಾಗ ತುಂಬಾ ಹುಷಾರಿದೆ. ಸುಖಾಧಿಪತಿ ನೀಚ ಬುಧ. ಸೊ ಅದರಿಂದ ಆ ಜಾಗದಲ್ಲಿ ಏನೋ ಒಂದು ನೋವು. ಕುಜ ಬೇರೆ 12ನೇ ಮನೆ. ಸೊ ಅಲ್ಲೊಂದು ಮೋಸ ಉಂಟು. ವೆರಿ ಕೇರ್ಫುಲ್. ನೋಡಿ, ಕೇಳಿ, ಲೀಗಲ್ ಇದೊಂದನ್ನ ಮಾಡ್ಕೊಂಡ್ರಿ ಅಂದ್ರೆ ಸಾಕು. ದುಡುಕನ್ ನಿರ್ಧಾರ, ದುಡುಕನ್ ವ್ಯಾಪಾರ, ದುಡುಕನ್ ಕೆಲಸ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಬುಧ ನೀಚ. ಟ್ರೇಡಿಂಗ್ ಮಾಡೋಣ, ಬಿಟ್ ಕಾಯಿನ್ ಮಾಡೋಣ, ಕ್ರಿಪ್ಟೋ ಕರೆನ್ಸಿ ಮಾಡೋಣ, ಸ್ಟಾಕ್ ಮಾರ್ಕೆಟ್ ಓಡೋಣ, ಫೈನಾನ್ಸಿಂಗ್ ಮಾಡೋಣ, ಕಾಯೋಣ. ಬುಧ ವಿಶೇಷವಾಗಿ ಮೇಷಕ್ಕೆ ಬರ್ಲಿ, ನೋಡೋಣ. ಆಗ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳೋಣ. ಆಯ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.